ಇಂತಹ ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದು ನಮ್ಮ ಆದ್ಯ ಕರ್ತವ್ಯ ಅಂತ ನಮ್ಮ ಮನಸ್ಸಿನಲ್ಲೇ ನಾವು ಒಂದು ಪಣ ತೊಟ್ಟು ಈ ಕಾರ್ಯಕ್ರಮವನ್ನ ಮುಂದುವರಿಸುತ್ತಿದ್ದೇವೆ. ಮೊದಲನೇದಾಗಿ ವೇದಿಕೆಯಲ್ಲಿ ಉಪಸ್ಥಿತರಾಗಿರುವಂತಹ ಸನ್ಮಾನ್ಯ ನಮ್ಮ ಆರಾಧನೆ ಮಂತೊಂದು ವರ್ಪಿನಂಚಿನ ಮಾತ ಸರ್ವಶಕ್ತಿಲೆಗೆಲ್ಲ ಕೈಮುಗಿಯೊಂದು ವೇದಿಕೆ ಇತ್ತಿನಂಚಿನ ನಮ್ಮ ಸತ್ಯನ್ನೇಂದು ಹೊನ್ಪ ಹತ್ತಿರನಾಗೆ ಪಲ್ಲೆತ್ತೊಂದು ವರ್ಪನು ಅಂಚ ನಮ್ಮ ಹಿರಿಯರಾಯನ ಸತ್ಯನ್ನೆಲ್ಲ ಅಂಚನೆ ಗಂಗಾಧರ್ರೆ ಅಂಚನೆ ಅಡ್ಯಾರ್ ಆನಂದ್ ಅವರೇ ಅಂಚನೆ ದಿನಕರ್ರೆ ಅಂಚನೆ ವೇದಿಕೆ ಹಿಡಿತಿನ ಮಾತ ಗಣ್ಯರ್ಲೆ ಅಂಚನೆ ಸಬ್ಮಿಟ್ ಸೇರಿನ ಅಂಚನ ಮಾತ ಸಜ್ಜನ ಬಂಧುಲೆ ಶ್ರೀರಾಮ ಸೇನೆ ನೆತ್ತ ಶ್ರೀರಾಮ ಸೇನಾ ಕರ್ನಾಟಕ ಮಂಗಳೂರು ನೆತ್ತ ಜಿಲ್ಲಾ ಸಮಾವೇಶ ಇನಿ ಏರ್ಪಾಡು ಮಂತೀರು ಅಂಚ ನೆತ್ತ ಬಗ್ಗೆ ಒಂದು ದಿನ ಕಾರ್ಯಕ್ರಮ ಬರೋಡೊಂದು ಎಂಗ್ಲ ಮದುವಣ್ಣೆ ಲೆಪ್ಪುನಾಗ ನಮಕ್ ಬೊರ್ಚಿಂದು ಪಂಡ್ರೆ ಸರಿ ಆಯ್ತು ದಯಪಂಡ ಶ್ರೀರಾಮ ಸೇನೆ ಬಂಡ ಯಾನ್ಲ ಎಲ್ಲಿ ಹಿಡ್ದು ಶ್ರೀರಾಮ ಪ್ರೌಢಶಾಲೆ ಕಲ್ತೀನಿ ಕಲ್ಲಡ್ಕ ಶ್ರೀರಾಮ ಪ್ರೌಢಶಾಲೆ ಎಂಗ್ಲ ಗುರುಕುಲು ಪ್ರಭಾಕರ ಭಟ್ರು ಬಂಡು ಎಂಗ್ಲೆ ಗೊತ್ತಿಪ್ಪ ಮಾತೇರೆಗಲ ಅಲ್ಪ ಎಂಗ್ಲ ಎದುರು ತಿಕ್ಕಿನಾಗ್ಲಿ ಪೂರ ನಮಸ್ಕಾರ ಪಂಪಡ ಬದಲ್ಗೆ ಜೈ ಶ್ರೀರಾಮ್ ಬಂದ್ಬೀನಿ ಅಂಚೆ ಎಂಗ್ಲೆ ಎಲ್ಲಿ ಹಿಡ್ದು ಜೈ ಶ್ರೀರಾಮ್ ಬಂದ್ಬಿಡು ಒಂಜಿ ಅಭ್ಯಾಸ ಆದ್ಬೋತು ಅಂಚ ಈ ಶ್ರೀರಾಮ ಸೇನೆದ ಸಂಘಟನೆದ ಕಾರ್ಯಕ್ರಮ ಇನಿ ಬೋಲ್ಪಾರ್ದಿರು ಕಾಂಡಿರ್ದು ಉದ್ಘಾಟನೆ ಅದು ಕೆಲವು ನಿಖಲ್ನ ಕಾರ್ಯಕರ್ತನ ದಾದಾಪುರ ಈ ಶ್ರೀರಾಮ ಸೇನೆನ ಗಟ್ಟಿ ಮನ್ಪೋಡಂದಾಂಡ ಐಕ್ ನಿಖಲೆ ಸೇರ್ದಿನಂಚ ಮಾತ ಶ್ರೀರಾಮ ಸೇನೆದ ಕಾರ್ಯಕರ್ತೆಯರು ಒಂಜಿ ಸಂಘಟನೆ ಗಟ್ಟಿ ಆವಡ್ದಾಂಡ ಕಾರ್ಯಕರ್ತೆಯರನ್ನ ಬಲಬೋಡಿಗೆ ಇಂಕಿಲ್ಲ ನಿಖಲೆ ಗೊತ್ತಿಪ್ಪು ಕದ್ರಿ ಜೋಗಿ ಮಠ ಇತ್ತೀಚೆಗೆ ನಡೆದಿನಂಚಿನ ಒಂಜಿ ಮುಜಿ 4 ಬ್ರಹ್ಮಕಲಸಡ್ ಕದ್ರಿ ಜೋಗಿ ಮಠ ಮಟ್ಟಿ ಮಲಲಿ ಕ್ಷೇತ್ರ ಭದ್ರಕಾಳಿ ಕ್ಷೇತ್ರ ಏಡಿ ಜೋಗಿ ಮಠ ನೆಟ್ಟು ಪೂರ ಮುಜಿ 4 ಬ್ರಹ್ಮಕಲಸಡ್ ಪೋಯಿನ ಸಲ ಎಂಕಲ್ಲ ಪೂರ ಬೆಂತಿನಾಗಲ್ಲ ಇಂಚರ್ದು ಈ ಕಾರ್ಯಕರ್ತೆಯರ್ನಾಗಲಿರದೇ ಸಂಘಟನೆ ನಡಪುಣೊಂದು ಯಾನ್ ಎನ್ನದೀನಿ ದಯಬಂಡ ಏನ್ ನಮ್ಮ ಪೂರ ಬೆಂದನೇ ಆ ಸಂಘಟನೆ ಒಂಜಿ ಬಲ ಬರ್ರೆ ಕಾರಣ ಅಂಚ ಬಂಡದ ಐಕೊಂಜಿ ಡ್ರೈವರ್ಲ ಬೋರ್ಡ್ ಅಗತ್ಯವಾದ ಪಂಡ ಒಂಜಿ ಅಗತ್ಯವಾದ ಒಂಜಿ ಐನು ದುಮ್ಮು ಕೊಡುಪಂಚಿನ ಅಧಿಕಾರಿನಾಕಲ್ಲ ಅತನ ಒಂಜಿ ಮಾತೆರೆಲ್ಲ ಒಟ್ಟು ಸೇರ್ದು ಮಾತೆರೆಗಳ ಬೇನೆ ಒಂದನೇ ರೀತಿ ಒಂಜಿ ಸಂಘಟನೆ ದುಮ್ಮು ಕೊಡುಪಂಚಿನ ಒಂಜಿ ವ್ಯಕ್ತಿತ್ವದಾರಲ್ಲ ನಮಕ್ ಅಗತ್ಯ ಉಂಡು ಐನು ಪೂರ ಈ ವೇದಿಕೆ ಇಡಿತನಕಲು ಮಂತೊಂದುಲ್ಲೇರು ಸಂಘಟನೆಗಳಾದೆ ನಮ್ಮ ಹಿಂದೂ ರಾಷ್ಟ್ರನ ಒರಿಪೋಲಿ ಪನ್ಪಣಂಜಿ ಅವಳ ಇತ್ಯದ ಕಾಲಡ್ ನಮ್ಮ ದಿನನಿತ್ಯ ತೂಪ ಇತ್ಯಾನ ಸತ್ಯನಡೊಂಜಿ ವಿಷಯಕ್ಕೆ ಉಂಡೆ ದಾದೆ ನಾವು ಲಡ್ಡದ ವಿಷಯ ಇಂಚ ಬರೋದುಂಡು ಅತ್ತೇಂದು ಕೇಂದ್ರ ಕಾರಣ ಎಂಜಿನ ಬಂಡ ಯಾನ್ ಪ್ರತಿ ವರ್ಷ ತಿರುಪತಿ ಪೋಂದುಲ್ಲೆ ಇಂಚಿನ ಪೂರ ಮಿತಿ ಮೀರಿನ ನಮ್ಮ ಎಂಚ ಊರುಡು ಬದುಕುನು ಅವಳ ಹಿಂದುಲಾದ್ ನಮ್ಮ ಕ್ಷೇತ್ರಡೆ ಆ ರೀತಿದೊಂಜಿ ಘಟನೆಗಳು ನಡಪುಂಡು ಬಂಡ నేను ఏడಕ್ಕೆ ಏನು ನಮ್ಮ ಅಪಗ ಇಂಚಿನ ಸಂಘಟನೆ ಅಗತ್ಯ ಉಂಡು ನಮಕ್ ಇಂಚಿನ ಸಂಘಟನೆ ಇತ್ತನ ಮಾತ್ರ ಏನು ಒಂಚೂರು ಎದುರು ಸೇರೆ ಅತನ ಪ್ರತಿಭಟಿಸೇರೆ ಒಂಜಿ ನಮ್ಮದು ಆವು ನಮಕ್ ದೇಶದ ಇಂಚಿನ ಸಮಸ್ಯೆ ಬಣ್ಣಗ ಪ್ರತಿ ಒಂಜಿ ವಿಷಯ ಇತ್ತ ನಮ್ಮ ಸತ್ಯನಾಗ್ಲಿ ಪೂರ ಪನ್ಪಣಕ್ಕೆ ಏಂದ ಎತೋ ಸರಿ ಯಾನಾರಡ ಕುಲದಿತ್ತ ಪಂದೆ ಕೆಲವು ವಿಚಾರ ನಮ್ಮ ಈ ಬೆನ್ಪಣಕ್ಲು ಅಂತ ಪಿರಾವಡೆ ನಾಂದ ಅತೆ ಇಂದು ಸತ್ಯ ಘಟನೆ ನಡೀತೆ ಎಂಗೆಲ್ಲ ಸಾಧಾರಣ ಸುಮಾರು ವರ್ಷ ಕ್ಷೇತ್ರ ಪೂರ ಒಂಚೂರು ಬಂಗ ಮತ್ತು ಬೆನ್ಪಣಕ್ಲು ದಯಬಂಡ ಸತ್ಯಾಂಶನ ತೆರೆಯೊಂದು ನಮ್ಮ ಇಪ್ಪ ಮಣ್ಣು ನಮ್ಮ ಎದುರು ಬರ್ರೆ ಪಣಕ್ಲತ್ತು ಆಯ್ನಾತ ಆ ಕ್ಷೇತ್ರಗ್ ತಗ್ಗದ ಬಗ್ಗದ ಜನಕ್ಲಿಗೆಲ್ಲ ಹಿರಿಯಾಕ್ಲಿಗೆಲ್ಲ ನಮ್ಮ ಇಲ್ಲಡಿತನ ಪೊಂಜನಕ್ಲಿಗೆ ಆತನ ನಮಕ್ ಏರ್ ನಮ್ಮ ಹಿರಿಯಾಕ್ಲಿರ ಅಕ್ಲೆ ಪೂರ ನಮಕ್ ತಗ್ಗದ ಬಗ್ಗದ ನಡತದ ನಮಕ್ ಅಭ್ಯಾಸ ಏರ್ನಲ್ಲ ಎದುರು ಕುಲ್ಲಲ್ಲ ನಮಕ್ ಅರ್ಧ ಮೇಲೆ ಕಾರ್ಬಾಡ್ರೆ ನಮಕ್ ಮನಸ್ಸು ಬರ್ಬೇಜಿ ಇಂದೇನು ಪೂರ ನಮಕ್ ಸಂಸ್ಕಾರ ನಮ್ಮ ಹಿರಿಯಾಕ್ಲು ಕಲ್ಪದ ಕೊಡ್ತೀರು ಆ ರೀತಿ ನಮ್ಮ ಇನ್ನು ಬೇರೆ ಒಂದು ಪೋಂದಿಲ್ಲ ನನದ ಜೋಕ್ಲಿ ಎಂಚ ನನದ ಜೋಕ್ಲಿಗೆ ಅಪಗ ನಾನು ಏರ್ ಪನ್ಪಣಾಕಲು ಅಪಗ ಒಂಜಿ ಇಂಚಿನ ಸಂಘಟನೆ ದಾಖಲು ತನ್ನ ಹಿರಿಯರನಾಕಲು ಇತ್ತ ಇಪ್ಪನೇ ನಮಕ್ ಒಂಜಿ ರಡ್ಡು ಜೋಕುಲು ದುಮ್ಮದ ಲೆಕ್ಕ 10-16 ಒಂಜಿ ಡಜನ್ ರಡ್ಡು ಅರ್ಧ ಡಜನ್ ಜೋಕುಲು ಇಜ್ಜ ಅಪಗ ಅಕಲೆಗೆ ನಮಕ್ ಒಂಜಿ ತಿಳುವಳಿಕೆ ಪನ್ಪಣಾಕಲು ಬೋರ್ಡು ಇಂಚಿನ ಸಂಘಟನೆ ಈಗ ಅಗತ್ಯ ನಮ್ಮ ದೇಶ ರಕ್ಷಣೆಗೆ ಈ ಸಂಘಟನೆ ಅಗತ್ಯ ಎಂದು ಪಂಡೊಂದು ಏನು
ರಡ್ಡು ಪಾತ್ರನ ಎಂಕೊಂಜಿ ಅವಕಾಶ ಮಂದು ಕೊರ್ನಾಕ ನಮ್ಮ ಮಾತ ಈ ಸಂಘಟನೆ ದಾಖಲೆಲ್ಲ ಕೈ ಮುಗಿಯೊಂದು ಎನ್ನ ಪಾತ್ರನ ಮುಗಿಪೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದವನ್ನು ಅರ್ಪಿಸುತ್ತಾ ನಾವು ಮುಂದಿನ ಕಾರ್ಯಕ್ರಮದತ್ತ ನಮ್ಮ ಹೆಜ್ಜೆಯನ್ನು ಇಡ್ತಿದ್ದೇವೆ. ಇದೀಗ ಧರ್ಮ ರಕ್ಷಣೆಗಾಗಿ ಇರಾರು ಮಹನೀಯರಿಗೆ ಸನ್ಮಾನದ ಕಾರ್ಯಕ್ರಮ ಈ ವೇದಿಕೆ ಮೇಲೆ. ಮೊದಲನೇದಾಗಿ ಹಿಂದೂ ಮುಖಂಡರಾಗಿರುವಂತಹ ಶ್ರೀ ಸತ್ಯಜಿತ್ ಸುರತ್ಕಲ್ ಇವರಿಗೆ ಧರ್ಮ ರಕ್ಷಣೆಗಾಗಿ, ರಾಷ್ಟ್ರ ರಕ್ಷಣೆಗಾಗಿ ತಮ್ಮನ್ನು ತಾವು ತೊಡಗಿಸಿ ಜೀವನವನ್ನೇ ಮುಡಿಪಾಗಿಟ್ಟು ಧರ್ಮಕ್ಕಾಗಿಯೇ ಜೀವ, ಧರ್ಮಕ್ಕಾಗಿಯೇ ಜೀವನ ಎನ್ನುವಂತಹ ಧ್ಯೇಯದೊಂದಿಗೆ ಎಲ್ಲ ಸತ್ಕಾರ್ಯವನ್ನು ಮಾಡಿಕೊಂಡು ಬಂದಿರುವಂತಹ ಸುಮಾರು 35 ವರ್ಷಗಳಿಂದ ಹಿಂದೂ ಸಂಘಟನೆಗೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿರುವಂತಹ, ಅಷ್ಟೇ ಅಲ್ಲದೆ ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ಬಾವುಟ ಏರಿಸಿದ ಧೀರ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ನಿರಂತರ ಹಿಂದೂ ಪರ ಹೋರಾಟ, ಹಿಂದೂ ಧರ್ಮಕ್ಕಾಗಿ ಎಲ್ಲ ರೀತಿಯ ಸಹಕಾರ ಹಾಗೂ ತನ್ನಲ್ಲಿರುವ ಎಲ್ಲ ಶಕ್ತಿಯನ್ನು ಧರ್ಮಕ್ಕಾಗಿ ಮೀಸಲಿಟ್ಟಿರುವಂತಹ ಸನ್ಮಾನ್ಯ ಶ್ರೀ ಸತ್ಯಜಿತ್ ಸುರತ್ಕಲ್ ಇವರಿಗೆ ಈ ಸನ್ಮಾನ ವೇದಿಕೆ ಮೇಲೆ ನಮ್ಗೆಲ್ರಿಗೂ ಈ ಒಂದು ಕ್ಷಣದಲ್ಲಿ ನಮ್ಮ ಭಾಗ್ಯ, ನಮ್ಮ ಪುಣ್ಯ ಅಂತ ಅನಿಸೋದು ತಪ್ಪಲ್ಲ ಅಂತ ಹೇಳ್ಬೋದು. ಇನ್ನಷ್ಟು ಜೋರಾದ ಕೈಚಪ್ಪಾಳಿಯೊಂದಿಗೆ ಈ ಒಂದು ಸನ್ಮಾನದ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಾಗಿ ತಮ್ಮೆಲ್ಲರಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ. ಸನ್ಮಾನಿತರಿಗೂ ಸನ್ಮಾನಿಸಿದ ಎಲ್ಲ ಗಣ್ಯರಿಗೂ ಧನ್ಯವಾದವನ್ನ ಅರ್ಪಿಸುತ್ತಾ, ಹಾಗೇನೆ ಇನ್ನೋರ್ವ ಹಿಂದೂ ಧರ್ಮಕ್ಕಾಗಿ ತನ್ನನ್ನು ತಾನೇ ಮುಡಿಪಾಗಿಟ್ಟಿರುವಂತಹ ಸನ್ಮಾನಿತರು ಸನ್ಮಾನ್ಯ ಗಂಗಾಧರ್ ಕುಲಕರ್ಣಿ ಅವರು, ರಾಜ್ಯಾಧ್ಯಕ್ಷರು ಶ್ರೀರಾಮ ಸೇನೆ ಅವರಿಗೂ ಕೂಡ ಎಲ್ಲರೂ ಸೇರಿ ಈ ಒಂದು ಸನ್ಮಾನವನ್ನು ಮಾಡಿಕೊಡ್ಬೇಕಾಗಿ ವಿನಂತಿಸುತ್ತೇವೆ. ಇವರು ಕೂಡ ಸುಮಾರು 35 ವರ್ಷಗಳಿಂದ ಹಿಂದೂ ಪರ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇರುವಂತಹ ಧೀಮಂತ ನಾಯಕರು. ಶ್ರೀರಾಮ ಸೇನೆಯ ಪ್ರಮೋದ್ ಮುತಲಿಕ್ ರವರ ಆಪ್ತ ಶಿಷ್ಯರಾಗಿ, ರಾಜ್ಯಾಧ್ಯಕ್ಷರಾಗಿ ನಿರಂತರ ಶ್ರೀರಾಮ ಸೇನೆಯ ಸಂಘಟನೆಯನ್ನು ವಿಸ್ತರಿಸಿದಂತಹ ಹೆಗ್ಗಳಿಕೆ ಇವರದು. ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಯಾವುದೇ ಹಿಂದೂ ಪರ ಹೋರಾಟದಲ್ಲಿ ಎತ್ತಿದ ಕೈ ಇವರದು. ಬ್ರಹ್ಮಚಾರಿಯಾಗಿ ತನ್ನ ಜೀವನವನ್ನು ಸದಾ ಹಿಂದುತ್ವಕ್ಕಾಗಿ ಪಣತೊಟ್ಟಿರುವ, ಸಮರ್ಪಿಸಿರುವ ಧೀಮಂತ ನಾಯಕ ಸನ್ಮಾನ್ಯ ಗಂಗಾಧರ್ ಕುಲಕರ್ಣಿ ಅವರು. ನಿಜವಾಗ್ಲೂ ಈ ಇಬ್ಬರು ಧೀಮಂತರಿಗೆ ವೇದಿಕೆಯಲ್ಲಿ ಸನ್ಮಾನಿಸುವುದು ನಮ್ಮೆಲ್ಲರ ಕರ್ತವ್ಯ, ನಮ್ಮೆಲ್ಲರಿಗೂ ಹೆಮ್ಮೆ, ನಮ್ಮೆಲ್ಲರಿಗೂ ಸಂತೋಷದ ವಿಷಯ ಅನ್ನುತ್ತಾ ಈ ಒಂದು ಸನ್ಮಾನದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿರುವಂತಹ ಎಲ್ಲ ಗಣ್ಯರಿಗೂ ಕೂಡ ತುಂಬು ಹೃದಯದ ಧನ್ಯವಾದವನ್ನ ಈ ಸಂದರ್ಭದಲ್ಲಿ ಅರ್ಪಿಸುತ್ತಿದ್ದೇವೆ. ಮೊದಲನೇದಾಗಿ ನನ್ನ ಹೋರಾಟದ ಜೀವನವನ್ನು ಮುಂದಿಟ್ಟುಕೊಂಡು ಅದಕ್ಕೆ ಸನ್ಮಾನ ಮಾಡಿದ ತಮಗೆಲ್ಲರಿಗೂ ಧನ್ಯವಾದವನ್ನು ಸಮರ್ಪಿಸಲಿಕ್ಕೆ ಬಯಸ್ತೇನೆ. ನಾನು ಯಾಕೆ ಕನ್ನಡದಲ್ಲಿ ಮಾತನಾಡ್ತಾ ಇದ್ದೆ ಅಂತ ಕೇಳಿದರೆ, ಅಧ್ಯಕ್ಷರು ಇದ್ದಾರೆ, ಅವರಿಗೆ ಕನ್ನಡ ತುಳು ಅರ್ಥ ಆಗೋದಿಲ್ಲ, ಹಾಗಾಗಿ ಕನ್ನಡದಲ್ಲಿ ಮಾತನಾಡ್ತಾ ಇದ್ದೇನೆ. ನಾನು ಅವ್ರ ಜೊತೆ ಮಾತನಾಡ್ತಾ ಇರಬೇಕಿದ್ರೆ ಒಂದು ವಿಚಾರವನ್ನು ಹಂಚಿಕೊಂಡೆ. ಮೊನ್ನೆಯ ರಕ್ಷಾಬಂಧನ ಕಾರ್ಯಕ್ರಮದಲ್ಲಿ ಕೂಡ ಅದನ್ನು ಒಂದಷ್ಟು ಸ್ಪಷ್ಟಪಡಿಸಿದ್ದೆ. ನಾನು 25 ವರ್ಷ ನಿರಂತರವಾಗಿ ಹಿಂದೂ ಜಾಗರಣ ವೇದಿಕೆಯಲ್ಲಿ ಬೇರೆ ಬೇರೆ ಜವಾಬ್ದಾರಿಯನ್ನು ನಿರ್ವಹಿಸಿಕೊಂಡು ರಾಜ್ಯದಾದ್ಯಂತ ಸಂಘಟನೆಯನ್ನು, ಹೋರಾಟವನ್ನು ಮಾಡಿಕೊಂಡು ಬಂದವನು ನಾನು. ಒಂದು ಸ್ಪಷ್ಟ ವ್ಯವಸ್ಥೆಯನ್ನು ಯೋಚನೆ ಮಾಡಿಕೊಂಡು ಆ ವ್ಯವಸ್ಥೆಯ ಅಡಿಯಲ್ಲಿ ಆ ರೀತಿಯಲ್ಲಿ ಆವತ್ತು ಅದು ಯೋಜನೆ ಆಗಿತ್ತು. ಸಂಘಟನೆ, ಸಂಸ್ಕಾರ, ಸಂಘರ್ಷ ಅಂತ ಹೇಳಿಕೊಂಡು ಶ್ರೀರಾಮ ಸೇನೆ ಇವತ್ತು ಧೋರಣೆಯಲ್ಲಿ ಹಾಕಿದೆ. ಅದು ಅವತ್ತು ನಮ್ಮ ಮನಸ್ಸಲ್ಲಿ ಸ್ಪಷ್ಟ ಇತ್ತು. ಯಾವತ್ತು ಸಂಘರ್ಷ ನಮ್ಮ ಕೆಲಸ ಅಲ್ಲ, ಸಮಾಜದ ಜಾಗೃತ ಸಮಾಜದ ಮುಖಾಂತರ ಈ ಸಮಾಜದ ಮೇಲೆ ಆಗ್ತಾ ಇರುವಂತಹ ಅನ್ಯಾಯಕ್ಕೆ ತಡೆಯನ್ನು ಒಡ್ಡುವುದು ಹೇಗೆ? ಯಾಕಂತ ಹೇಳಿದ್ರೆ ಇದು ಯಾರೋ ಒಂದಷ್ಟು ಹಿಡಿಯಷ್ಟು ಜನರ ನಮ್ದು ಕೆಲಸ ಅಲ್ಲ, ಇದು ಇಡೀ ಸಮಾಜದ ಜವಾಬ್ದಾರಿ, ಇದು ಸಮಾಜದ ಕರ್ತವ್ಯ. ಇದು ಯಾವಾಗ ಅನ್ಯಾಯದ ವಿರುದ್ಧ ಸಮಾಜ ಜಾಗೃತ ಆಗ್ತದೆ, ಆ ಜಾಗೃತ ಸಮಾಜದ ಸಂಘಟನೆ ಆಗ್ತದೆ, ಆ ಜಾಗೃತ ಸಂಘಟಿತ ಸಮಾಜದ ಮುಖಾಂತರ ಯಾವುದೇ ಸಮಸ್ಯೆಗಳಿಗೆ ಪರಿಹಾರ ಹುಡುಕ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂತಹ ರೀತಿಯಲ್ಲಿ ಆ ವ್ಯವಸ್ಥೆ ಯೋಚನೆಯನ್ನು ಮಾಡಿಕೊಂಡು ಅದೇ ರೀತಿ ಸಮಾಜದ ಹೋರಾಟವಾಗಿ ಅದನ್ನು ನಿರ್ವಹಣೆ ಮಾಡಿಕೊಂಡು ನಾನು ಬಂದವ ನಂದು 25 ವರ್ಷದ ಒಂದು ಅವಧಿಯಲ್ಲಿ. ಆದರೆ ಒಟ್ಟು ಅದನ್ನು ಅವಲೋಕನ ಮಾಡಿಕೊಂಡು ಬಂದಾಗ ಅದನ್ನು ನಾನು ಇವತ್ತು
ರಾಜ್ಯಾಧ್ಯಕ್ಷರ ಜೊತೆಯಲ್ಲಿ ಮಾತನಾಡ್ತಾ ಇದ್ದೆ ನಾನು. ಅವತ್ತು ಯಾವ ವಿಚಾರಕ್ಕೋಸ್ಕರ ಹೋರಾಟ ಆಗ್ತಾ ಇತ್ತು, ಆ ವಿಚಾರಗಳು ಇವತ್ತು ಇಲ್ವ ಅಂತ ಕೇಳಿದ್ರೆ ಆ ಎಲ್ಲ ವಿಚಾರಗಳು ಅದೇ ರೀತಿಯಲ್ಲಿ ಇವತ್ತಿಗೂ ಜೀವಂತ ಇದೆ. ಆ ಎಲ್ಲ ವಿಚಾರಗಳು ಜೀವಂತ ಇದೆ. ಒಂದಷ್ಟು ಭ್ರಮೆ ನಮ್ಮೆಲ್ಲರಲ್ಲಿತ್ತು, ರಾಜಕೀಯವಾಗಿ ಅಧಿಕಾರಕ್ಕೆ ಬಂದ ಕೂಡಲೇ ಎಲ್ಲಾ ಸಮಸ್ಯೆಗಳು ಪರಿಹಾರ ಆಗ್ತದೆ ಅನ್ನುವಂಥದ್ದು ಒಂದಷ್ಟು ಭ್ರಮೆಗಳಿತ್ತು. ಆದ್ರೆ ಅಧಿಕಾರಕ್ಕೆ ಬಂದ ನಂತರ ಕೂಡ ಆ ಭ್ರಮೆಗಳು ಇನ್ನೂ ಹಾಗೆ ಇದೆ. ಅದು ಭ್ರಮೆ ಹೋಗಿದೆ, ಅದು ನಿಜ ಅಂತ ಹೇಳಿ ಅನಿಸ್ತಾ ಇದೆ. ಹೋಗ್ಲಿಲ್ಲ, ಸಮಸ್ಯೆಗಳು ಹಾಗೇ ಉಳ್ಕೊಂಡು ಬಂದಿದೆ. ಹಾಗಾದ್ರೆ ಎಲ್ಲಿ ತಪ್ಪಾಯ್ತು, ಎಲ್ಲಿ ಸಮಸ್ಯೆ ಆಯ್ತು? ಅವತ್ತು ನಾವು ಹೇಳ್ತಾ ಇದ್ದೀವಿ, ಯಾವುದೇ ಇದಕ್ಕೆ ಸಾಮಾಜಿಕ ಸಮಸ್ಯೆಗಳಿಗೆ ರಾಜಕೀಯ ಅಧಿಕಾರ ಪರಿಹಾರ ಅಲ್ಲ. ರಾಜಕೀಯ ಜಾಗೃತಿ, ರಾಜಕೀಯ ಅಧಿಕಾರ ಇದು ಸಾಮಾಜಿಕ ಸಮಸ್ಯೆಗೆ ಪರಿಹಾರ ಅಲ್ಲ. ರಾಜಕೀಯದಿಂದ ಸಾಮಾಜಿಕ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಇಲ್ಲ. ಸಂಘಟಿತ ಸಮಾಜದ ಮುಖಾಂತರವೇ, ಸಾಮಾಜಿಕ ವ್ಯವಸ್ಥೆಯ ಅಡಿಯಲ್ಲಿಯೇ, ಸಾಮಾಜಿಕ ನಾಯಕತ್ವದ ಮುಖಾಂತರವೇ ಅದಕ್ಕೆ ಪರಿಹಾರವನ್ನು ಕಂಡುಕೊಂಡಾಗ ಮಾತ್ರ ಆ ಸಮಸ್ಯೆಗಳಿಗೆ ಪರಿಹಾರ ಹುಡುಕ್ಲಿಕ್ಕೆ ಸಾಧ್ಯ ಇದೆ. ಇಲ್ಲ ಅಂತ ಹೇಳಿದ್ರೆ ಆಗೋದಿಲ್ಲ. ಇದು ಇವತ್ತು ಸತ್ಯ. ನಾನಿವತ್ತು ಮಾತನಾಡೋ ವಿಚಾರ ಕೆಲವೊಂದಷ್ಟು ಜನರಿಗೆ ಸತ್ಯರು ಯಾಕೆ ಹೀಗೆ ಮಾತನಾಡ್ತಾ ಇದ್ದಾರೆ ಅನ್ನುವಂಥದ್ದು ಬರಬಹುದು. ಆದ್ರೆ ಎಲ್ರಿಗೂ ಗೊತ್ತಿರುವ ವಿಚಾರ, ಸತ್ಯನಿಗೆ ಯಾವುದು ಸತ್ಯ ಅಂತ ಹೇಳಿ ಅನಿಸ್ತದೆ ಆ ವಿಚಾರವನ್ನು ಮಾತ್ರ ಸತ್ಯ ಗಟ್ಟಿಯಾಗಿ ಪ್ರತಿಪಾದನೆ ಮಾಡ್ತಾನೆ, ಬಿಟ್ರೆ ಬೇರೆ ವಿಚಾರವನ್ನು ಸತ್ಯ ಯಾವತ್ತೂ ಪ್ರತಿಪಾದನೆ ಮಾಡುವುದಿಲ್ಲ. ಯಾರನ್ನೋ ಖುಷಿಪಡಿಸುವುದಕ್ಕೋಸ್ಕರ ಯಾವುದೋ ವಿಚಾರವನ್ನು ಸತ್ಯ ಯಾವತ್ತೂ ಮಾತನಾಡುವುದಿಲ್ಲ. ಅಕ್ರಮ ಗೋಸಾಗಾಟದ ವಿರುದ್ಧ ಹೋರಾಟ, ಮತಾಂತರದ ವಿರುದ್ಧ ಹೋರಾಟ, ಕಸಾಯಿಖಾನೆಗಳ ವಿರುದ್ಧ ಹೋರಾಟ, ಲವ್ ಜೆಹಾದ್ ವಿರುದ್ಧ ಹೋರಾಟ, ಅದ್ರ ಜೊತೆಯಲ್ಲಿ ಲ್ಯಾಂಡ್ ಜೆಹಾದ್ ಅಂತ ಹೇಳಿ ಬಂತು, ಬೇರೆ ಬೇರೆ ಹೋರಾಟಗಳು ಬಂತು. ಮೈಕ್ನ ವಿರುದ್ಧ ಹೋರಾಟ, ಆಜಾನ್ ವಿರುದ್ಧ ಹೋರಾಟ ಅಂತ ಹೇಳಿ ಆಯ್ತು. ಅಂಗಡಿಗಳು, ಹಿಂದೂಗಳ ವ್ಯವಹಾರ ಹಿಂದೂಗಳ ಜೊತೆಯಲ್ಲಿ ಆಗಬೇಕು ಅಂತ ಹೇಳಿ ಆಯ್ತು. ಒಂದೊಂದ್ಸರಿ ನಾನು ಹೇಳಿರೋದು ಇದೆ, ಮುಳ್ಳನ್ನು ಮುಳ್ಳಿನಿಂದ ತೆಗಿಬೇಕಿದ್ರೆ ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು ಯೋಚನೆ ಮಾಡಿಕೊಂಡು ನಾವು ಒಂದಷ್ಟು ಹೋರಾಟವನ್ನು ಕೈಗೆತ್ತಿಕೊಳ್ಳದಿದ್ರೆ ವಾಪಸ್ ನಮಗೆ ಅದು ಸಮಸ್ಯೆ ಆಗ್ತದೆ, ವಾಪಸ್ ಹೊಡಿತದೆ ಅಂತ ಹೇಳಿಕೊಂಡು. ಆಜಾನ್ ವಿಚಾರದಲ್ಲಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ದುರ್ದೈವ ಅದೇ ಆಯ್ತು ನಮ್ಗೆ. ಅಲ್ಲಿ ಒಂದು ಮಾತು, ನಾನು ಅದನ್ನು ನೋಡ್ತಾ ಇದ್ದೆ. ನಾನು ಧರ್ಮದ ಸಾರವನ್ನು ತಿಳಿದುಕೊಳ್ಳದೆ ಆಚರಣೆಗೆ ಮಾತ್ರ ಮಹತ್ವ ನೀಡಿದರೆ ಕಾಯಿಯನ್ನು ಬಿಸಾಡಿ ಬರೀ ಗಿರಟೆಯನ್ನು ಹಿಡಿದುಕೊಂಡಂತೆ ಅಂತ ಹೇಳಿಕೊಂಡು. ಇವತ್ತು ಹಿಂದುತ್ವ ಅಂತ ಹೇಳಿದ್ರೆ, ಹಿಂದುತ್ವದ ಹೋರಾಟ ಅಂತ ಹೇಳಿದ್ರೆ ಕೇಸರಿ ಶಾಲು, ಕೇಸರಿ ನಾಮ, ಕೇಸರಿ ಧ್ವಜ, ಕೇಸರಿ ಪಂಚೆ ಇಷ್ಟಕ್ಕೆ ಸೀಮಿತ ಆಗಿದೆ. ಅದನ್ನು ಹಾಕಿಕೊಂಡು ಬಂದು ಯಾರು ಬೇಕಾದ್ರೆ ಈ ಸಮಾಜವನ್ನು ಮೋಸ ಮಾಡಬಹುದು ಹಿಂದುತ್ವ ಹೆಸರಿನಲ್ಲಿ ಅನ್ನುವ ತನಕ ಇವತ್ತು ಪರಿಸ್ಥಿತಿ ಬಂದು ಬಿಟ್ಟಿದೆ. ಸಮಾನ ನಾಗರಿಕ ಸಮಿತಿ ಈ ದೇಶದಲ್ಲಿ ಇನ್ನೂ ಬರಲಿಲ್ಲ. ಗೋ ಹತ್ಯೆ ನಿಷೇಧ ಬಿಡಿ, ಗೋ ಮಾಂಸದ ರಫ್ತು ವಿದೇಶಕ್ಕೆ, ಗೋ ಉತ್ಪನ್ನಗಳ ರಫ್ತು ಇವತ್ತಿನ ತನಕ ಅದಕ್ಕೆ ನಿಷೇಧ ಆಗಲಿಲ್ಲ. ದೇಶದಾದ್ಯಂತ ಮತಾಂತರ ನಿಷೇಧ ಕಾನೂನು ವ್ಯವಸ್ಥೆ ಕೇಂದ್ರದಿಂದ ಯಾವುದೂ ಆಗಿಲ್ಲ. ಜಾತಿಯ ವ್ಯವಸ್ಥೆ ಹೋಗಿದೆ ಅಂತ ಕೇಳಿ ನಾ ಹಿಂದೂ ಪತಿತೋ ಭವೇತ್, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ನಾವೆಲ್ಲ ಬಂಧು. ನಿಜವಾದ ಅರ್ಥದಲ್ಲಿ ಒಂದೊಂದ್ಸರಿ ಕುತ್ಕೊಂಡು ಯೋಚನೆ ಮಾಡಿದಾಗ, ನಂದು 35 ವರ್ಷದ ಈ ಹೋರಾಟದ ಸಂದರ್ಭದಲ್ಲೂ ಒಂದಷ್ಟು ವಿಚಾರ ನಾನು ಯೋಚನೆ ಮಾಡ್ತಿದ್ದೆ, ಉಲ್ಲೇಖ ಮಾಡ್ತಾ ಇದ್ದೆ. ಮತಾಂತರ ಅಂತ ಅದರ ವಿರುದ್ಧ ನಾವು ಹೋರಾಟ ಮಾಡಿಕೊಂಡು ಬಂದಿದ್ದೆ. ನಾವು ಸಂಘಟನೆ ಜವಾಬ್ದಾರಿ ಇದ್ದಾಗ ಕೂಡ ಸಾರ್ವಜನಿಕ ವೇದಿಕೆಯಲ್ಲಿ, ದೇವಸ್ಥಾನಗಳ ಬ್ರಹ್ಮಕಲಶದ ವೇದಿಕೆಯಲ್ಲಿ ನಾನು ಹೇಳಿರುವುದಿದೆ. ನಾನು ಮನೆ ಒಳಗಡೆ ನಾವು ನಮ್ಮ ಜೊತೆ ಹಾಸಿಗೆಯಲ್ಲಿ ನಾಯನ್ನು, ಬೆಕ್ಕನ್ನು ನಮ್ಮ ಜೊತೆ ಮಲಗಿಸಿಕೊಳ್ಳುತ್ತೇವೆ ನಾವು. ಇವತ್ತದೊಂದು ಫ್ಯಾಷನ್ ಆಗಿಬಿಟ್ಟಿದೆ. ಆದರೆ ನಮ್ಮಂತೆ ಇರುವಂತ ಒಬ್ಬ ಮನುಷ್ಯನನ್ನು ಜಾತಿಯ ಹೆಸರಿನಲ್ಲಿ ಇವತ್ತಿಗೂ ಕೂಡ ನಮ್ಮ ಮನೆಯಿಂದ ಹೊರಗಡೆ ಇಡುವಂತಹ ವ್ಯವಸ್ಥೆ ಇನ್ನೂ ಜೀವಂತ ಇದೆ. ಯಾವುದು ಮತಾಂತರಕ್ಕೆ ಮೂಲ ಕಾರಣ ಆಗಿದೆ ಅಂತ ಕೇಳಿದ್ರೆ, ಇವತ್ತಿಗೂ ಯಾವ ಕಾರಣಕ್ಕೆ ಮತಾಂತರಕ್ಕೆ ಅದು ಆಸ್ಪದ ಆಗ್ತಾ ಇದೆ, ಕೊಡ್ತಾ ಇದೆ ಅಂತ ಕೇಳಿದ್ರೆ, ಇದೇ ವ್ಯವಸ್ಥೆಗಳು ಮತ್ತೆ ಮತಾಂತರಕ್ಕೆ ಆಸ್ಪದ ಕೊಡ್ತಾ ಇದೆ. ಹಿಂದಿನ ಸರ್ಕಾರ ಇದ್ದಾಗ, ಅರಗ ಜ್ಞಾನೇಂದ್ರ ಅವರು ಗೃಹ ಸಚಿವರಾಗಿದ್ದಾಗ ಇದೇ ಮಾತು ಬಂತು ಒಂದ್ಸರಿ ತೀರ್ಥಹಳ್ಳಿಯಲ್ಲಿ.
ಬೇರೆ ಬೇರೆ ಕಾರಣಕ್ಕೋಸ್ಕರ ನಂಗೋಸ್ಕರ ಕಾದು ಕೂತಿದ್ರು. IBL ಆನಂತರ ಹೋದೆ ನಾನು, ಮತಾಂತರ ಆಗ್ತಾ ಇದೆ, ಜಾತಿ ಸಂಘಟನೆ ಮಾಡ್ಲಿಕ್ಕೆ ಹೊರಟಿದ್ದೀರಿ. ಅವತ್ತು ನಾರಾಯಣಗುರು ವಿಚಾರ ವೇದಿಕೆ ರಾಜ್ಯಾಧ್ಯಕ್ಷ ಇವತ್ತು ನಾನು. ನಂಗೆಲ್ಲೂ ಅದರ ಬಗ್ಗೆ ಬೇಸರ ಇಲ್ಲ. ಕೇರಳದಲ್ಲಿ ಹಿಂದೂ ಧರ್ಮವನ್ನು ಅಕಸ್ಮಾತ್ ಯಾರಾದ್ರೂ ಇವತ್ತು ಉಳಿಸಿದ್ರೆ ಹಿಂದೂ ಸಮಾಜ ಇವತ್ತು ಕೇರಳದಲ್ಲಿ 45% ಇವತ್ತು ಹಿಂದೂ ಸಮಾಜ ಇದ್ರೆ ಅದಕ್ಕೆ ಕಾರಣಕರ್ತರು ಯಾರು ಅಂತ ಕೇಳಿದ್ರೆ ಅದು ಬ್ರಹ್ಮಶ್ರೀ ನಾರಾಯಣ ಗುರುಗಳು. ಅವರು ಹಿಂದುಳಿದ ವರ್ಗ ಮತ್ತು ದಲಿತ ಸಮಾಜವನ್ನು ಮೇಲೆತ್ತುವುದಕ್ಕೋಸ್ಕರ ಅವರು ಸ್ವಾಭಿಮಾನದಿಂದ ಬದುಕಲಿಕ್ಕೆ ನೆಲೆ ಮಾಡಿಕೊಟ್ಟರು, ದಾರಿ ಮಾಡಿಕೊಟ್ಟರು, ದೇವಸ್ಥಾನ ನಿರ್ಮಾಣ ಮಾಡಿಕೊಟ್ಟರು. ಆ ಇನ್ನೊಂದು ವ್ಯವಸ್ಥೆಯನ್ನು, ಪರ್ಯಾಯ ವ್ಯವಸ್ಥೆಯನ್ನು ಯಾರ ಜೊತೆ ಸಂಘರ್ಷ ಮಾಡದೆ ಸೃಷ್ಟಿ ಮಾಡಿಕೊಟ್ರು. ಅದರ ಪರಿಣಾಮವಾಗಿ ಇವತ್ತು ಕೇರಳದಲ್ಲಿ 45% ಹಿಂದೂ ಸಮಾಜ ಉಳಿದಿದೆ. ಇವತ್ತು ಸ್ಪೃಶ್ಯ ಅಸ್ಪೃಶ್ಯ ನೀತಿ, ನಾನು ಆಗ ಹೇಳಿದ ಹಾಗೆ ನಾಯಿ ಬೆಕ್ಕನ್ನು ಸಾಕಿಸಿಕೊಂಡು ನಮ್ಮಂತೆ ಇರುವಂತಹ ಬಂಧುಗಳನ್ನು ಮನೆಯಿಂದ ಅಂಗಳದಿಂದ ಹೊರಗಡೆ ಇಟ್ಟಂತಹ ಯಾವ ಸಮಸ್ಯೆಗಳಿತ್ತು, ಮನುಷ್ಯರಾಗಿ ಬದುಕಲಿಕ್ಕೆ ಕೂಡ ಸರಿಯಾದ ರೀತಿಯಲ್ಲಿ ಬದುಕಲಿಕ್ಕೆ ಅವಕಾಶ ಇರಲಿಲ್ಲ. ದೇವಸ್ಥಾನ ಪ್ರವೇಶ ಬಿಟ್ಟು ದೇವಸ್ಥಾನದ ರಸ್ತೆಯಲ್ಲಿ ನಡೆದಾಡ್ಲಿಕ್ಕೆ ಕೂಡ ಅವಕಾಶ ಇರಲಿಲ್ಲ. ಮಾನ ಮುಚ್ಚಿಕೊಳ್ಳಿಕ್ಕೆ ಅವಕಾಶ ಇರಲಿಲ್ಲ. ಹಿಂದುಳಿದ ವರ್ಗದ ತಾಯಂದಿರು, ದಲಿತ ಸಮಾಜದ ತಾಯಂದಿರು ಮಗುವಿಗೆ ಹಾಲು ಕೊಡಬೇಕಿದ್ರೆ ಅವರ ಎದೆಯ ಗಾತ್ರದ ಆಧಾರದ ಮೇಲೆ ತೆರಿಗೆಯನ್ನು ಕಟ್ಟುವಂತ ವ್ಯವಸ್ಥೆ 150 ವರ್ಷದ ಹಿಂದೆ ಇದೇ ಕೇರಳದಲ್ಲಿತ್ತು. ಜಾತಿಯ ವ್ಯವಸ್ಥೆ ಹೆಸರಿನಲ್ಲಿ ಅದರ ಪರಿಣಾಮವೇ ಅವತ್ತು ಬಹಳ ದೊಡ್ಡ ಇದರಲ್ಲಿ ಸಮಾಜ ಮುಸಲ್ಮಾನರಾಗಿ ಕ್ರಿಶ್ಚಿಯನ್ರಾಗಿ ಮತಾಂತರ. ಯಾಕಂತ ಹೇಳಿದ್ರೆ ಮುಸಲ್ಮಾನರು ಅದರ ಮರು ದಿವಸ ಅವರಿಗೆ ದೇವಸ್ಥಾನ ಅಲ್ಲ, ಇವರೆಲ್ಲ ಮನೆಗಳಿಗೆ ಕೂಡ ಪ್ರವೇಶಕ್ಕೆ ಅವಕಾಶ ಇತ್ತು. ಮೇಲ್ಜಾತಿಯವರ ಮನೆಗಳಿಗೆ ಪ್ರವೇಶಕ್ಕೆ ಅವಕಾಶ ಇತ್ತು. ಕ್ರಿಶ್ಚಿಯನ್ರಾಗಿ ಮತಾಂತರ ಆದ್ರೆ ಅವರ ಮನೆಗಳಿಗೆ ಪ್ರವೇಶಕ್ಕೆ ಅವಕಾಶ ಇತ್ತು. ಇವತ್ತು ನಾನು ನನ್ನ ಕಣ್ಣೆದುರು ನೋಡಿದಂತಹ ಘಟನೆಗಳಿದೆ. ಇವತ್ತು ಯಾವುದಾದ್ರೂ ದೇವಸ್ಥಾನದಲ್ಲಿ ಡೋಲು ಬಾರಿಸುವಂತಹ ಸಮಾಜದವರನ್ನು ದೇವಸ್ಥಾನದ ಅಂಗಣಕ್ಕೆ ಇವತ್ತು ನಾವು ಬಿಡ್ತಾ ಇದ್ದೀವ. ಕೋಡದಬ್ಬು ದೇವಸ್ಥಾನದಲ್ಲಿ ಕೂಡ ಆ ಸಮಾಜದ ಬಂಧುಗಳೇ ಇರುವಂತಹ ಕೋಡದಬ್ಬು ದೇವಸ್ಥಾನದಲ್ಲಿ ಕೂಡ ಡೋಲು ಬಡಿಯುವಂತಹ ಸಮಾಜಕ್ಕೆ ಅಂಗಣಕ್ಕೆ ಇಳಿಯಲಿಕ್ಕೆ ಅವಕಾಶ ಇಲ್ಲ. ದೇವಸ್ಥಾನದಲ್ಲಿ ಬಿಡಿ. ಒಂದು ಕೋಡದಬ್ಬು ದೇವಸ್ಥಾನ ಸಮಿತಿಯ ಅಧ್ಯಕ್ಷ ನಾನು. ಅಲ್ಲಿ ಆ ಸಮಾಜದ ಜೊತೆಯಲ್ಲಿ ಮಾತು ತೆಗೆದಾಗ ಕೂಡ ಬೇರೆಯೇ ಉತ್ತರ ಬಂದಿರೋ ಕೊನೆಯ ಉತ್ತರ ಯಾವುದು ಅಂತ ಕೇಳಿದ್ರೆ ಅದು ಜಾತಿ ವ್ಯವಸ್ಥೆಯೇ. ದೈವದ ದರ್ಶನದಲ್ಲಿ ಕೇಳಿದಾಗ ಕೂಡ ದೈವದ ಬಾಯಲ್ಲಿ ಬಂದ ಮಾತು ಬೇರೆ ಏನಲ್ಲ, ಇದೇ ಜಾತಿ ವ್ಯವಸ್ಥೆಯ ಬಗ್ಗೆ ಬಂದಿರುವಂಥದ್ದು. ನಾನು ಕೊನೆಗೆ ಅವರ ಹತ್ರ ಹೇಳಿದೆ, ನಾನು ಇವತ್ತು ಮಾತನಾಡೋದಿಲ್ಲ, ಅರೆ ಮುಂದೊಂದು ದಿವಸ ಇದ್ರ ಮುಂದೆ ನಿಂತ್ಕೊಂಡು ನನಗೆ ಚರ್ಚೆ ಮಾಡ್ಲಿಕ್ಕೆ, ಇವತ್ತು ನಾನು ಅದನ್ನು ಸಮಸ್ಯೆ ಮಾಡ್ಲಿಕ್ಕೆ ಹೋಗಲಿಲ್ಲ ಅಂತ ಹೇಳಿದೆ ನಾನು. ಅದೇ ಬಂಧುಗಳು ದೈವಕ್ಕೆ ಕೋಡದಬ್ಬ ದೇವಸ್ಥಾನ ಚಾಕರಿಯ ಬಂಧುಗಳು ಅವತ್ತು ನಮ್ಮ ಹತ್ರ ಬಂದು ಇನ್ನೊಂದು ದಿವಸ ದೂರು ಕೊಟ್ಟರು. ನಾವು ದೈವದ ಪ್ರಸಾದ ತೆಗೆದುಕೊಂಡು ಮನೆಗೆ ಹೋದಾಗ ಬಿಸಿಲು ಸಿಕ್ಕಾಬಟ್ಟೆದ್ದು ಕುಡಿಲಿಕ್ಕೆ ನೀರು ಕೇಳಿದ್ರೆ ಕೆಲವರು ಮನೆಯಲ್ಲಿ ನೀರು ಕೊಡುವುದಿಲ್ಲ. ಜಗಲಿಯಲ್ಲಿ ಸ್ವಲ್ಪ ಕುತ್ಕೊಳ್ಬಹುದು ಅಂತ ಕೇಳಿದ್ರೆ ಅದಕ್ಕೂ ಅವಕಾಶ ಕೊಡುವುದಿಲ್ಲ. ಹಾಗಾದ್ರೆ ಯಾವ ವೈಜ್ಞಾನಿಕ ಯುಗದಲ್ಲಿ, ಯಾವ ಕಂಪ್ಯೂಟರ್ ಯುಗದಲ್ಲಿ ನಾವಿದ್ದೇವೆ? ದಕ್ಷಿಣ ಕನ್ನಡ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ, ವೈಚಾರಿಕ ಜಿಲ್ಲೆ ಅಂತ ಹೇಳ್ತೀವಿ. ಈ ಜಿಲ್ಲೆಯ ಘಟನೆಗಳನ್ನು ನಾನು ಹೇಳ್ತಾ ಇರುವಂಥದ್ದು. 2 ವರ್ಷದ ಹಿಂದೆ ವೇಣೂರು ದೇವಸ್ಥಾನದ ಮಾಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮ ಕಲಶ ಆಯಿತು. 4 ಕಡೆಯಲ್ಲಿ ಅಡಿಗೆ ವ್ಯವಸ್ಥೆ ಆಯಿತು. ಜೈನ ಸಮಾಜಕ್ಕೆ ಪ್ರತ್ಯೇಕ, ಬ್ರಾಹ್ಮಣ ಸಮಾಜಕ್ಕೆ ಪ್ರತ್ಯೇಕ, ಉಳಿದವರಿಗೆ ಬೇರೆ 2 ಕಡೆಯಲ್ಲಿ ಪ್ರತ್ಯೇಕ ವ್ಯವಸ್ಥೆಗಳಾಯಿತು. ಅಡಿಗೆಯೂ ಪ್ರತ್ಯೇಕ ವ್ಯವಸ್ಥೆ, ಊಟಕ್ಕೂ ಪ್ರತ್ಯೇಕ ವ್ಯವಸ್ಥೆ. ಯಾವುದಾದ್ರೂ ಒಂದು ದೇವಸ್ಥಾನದಲ್ಲಿ, ಮುಜರಾಯಿ ಇಲಾಖೆಯ ದೇವಸ್ಥಾನದಲ್ಲಿ ಆದ್ರೂ ಎಲ್ಲರಿಗೂ ಜೊತೆಯಲ್ಲಿ ಊಟದ ವ್ಯವಸ್ಥೆ ಇದೆಯಾ? ನಾವೆಲ್ಲ ಹಿಂದೂ, ನಾವೆಲ್ಲ ಬಂದು ಅದು ಆಗದಿದ್ರೆ ಈ ಸಮಾಜದ ಸಂಘಟನೆ ಹೇಗೆ ಮಾಡುವಂಥದ್ದು? ಇಂಥದ್ದೇ ಘಟನೆಗಳ ಪರಿಣಾಮವಾಗಿ ತಮಿಳುನಾಡಿನಲ್ಲಿ ದ್ರವಿಡ ಚಳವಳಿ ನಡೆಯಿತು. ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ. ಯಾಕೋಸ್ಕರ ಇದನ್ನು ಹೇಳ್ತಾ ಇದ್ದೇನೆ ಅಂತ ಕೇಳಿದ್ರೆ, ಆತ್ಮವಿಮರ್ಶೆ ಮಾಡಿಕೊಳ್ಳುವಂತಹ ಘಟ್ಟದಲ್ಲಿ ಇವತ್ತು ನಾವು ಬಂದು ನಿಂತಿದ್ದೇವೆ ಅಂತ ನಂಗೆ ಅನಿಸ್ತಾ ಇದೆ. ಯಾಕೋಸ್ಕರ ಸಂಘ ಪ್ರಾರಂಭ ಆಗಿ 100 ವರ್ಷ ಆಯಿತು. ವಿಶ್ವ ಹಿಂದೂ ಪರಿಷತ್ ಪ್ರಾರಂಭ ಆಗಿ 60 ವರ್ಷಗಳು ಮುನ್ನೆ ದಿವಸಕ್ಕೆ ಕಳೆದವು. ಹಿಂದೂ ಮುನ್ನಣಿ, ಸಂಘದ ವ್ಯವಸ್ಥೆಯ ಒಳಗಡೆ ಅಧಿಕೃತವಾದ ಹೋರಾಟದ ಸಂಘಟನೆ ಹಿಂದೂ ಮುನ್ನಣಿ ಪ್ರಾರಂಭ ಆಗಿ ಸುಮಾರು 35 ವರ್ಷಗಳು ಕಳೆಯಿತು. ಕರ್ನಾಟಕದಲ್ಲಿ ಜಾಗರಣ ವೇದಿಕೆ ಬಂದು 87ರಲ್ಲಿ ಬಂದು ಇನ್ನು 3 ವರ್ಷದಲ್ಲಿ 30 ವರ್ಷ ತುಂಬಿಕೊಳ್ಳುತ್ತದೆ, 40 ವರ್ಷ ಆಗ್ತದೆ. ಕೇರಳ ಹಾಗಾದ್ರೆ ತಮಿಳುನಾಡಿನಲ್ಲಿ 40 ವರ್ಷಗಳು ಕಳೆಯಿತು ಹಿಂದೂ ಮುನ್ನಣಿ ಪ್ರಾರಂಭ ಆಗಿ. 80-82 ಸಂದರ್ಭದಲ್ಲಿ ಮೀನಾಕ್ಷಿಪುರಂನ ಘಟನೆ, ರಾಮನಾಥ್ಪುರಂನ ಸಾಮೂಹಿಕ ಮತಾಂತರ,
ಕನ್ಯಾಕುಮಾರಿಯನ್ನು ಜಿಲ್ಲೆಯನ್ನು ಕನ್ನಿಮೇರಿ ಜಿಲ್ಲೆ ಮಾಡ್ಲಿಕ್ಕೆ ಹೋದಂತ ಆ ಸಂದರ್ಭದಲ್ಲಿ ಅವತ್ತಲ್ಲಿ ಹಿಂದೂ ಮುನ್ನಣಿ ಪ್ರಾರಂಭ ಆಗಿದೆ. ಕೇರಳದಲ್ಲಿ ಸಂಘದ ವ್ಯವಸ್ಥೆ, ಸಂಘದ ಶಾಖೆಗಳ ಅತಿ ಹೆಚ್ಚಿರುವ ಶಾಖೆ ಎಲ್ಲಿದ್ದ ಕೇಳಿದ್ರೆ ಕೇರಳ. ಸಾಮಾಜಿಕ ಬದಲಾವಣೆ ಅದನ್ನು ಇನ್ನೂ ನಿರ್ಮಾಣ ಮಾಡಲಿಕ್ಕಾಗಲಿಲ್ಲ. ತಮಿಳುನಾಡಲ್ಲಿ ಕೂಡ ಸಮಾಜದ ವಿಶ್ವಾಸ, ಹಿಂದುಳಿದ ವರ್ಗದ ಸಮಾಜದ ವಿಶ್ವಾಸ ಇವತ್ತಿಗೂ ತಗೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ದ್ರವಿಡ ಚಳವಳಿ ನಾವು ರಾವಣನ ವಂಶಸ್ಥರು ಅಂತ ಹೇಳಿಕೊಂಡು ರಾಮಲೀಲೆ ವಿಜಯದಶಮಿ ಸಂದರ್ಭದಲ್ಲಿ ಬೇರೆ ಕಡೆ ಮಾಡಿದ್ರೆ, ರಾವಣ ಲೀಲೆ ಮಾಡಿ ಅಲ್ಲಿ ರಾಮನ ಸೀತೆಯ ಮೂರ್ತಿಗಳಿಗೆ ಚಪ್ಪಲಿಯ ಹಾರ ಹಾಕಿ ಮೆರವಣಿಗೆ ಮಾಡಿದಂತಹ ತಮಿಳುನಾಡು ನಮ್ಮದೇ ದೇಶದ ಭಾಗ. ಇವತ್ತಿಗೂ ಅಲ್ಲಿ ಅಣ್ಣಾ ಡಿಎಂಕೆ ಅಥವಾ ಡಿಎಂಕೆ ಎರಡರಲ್ಲಿ ಒಂದು ಅವರೇ ಅಲ್ಲಿದ್ದಾರೆ ಬಿಟ್ಟರೆ ಹಿಂದುತ್ವದ ಚಳವಳಿಯಲ್ಲಿ ನೆಲೆ ಊರ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಸಂಘ ಇರಬಹುದು ಕೇರಳದಲ್ಲಿ, ಹಿಂದುತ್ವದ ಹೆಸರಿನಲ್ಲಿ ಅಧಿಕಾರಕ್ಕೆ ಬರಲಿಕ್ಕೂ ಸಾಧ್ಯ ಆಗಲಿಲ್ಲ. ಒಂದೇ ಒಂದು ಶಾಸಕರನ್ನು, ಸಂಸದರನ್ನು ಹೊಂದಲಿಕ್ಕೆ ಕೂಡ ಕಷ್ಟ ಇರುವಂತಹ ಸ್ಥಿತಿ ಇದೆ. ಇದೇ ವ್ಯವಸ್ಥೆಯಲ್ಲಿ ಆಂಧ್ರದಲ್ಲಿ ಕೂಡ ಮತಾಂತರ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೆದಂತಹ ಇನ್ನೊಂದು ಯಾವುದು ಅಂತ ಕೇಳಿದ್ರೆ ಅದು ಆಂಧ್ರ ಪ್ರದೇಶ. ಇವತ್ತಿಗೂ ಕರ್ನಾಟಕದ ಒಳಗಡೆ ಮರ್ಯಾದಾ ಹತ್ಯಾ ಘಟನೆಗಳು ನಡೀತದೆ. ಅಧ್ಯಕ್ಷತ್ರ ಕೇಳಿದ್ರೆ ಗೊತ್ತಾಗಬಹುದು. ಜಾತಿಯ ವ್ಯವಸ್ಥೆ, ಸವರ್ಣೀಯರು ಅವರ್ಣೀಯರು ಅಂತ ಹೇಳಿ ಬಹಳ ದೊಡ್ಡ ವ್ಯವಸ್ಥೆ ಇರುವಂತದ್ದು ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ. ಇವತ್ತಿಗೂ ದೇವಸ್ಥಾನ ಪ್ರವೇಶಕ್ಕೆ ಕೆಲವೊಂದು ಕಡೆಯಲ್ಲಿ ಅವಕಾಶ ಇಲ್ಲ. ಮೇಲ್ಜಾತಿಯ ಹೆಣ್ಣನ್ನು ಯಾರಾದರೂ ಹಿಂದುಳಿದ ವರ್ಗದ ಯುವಕ ಏನಾದ್ರೂ ಅಕಸ್ಮಾತ್ ಪ್ರೀತಿಸಿದ್ರೆ ಕೊಚ್ಚಿ ಕೊಂದು ಹಾಕುವಂತಹ ಘಟನೆಗಳು ಇವತ್ತಿಗೂ ಅಲ್ಲಿ ನಡೀತದೆ. ಪರಮ ಪೂಜನೀಯ ಗುರೂಜಿಯವರ ಜನ್ಮ ಶತಾಬ್ದಿಯ ಸಂದರ್ಭದಲ್ಲಿ ಎಲ್ಲಾ ಗ್ರಾಮಗಳಿಗೆ ಸಂಘದ ಕಾರ್ಯವನ್ನು ತಿಳಿಸಬೇಕು, ಗುರೂಜಿಯವರ ಬಗ್ಗೆ ತಿಳಿಸಬೇಕು ಅಂತ ಹೇಳಿತ್ತು. ಅವತ್ತು ಹಾಸನ ಜಿಲ್ಲೆ ಬೇಲೂರು ತಾಲೂಕಲ್ಲಿ ಸುಮಾರು 10-15 ದಿವಸ ಇದ್ವಿ ನಾವು. ಪ್ರತಿಯೊಂದು ಗ್ರಾಮಗಳಿಗೆ ಹೋದಾಗ ಊರು ಪ್ರತ್ಯೇಕ, ಕೇರಿ ಪ್ರತ್ಯೇಕ, ಊರು ಪ್ರತ್ಯೇಕ, ಕೇರಿ ಪ್ರತ್ಯೇಕ. ಊರಿನಿಂದ ಹೊರಗಡೆ ಒಂದಷ್ಟು ದೂರದಲ್ಲಿ ಕೇರಿ ಅಂತ ಹೇಳಿದ್ರೆ ಬೇರೆ ಏನೂ ಅಲ್ಲ, ದಲಿತ ಸಮಾಜದ ಬಂಧುಗಳ ಮನೆಗಳು. ಅಲ್ಲೊಬ್ರು ಗಂಗಾಧರ ಬೋವಿ ಅಂತ ಹೇಳಿಕೊಂಡು ಒಂದು ಸರ್ವದ ಹಿಂದಿನ ಸರಿ ಅವರು MLA ಸ್ಪರ್ಧೆಗೆ ಅವರಿಗೆ ಅವಕಾಶ ಆಗಿತ್ತು, ಆ ನಂತರ ಸಿಕ್ಕಿರ್ಲಿಲ್ಲ. ಅವರು ಮೊದಲ ದಿವಸವೇ ಬಂದಿದ್ರು. ಏನೋ ಇದರಲ್ಲಿ ಅಂಥ ಕೇರಿಯ ವ್ಯವಸ್ಥೆ ಒಳಗಡೆ ನನ್ನನ್ನು ಕರ್ಕೊಂಡು ಹೋಗಿದ್ರು. ಆ ನಂತರ ಪ್ರತಿ ದಿವಸ ನನ್ನನ್ನು ಆ ಕೇರಿಗಳಿಗೆ ಕರ್ಕೊಂಡು ಹೋಗ್ತಾ ಇದ್ರು. ನಾನು ಅಲ್ಲಿ ಹೋದಾಗ ಬಂದ ಮೊದಲ ಪ್ರಶ್ನೆ ಏನು ಅಂತ ಕೇಳಿದ್ರೆ, ಸರ್ ನಮ್ಮ ಮಕ್ಕಳನ್ನು ಅದೇ ಸ್ಥಿತಿಯಲ್ಲಿ ನೀವು ಎತ್ಕೊಳ್ತೀರಾ? ನೀವು ಮಕ್ಕಳ ಮೈಯಲ್ಲಿ ಆಡಿ ಮಣ್ಣು ಪೂರ್ತಿ ಮೆತ್ಕೊಂಡಿತ್ತು, ಸಣ್ಣ ಮಕ್ಕಳು, ಸರಿಯಾಗಿ ಬಟ್ಟೆಯೂ ಇರಲಿಲ್ಲ. ಯಾಕೆ ಅಂತ ಕೇಳಿದೆ. ನೀವು ಬಂದದ್ದು ಬಹಳ ತಡ ಆಯಿತು. 10 ವರ್ಷದ ಹಿಂದೆಯೇ ಇಲ್ಲಿ ಕ್ರಿಶ್ಚಿಯನ್ರು ಬಂದಿದ್ದಾರೆ, ಇಲ್ಲಿ ಮಿಷನರಿಗಳು ಬಂದಿದ್ರು. ಅವ್ರು ನಮ್ಮ ಮಕ್ಕಳನ್ನು ಎತ್ತುಕೊಂಡ್ರು, ಆಟ ಆಡಿಸಿದ್ರು, ನಮ್ಮ ಮಕ್ಕಳಿಗೆ ತಿನ್ನಲಿಕ್ಕೆ ಕೊಟ್ಟರು. ನಮ್ಮ ಜೊತೆಯೂ ನಮಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದಾಗ ನಮಗೆ ಮದ್ದಿನ ವ್ಯವಸ್ಥೆಗಳನ್ನು ಮಾಡಿಕೊಟ್ರು. ನಮ್ಮ ಜೊತೆ ನಮ್ಮ ಹಾಗೆ ನಡ್ಕೊಂಡ್ರು. ಒಂದಷ್ಟು ಜನ ಅದರ ಪರಿಣಾಮವಾಗಿ ಚರ್ಚಿಗೆ ಹೋಗ್ತಾ ಇದ್ದಾರೆ, ಮತಾಂತರಾಗಿದ್ದಾರೆ. ಮತ್ತೆ ನೀವು ಯಾಕೆ ಆಗ್ಲಿಲ್ಲ ಅಂತ ಕೇಳಿದೆ. ಅಲ್ಲಿ ಯಾವುದೇ ಸಂಘದ ಪರಿವಾರದ ಯಾವುದೇ ಸಂಘಟನೆಗಳು, ಬೇರೆ ಯಾವುದೇ ಹಿಂದೂ ಸಂಘಟನೆಗಳು ಯಾವುದೂ ಇರಲಿಲ್ಲ ಅಲ್ಲಿ. ನೀವು ಯಾಕೆ ಮತಾಂತರ ಆಗ್ಲಿಲ್ಲ ಅಂತ ಕೇಳಿದೆ. ಅವರು ಒಂದು ಮಾತನ್ನು ಹೇಳಿದರು. ಸರ್, ಅಕಸ್ಮಾತ್ ನಾವೇನಾದ್ರೂ ಮತಾಂತರ ಆದ್ರೆ ನಮ್ಮ ಹಿರಿಯರಿಗೆ ನಾವು ಎಡೆ ಇಡ್ಲಿಕ್ಕೆ ಸಾಧ್ಯ ಇದೆಯಾ? ಪಿತೃಲೋಕದಲ್ಲಿ ತಂದೆ ವರ್ಷಕ್ಕೊಂದ್ಸರಿ ಎಡೆ ಇಡೋದು, ಅದು ನಮ್ಗೆ ಅಲ್ಲಿ ಕ್ರಿಶ್ಚಿಯನ್ ಧರ್ಮದಲ್ಲಿ ಅದು ಎಡೆ ಇಡ್ಲಿಕ್ಕೆ ಅವಕಾಶ ಇಲ್ಲ. ನಾವು ಎಡೆ ಇಡದಿದ್ರೆ ಅವರಲ್ಲಿ ಉಪವಾಸ ಇರಬೇಕಾಗ್ತದೆ. ಆ ಪಾಪಕ್ಕೆ ನಾವು ಗುರಿಯಾಗಬೇಕಾ? ಹಿಂದೂ ಸಮಾಜ ಇಷ್ಟೆಲ್ಲ ರೀತಿಯಲ್ಲಿ ಅದನ್ನು ನಡೆಸಿಕೊಂಡ ನಂತರ ಕೂಡ ಇಂತಹ ಒಂದಷ್ಟು ಭಾವನೆಗಳಿಂದ ಅವರು ಹಿಂದೂ ಸಮಾಜ ಒಳಗಡೆ ಉಳ್ಕೊಂಡಿದ್ದಾರೆ ಬಿಟ್ಟರೆ
ಬೇರೆ ಯಾವುದೇ ಹಿಂದುತ್ವದ ಹೋರಾಟದಿಂದಲ್ಲ. ಆ ಭಾವನೆಗಳನ್ನು ನಾವೇನಾದ್ರೂ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಈ ಭಾವನೆಗಳು ಹಿರಿಯರ ಮನಸ್ಸಲ್ಲಿರ್ತದೆ ಬಿಟ್ರೆ ಇದೇ ವ್ಯವಸ್ಥೆ ಮುಂದುವರೆದಾಗ ಕಿರಿಯರ ಮನಸ್ಸಲ್ಲಿ ಅದು ಉಳಿಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿಯೇ ದಲಿತ ಸಂಘರ್ಷ ಸಂಘಟನೆಗಳು ಆ ಪ್ರಮಾಣದಲ್ಲಿ ಬೆಳೆದು ಬಂತು, ರೊಚ್ಚಿಗೆದ್ದುಕೊಂಡು ಮೇಲ್ವರ್ಗದ ವಿರುದ್ಧ ಎದ್ದು ನಿಂತುಕೊಂಡು ಹೋರಾಟಗಳು ನಡೀತದೆ. ಮಹಾರಾಷ್ಟ್ರದ ಉತ್ತರ ಆ ಭಾಗದಲ್ಲಿಯೇ ಸತಾರಾ ಕೋರೆಗಾಂವ್ ಹೋರಾಟ, ಸತಾರಾ ಜಿಲ್ಲೆಯ ಕೋರೆಗಾಂವ್ನಲ್ಲಿ ಆದಂತಹ ಬಹಳ ದೊಡ್ಡ ಹೋರಾಟ. ಇದೇ ಅವ್ಯವಸ್ಥೆಯ ವಿರುದ್ಧ ದಲಿತ ಸಮಾಜದ ಬಂಧುಗಳು ಕೈಯಲ್ಲಿ ದುನ್ನೆ ಹಿಡ್ಕೊಂಡು, ತಲವಾರು ಹಿಡ್ಕೊಂಡು, ಲಾಠಿ ಹಿಡ್ಕೊಂಡು ಬೇರೆಯವರ ವಿರುದ್ಧ ಅಲ್ಲ, ಹಿಂದೂ ಸಮಾಜದ ತಥಾಕಥಿತ ಮೇಲ್ವರ್ಗದವರ ವಿರುದ್ಧವೇ ನಡೆಸಿದಂತಹ ಆಕ್ರಮಣಗಳು, ಹೋರಾಟಗಳು. ಇವತ್ತಿಗೂ ನಾವು ಯೋಚನೆ ಮಾಡಿದ್ದು ಮಹಾರಾಷ್ಟ್ರ ಅಂತ ಹೇಳಿದ್ರೆ, ಮುಂಬೈ ಅಂತ ಹೇಳಿದ್ರೆ ಶಿವಸೇನೆಯವರು ಕರೆ ಕೊಟ್ಟರೆ ಶಿವಸೇನೆಗೆ ಎಲ್ಲರೂ ಹೆದರ್ತಾರೆ ಅಂತ ಹೇಳಿಕೊಂಡು, ಶಿವಸೇನೆಗಿಂತ ಹೆಚ್ಚು ಹೆದರಿದ ಮುಂಬೈಯಲ್ಲಿ ಯಾವುದಕ್ಕೆ ಅಂತ ಕೇಳಿದ್ರೆ, ದಲಿತ ಸಮಾಜದ ಏನಾದ್ರೂ ಹೋರಾಟ ಇದ್ರೆ, ಮೆರವಣಿಗೆ ಇದ್ರೆ ಇಡೀ ಮುಂಬೈ ಕರೆ ಕೊಡದೆ ಬಂದಾಗ್ತದೆ. ಆ ಭಾಗದಲ್ಲಿ ಎಲ್ಲಿ ಅವರ ಮೆರವಣಿಗೆ ಇದೆ, ಎಲ್ಲಿ ಪ್ರತಿಭಟನಾ ಸಭೆ ಇದೆ, ಆ ಭಾಗದಲ್ಲಿ ಯಾವುದೇ ಬಂದಿಗೆ ಕರೆ ಕೊಡದೆ ಬಂದಾಗ್ತದೆ. ಯಾಕಂತ ಹೇಳಿದ್ರೆ ಆ ಮೆರವಣಿಗೆ ಆಕ್ರೋಶ ಮೇಲ್ವರ್ಗದ ಸಮಾಜದ ಮೇಲೆ ಬೀರ್ತದೆ ಅಂತ ಹೇಳಿಕೊಂಡು ಕರೆ ಕೊಡದೆ ಬಂದಾಗ್ತದೆ. ಯಾಕೋಸ್ಕರ ಇದನ್ನು ಹೇಳ್ತಾ ಇದ್ದೆ ಅಂತ ಕೇಳಿದರೆ, ವಿಶ್ವ ಹಿಂದೂ ಪರಿಷತ್ನ ಅದರ ಸಿಂಬಲ್ ಇದೆ, ಕನ್ನಡದ ಏನು ಹೇಳ್ತಾರೆ ಈಗ ನಂಗೆ ಅದು ನೆನಪಾಗ್ತಾ ಇಲ್ಲ, ಚಿಹ್ನೆ ಇದೆ, ಆಲದ ಮರ, ಅಶ್ವತ್ಥ ಮರ ಅಲ್ಲ, ಆಲದ ಮರ. ಅಶ್ವತ್ಥ ಮರದಲ್ಲಿ 3 ತ್ರಿಮೂರ್ತಿಗಳಿದ್ದಾರೆ ಅಂತಾರೆ, ಅದು ಅಶ್ವತ್ಥ ಮರ ಅಲ್ಲ. ಹಿಂದೂ ಸಮಾಜದ ಇದರ ಸಿಂಬಲ್ ಆಗಿ, ಚಿಹ್ನೆಯಾಗಿ ಆಲದ ಮರವನ್ನು ಕೊಟ್ಟಿದ್ದಾರೆ. ಸತ್ಯ ಅದು, ಆಲದ ಮರವೇ ಆಗಬೇಕು ಹಿಂದೂ ಸಮಾಜ. ಯಾಕೆ ಆಲದ ಮರಗಳು 100 ಎಕರೆಯಲ್ಲಿ ಬೆಳೀತದೆ, ಯಾವುದೇ ದೊಡ್ಡ ಗಾಳಿ ಬಿರುಗಾಳಿಗಳು ಬಂದರೂ ಕೂಡ ಯಾಕೆ ಆಲದ ಮರ ಅಲುಗುವುದಿಲ್ಲ, ಬೀಳುವುದಿಲ್ಲ ಅಂತ ಕೇಳಿದರೆ, ಉಳಿದ ಎಲ್ಲ ಮರಗಳಿಗೆ ಒಂದೇ ಬೇರು, ಒಂದೇ ತಾಯಿ ಬೇರು ಆದರೆ ಆಲದ ಮರಕ್ಕೆ 100 ಬೇರುಗಳು, 100 ತಾಯಿ ಬೇರುಗಳು. 10-20 ವರ್ಷ ಆದ ಆಲದ ಮರದ್ದು ಬುಡ ಯಾವುದು, ಬೇರೆ ಯಾವುದು ಅಂತ ಹೇಳಿಕೊಂಡು ಯಾರೂ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಗೆಲ್ಲುಗಳು ಚಾಚ್ತಾ ಹೋದ ಹಾಗೆ ಪ್ರತಿಯೊಂದು ಗೆಲ್ಲಿನಿಂದ ಬೇರಿಳಿತದೆ, ಅದೇ ಬುಡ ಆಗಿ ಪರಿವರ್ತನೆ ಆಗ್ತದೆ. ಆ ಎಲ್ಲ ಬೇರುಗಳು ಗಟ್ಟಿಯಾಗಿ ನೆಲವನ್ನು ಹಿಡ್ಕೊಂಡಿದ್ದಾಗ ಮಾತ್ರ ಅದರ ಪರಿಣಾಮವಾಗಿ ಯಾವುದೇ ಗಾಳಿ ಬಿರುಗಾಳಿ ಬಂದರೂ ಆಲದ ಮರ ಅಲುಗಾಡುವುದಿಲ್ಲ. ಅದೇ ರೀತಿ ಹಿಂದೂ ಸಮಾಜ ಅಂತ ಹೇಳಿದರೆ ದೊಡ್ಡ ಆಲದ ಮರ ಇದ್ದ ಹಾಗೆ, ತಥಾಕಥಿತ ಮೇಲ್ವರ್ಗದಿಂದ ಹಿಡಿದು ತಥಾವರ್ಗಕಥಿತ ಅಂತ್ಯಜರು ಅಂತ ಹೇಳ್ತಾರೆ. ಅಂತ್ಯದ ಯಾವ ಸಮಾಜ ಇದೆ ಆ ಎಲ್ಲ ಸಮಾಜಗಳು ಗಟ್ಟಿಯಾಗಿದ್ದುಕೊಂಡು, ಬಲಿಷ್ಠವಾಗಿದ್ದುಕೊಂಡು ಈ ಸಮಾಜವನ್ನು ಗಟ್ಟಿ ಹಿಡ್ಕೊಂಡೆ ಮಾತ್ರ ಈ ಸಮಾಜ ಹಿಂದೂ ಧರ್ಮ ಉಳಿತದೆ, ಹಿಂದೂ ಧರ್ಮ ಉಳಿತದೆ. ಯಾವಾಗ 100 ಬೇರಲ್ಲಿ 50, 60, 70 ಬೇರುಗಳು ಶಿಥಿಲ ಆಗಲಿಕ್ಕೆ ಪ್ರಾರಂಭ ಆಗ್ತದೆ, ನಿಧಾನವಾಗಿ ಗೊತ್ತಿಲ್ಲದ ಹಾಗೆ ಆ ಮರ ಕುಸಿಯಲಿಕ್ಕೆ ಪ್ರಾರಂಭ ಆಗ್ತದೆ. ದೊಡ್ಡ ಗಾಳಿ ಬಿರುಗಾಳಿ ಬಂದಾಗ ಮರ ಬಿದ್ದು ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಇವತ್ತು ನಿಧಾನವಾಗಿ ದೇಶದ ಒಳಗಡೆ ರಾಜಕೀಯ ಅಧಿಕಾರಕ್ಕೆ ಬಂದಿರಬಹುದು, ಆದರೆ ಸಮಾಜದ ಸಮಸ್ಯೆಗಳು ಯಾವುದೂ ಪರಿಹಾರ ಆಗಲಿಲ್ಲ, ಪ್ರಮುಖ ಕ್ಷೇತ್ರಗಳದ್ದು ಆಗಲಿಲ್ಲ. ಇದನ್ನು ನಿಯಂತ್ರಣಕ್ಕೆ ತರುವುದು ಹೇಗೆ ಅನ್ನುವಂಥ ಯೋಚನೆಗಳು ಕೂಡ ಆಗಲಿಲ್ಲ. NRC CAA ಅಂತ ಹೇಳಿಕೊಂಡು ಅವತ್ತು ಒಂದಷ್ಟು ನಡೆಯಿತು. NRC CAA ಇಂದ, ಆ ಕಾನೂನಿನಿಂದ ಈ ದೇಶದ ಜನಸಂಖ್ಯೆಯ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಆಕ್ರಮಣದಿಂದ ಉಳಿಸಬೇಕಿದ್ರೆ ಈ ಸಮಾಜ ಸಂಘಟಿತ ಆಗಬೇಕು. ಮುಷ್ಟಿಯ 5 ಬೆರಳುಗಳು ಗಟ್ಟಿ ಆಗಬೇಕಿದ್ರೆ ತಥಾಕಥಿತ ಮೇಲ್ವರ್ಗದಿಂದ ಹಿಡಿದು ದಲಿತ ಸಮಾಜ ತನಕ ಪ್ರತಿಯೊಂದು ಸಮಾಜಗಳು ಗಟ್ಟಿಯಾಗಿ ನಿಂತ್ಕೊಳ್ಬೇಕಾಗ್ತದೆ. ನಿಂತ್ಕೊಳ್ಬೇಕು ಅಂತ ಹೇಳಿಕೊಂಡು ಬರಬೇಕಿದ್ರೆ ಸಾಮಾಜಿಕ ನಾಯಕತ್ವ, ಸಾಮಾಜಿಕ ಇದು ನ್ಯಾಯ ನಮ್ಗೆಲ್ಲರಿಗೂ ಸಿಗ್ತದೆ ಅನ್ನುವಂಥ ವಿಶ್ವಾಸ ಹಿಂದೂ ಸಮಾಜದ ನೇತೃತ್ವವನ್ನು ಹಿಡ್ಕೊಂಡವರ ಮೇಲೆ ಆ ಎಲ್ಲ ಸಮಾಜಗಳಿಗೆ ಬರಬೇಕಾಗಿದೆ, ಎಲ್ಲ ಸಮಾಜಗಳಿಗೆ ಬರಬೇಕಾಗಿದೆ. ಒಂದು 25 ವರ್ಷದ ಹಿಂದೆ ಆ ಸ್ಥಿತಿ ಉಚ್ಛ್ರಾಯ ಮಟ್ಟಕ್ಕೆ ಹೋಗಿತ್ತು.
ಹೌದು, ನಾವೆಲ್ಲ ಹಿಂದೂ, ನಾವೆಲ್ಲ ಬಂದು, ನಾವೆಲ್ಲ ಒಂದು ಅಂತ ಹೇಳಿಕೊಂಡು ಅಕಸ್ಮಾತ್ ಈ ಚಿಂತನೆಯನ್ನಿಟ್ಟುಕೊಂಡವರು ಅಧಿಕಾರಕ್ಕೆ ಬಂದಾಗ ನಮ್ಗೆಲ್ರಿಗೂ ನ್ಯಾಯ ಸಿಗಬಹುದು, ನಾವೆಲ್ಲರೂ ಸಮಾನರಾಗಿ ಇರಬಹುದು ಅಂತ ಹೇಳಿಕೊಂಡು ನಮ್ಮೆಲ್ಲರ ಮನಸ್ಸಲ್ಲಿತ್ತು. ಆದರೆ ಇವತ್ತು ಒಂದು ಕಡೆ ಹೋರಾಟಗಾರ ಸಮಾಜದಲ್ಲಿ ನೋಡಿದಾಗ ತಥಾಕಥಿತ ಮೇಲ್ವರ್ಗ ಸಮಾಜದಲ್ಲಿ 1-2% 5% ಮಾತ್ರ ಇರುವಂಥದ್ದು. ಅಧಿಕಾರಯುತ ಕ್ಷೇತ್ರ ಯಾವುದಿದೆ, ರಾಜಕೀಯ ಇರಬಹುದು, ಧಾರ್ಮಿಕ ಕ್ಷೇತ್ರ ಇರಬಹುದು, ಅಲ್ಲಿ ಉಳಿದ 95% ಕಾಣ್ಲಿಕ್ಕೆ ಸಿಗ್ತದೆ. ಹಿಂದುಳಿದ ಸಮಾಜ, ದಲಿತ ಸಮಾಜಗಳು ಎಲ್ಲಿದೆ ಅಂತ ಕೇಳಿದರೆ 90% ಹೋರಾಟ ಇದರಲ್ಲಿ ಸಿಗ್ತಾ ಇದೆ, 5-10% ಮಾತ್ರ ಅಲ್ಲಿ ಅವಕಾಶಗಳು ಸಿಗ್ತಾ ಇದೆ. ಯಾವುದಾದ್ರೂ ಮೀಸಲಾತಿಗಳಿದ್ದಲ್ಲಿ ಮಾತ್ರ ಅದಕ್ಕೆ ಅವಕಾಶ ಸಿಗ್ತಾ ಇದೆ. ಎಲ್ಲೋ ನಾವು ಅನ್ಯಾಯಕ್ಕೆ ಒಳಗಾಗ್ತಾ ಇದ್ದೇವೆ, ನಮ್ಮನ್ನು ತುಳಿತಾ ಇದ್ದಾರೆ ಅನ್ನೋ ಭಾವನೆ ಇದು ಸಾಮಾನ್ಯ ಸಮಾಜದಲ್ಲಿ ಬರ್ತಾ ಇದೆ. ಹಾಗಾಗಿ ನಿಧಾನವಾಗಿ ಮತ್ತೆ ನಾವು ನಮ್ಮತನವನ್ನು ಕಳ್ಕೊಳ್ತಾ ಇದ್ದೇವೆ ಈ ದೇಶದಲ್ಲಿ. ಒಂದ್ಸರಿ ಯೋಚನೆ ಮಾಡಿದರೆ ನಮ್ಗೆ ಕಣ್ಣ ಮುಂದೆ ಕಾಣುತ್ತದೆ. ಎಲ್ಲೂ ಸರಿ ಒಂದಷ್ಟು ರಾಜಕೀಯ ಕಾರಣದಿಂದ ಮಾತ್ರ ಒಂದಷ್ಟು ಚಿತ್ರಣಗಳು ಕಾಣ್ತದೆ ಬಿಟ್ಟರೆ ನೇರ ಹೋರಾಟದ ವಿಚಾರಗಳು ಬಂದಾಗ ಇವತ್ತು ಸಮಸ್ಯೆಗಳು ಕಣ್ಣು ಮುಂದೆ ಮತ್ತೆ 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 ಕಾಣ್ತಾ ಇದೆ. ಗಟ್ಟಿಯಾದ ಆಲದ ಮರದ ಬೇರುಗಳು ಎಲ್ಲೋ ಒಂದಷ್ಟು ಮತ್ತೆ ಕಳ್ಕೊಳ್ತಾ ಇದೆ, ಮತ್ತೆ ಗಟ್ಟಿತನವನ್ನು ಕಳ್ಕೊಳ್ತಾ ಇದೆ ಅಂತ ಅನಿಸ್ತಾ ಇದೆ. ಪ್ರತಿಯೊಂದು ಸಮಾಜ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಅಧಿಕಾರಗಳನ್ನು, ಅವಕಾಶಗಳನ್ನು ಪಡ್ಕೊಂಡು ಗಟ್ಟಿಯಾದಾಗ ಮಾತ್ರ ಹಿಂದೂ ಸಮಾಜ ಗಟ್ಟಿಯಾಗಿ ಉಳ್ಲಿಕ್ಕೆ ಸಾಧ್ಯ ಇದೆ. ಬಿಟ್ಟರೆ ಯಾರೋ ಇಲ್ಲದಿದ್ದರೆ ಯಾರೋ ಎದ್ದುಕೊಂಡು ನಾಳೆ ಹಿಂದೂ ಸಮಾಜಕ್ಕೆ ಸವಾಲು ಹಾಕುವಂಥ ಸ್ಥಿತಿಗಳು ಕೂಡ ನಿರ್ಮಾಣ ಆಗ್ತಾ ಇದೆ. ಯಾಕೋಸ್ಕರ ಇಷ್ಟು ಕಡೆ ಕಲ್ಲು ತೂರಾಟಗಳು ನಡೀತಾ ಇದೆ, ಉತ್ತರ ಕೊಡುವವರು ಯಾರೂ ಇಲ್ಲ, ಉತ್ತರವೂ ಇಲ್ಲ. ಎಲ್ಲೋ ಒಂದು ಕಡೆ ಅಧಿಕಾರ ನಮ್ಮ ಕೈಯಲ್ಲಿಲ್ಲ, ಯಾರ್ದೋ ಕೈಯಲ್ಲಿದೆ, ನಾಳೆ ನಾವೇನಾದ್ರೂ ಹೋದ್ರೆ ನಮ್ಮನ್ನು ಹೆಡೆಮುರಿ ಕಟ್ಟಿ ಒಳಗಡೆ ಹಾಕ್ತಾರ ಅನ್ನುವಂಥ ಹೆದರಿಕೆಯಲ್ಲಿ ಇವತ್ತು ಇರುವಂತಹ ಸ್ಥಿತಿ ವ್ಯವಸ್ಥೆ ಇದೆ. ಯಾವ ಕಾಲದಲ್ಲಿ ನಾವು ಹೋರಾಟ ಮಾಡಿದ್ದು? ಪೊಳಲಿಯ ಪಟ್ಟೆ ಸೀರೆಯ ಹೋರಾಟ. ಸರ್ಕಾರ ಇರಲಿಲ್ಲ, ಅಧಿಕಾರ ಇರಲಿಲ್ಲ, ನಾಯಕರುಗಳು ಇರಲಿಲ್ಲ, ಕನಿಷ್ಠ ಒಬ್ಬ ಶಾಸಕನೂ ಇರಲಿಲ್ಲ. ಆ ಸಂದರ್ಭದಲ್ಲಿ ಪಡಿವಾಳರ ನೇತೃತ್ವದಲ್ಲಿ ಯುವಸೇನೆಯ ನಾಯಕತ್ವದಲ್ಲಿ ಅವತ್ತು ಪಟ್ಟೆ ಸೀರೆಯ ಹೋರಾಟ ನಡೆದದ್ದು. ಅಂಕಸಾಲೆಯ ಪ್ರಕರಣ, ಅದರದ್ದು ಹೋರಾಟವು ಅದೇ ಸಂದರ್ಭದಲ್ಲಿ. ಆನಂದಗೌಡ, ನೋಣಯ್ಯಗೌಡ ಹೋರಾಟ ಬೆಳ್ತಂಗಡಿಯಲ್ಲಿ. 98ರ ಸುರತ್ಕಲ್ ಹೋರಾಟ ಇರಬಹುದು, 94ರ ಹುಬ್ಬಳ್ಳಿ ಹೋರಾಟ ಇರಬಹುದು. ಎಲ್ಲಿತ್ತು ಅಧಿಕಾರ ಅಂತ 100 ಹೋರಾಟ ಪಟ್ಟಿ ಮಾಡಿ ಕೊಡಬಹುದು. ಎಲ್ಲಿತ್ತು ಅಧಿಕಾರ? ಯಾವುದೇ ಅಧಿಕಾರ ಇಲ್ಲದೆ ಇಡೀ ಹಿಂದೂ ಸಮಾಜ ಗಟ್ಟಿಯಾಗಿ ಅವತ್ತು ನಿಂತುಕೊಳ್ತಾ ಇತ್ತು. ಯಾವುದೇ ಹೋರಾಟಕ್ಕೂ ಮಾನಸಿಕವಾಗಿ ಸಿದ್ಧ ಆಗಿತ್ತು. ನಾವು ಎಲ್ಲವನ್ನು ಅನುಭವಿಸಿ ಬಂದವರು. 4 ತಿಂಗಳು ಜೈಲಲ್ಲಿ ಇದ್ದುಕೊಂಡು ಬಂದವನು ನಾನು. ಇವತ್ತಿಗೂ 3 ಮೊಕದ್ದಮೆ. ನಾನು ಸಂಘಟನೆಯ ಪೂರ್ತಿ ವ್ಯವಸ್ಥೆಯಿಂದ ಹೊರಗಿದ್ದು 8 ವರ್ಷಗಳ ಆದರೂ ಕೂಡ ಇವತ್ತಿಗೂ 3 ಪ್ರಕರಣ, ಅದೇ ಸಾಕ್ಷಿಗಳು ನಡೀತಾ ಇದೆ. ಸ್ವಲ್ಪ ಸಮಯದಲ್ಲಿ ಮುಕ್ತಾಯ ಆಗಬಹುದು. 1.5 ವರ್ಷದ ಹಿಂದೆ 10 ಮೊಕದ್ದಮೆಗಳು ಇತ್ತು ನನ್ನ ಮೇಲೆ. 10 ಮೊಕದ್ದಮೆಗಳು ಇತ್ತು. ಯಾಕೋಸ್ಕರ ನೆನಪು ಮಾಡಿಕೊಡ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮನ್ನು ಯಾರನ್ನು ಡಿಮಾರಲೈಸ್ ಮಾಡೋದಕ್ಕೋಸ್ಕರ ಅಲ್ಲ. ವಾಸ್ತವ ಸತ್ಯವನ್ನು ಅರ್ಥಕೊಂಡು ವಾಸ್ತವ ನೆಲೆಗಟ್ಟಿನ ಮೇಲೆ ನಿಂತುಕೊಂಡು ಇವತ್ತು ಯೋಚನೆ ಮಾಡದಿದ್ರೆ ಈ ಪರಿಸ್ಥಿತಿ ಯಾವುದೋ ಒಂದಷ್ಟು ಬಲಿಷ್ಠ ಸಮಾಜಗಳು, ಜನಸಂಖ್ಯಾತ್ಮಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಬಲಿಷ್ಠ ಇರುವಂತಹ ಸಮಾಜಗಳೇ ಇಡೀ ದೇಶವನ್ನು, ಇಡೀ ಸಮಾಜವನ್ನು ತನ್ನ ಕೈ ಮುಷ್ಟಿಯೊಳಗೆ ತೆಗೆದುಕೊಳ್ಳಿಕ್ಕೆ ಹೊರಟ ಕೂಡಲೇ ಎಲ್ಲಾ ಸರ್ಕಾರಿ ಸವಲತ್ತುಗಳು, ಎಲ್ಲಾ ಸೌಲಭ್ಯಗಳು, ರಾಜಕೀಯ, ಧಾರ್ಮಿಕ, ಸಾಮಾಜಿಕ ಕ್ಷೇತ್ರದಲ್ಲಿ ಎಲ್ಲಾ ಕಡೆಯೂ ಅಧಿಕಾರ ತಮಗೇ ಬೇಕು ಅನ್ನೋ ರೀತಿಯಲ್ಲಿ ಇವತ್ತೇನೊಂದು ವರ್ತನೆ ವ್ಯವಸ್ಥೆಗಳು ನಡೀತಾ ಇದೆ. ವರ್ತನೆ ವ್ಯವಸ್ಥೆಗಳು ಹಿಂದುತ್ವದ ಪಕ್ಷ ಅಂತ ಹೇಳಿದ್ರು. ಆದ್ರೆ ಜವಾಬ್ದಾರಿ ಕೊಡ್ಲಿಕ್ಕೆ ಯೋಚನೆ ಮಾಡಬೇಕಿದ್ರೆ ರಾಜ್ಯ ಅಧ್ಯಕ್ಷ ಒಂದು ಸಮಾಜಕ್ಕೆ ಕೊಟ್ಟರೆ ವಿರೋಧ ಪಕ್ಷದ ನಾಯಕ ಮತ್ತೊಂದು ಸಮಾಜಕ್ಕೆ ಕೊಡಬೇಕನ್ನುವಂತಹ ಲೆಕ್ಕಾಚಾರಗಳು ಎಲ್ಲಾ ಪತ್ರಿಕೆಯಲ್ಲಿ ವರದಿಯಾಗಿತ್ತು. ಕೊಡದಿದ್ರೆ ನಾವು ಅಧಿಕಾರದಿಂದಲೇ ನಿಮ್ಮನ್ನು ಇಳಿಸ್ತೇವೆ ಅನ್ನೋ ಮಟ್ಟಿಗೆ ಬೆದರಿಕೆ ಹಾಕುವ ಮಟ್ಟಿಗೆ ಆ ಸಮಾಜಗಳು ಬೆಳೆದು ನಿಂತಿದ್ವು. ಉಳಿದ ಸಮಾಜಗಳು ದುಡಿಲಿಕ್ಕೆ ಮಾತ್ರ ಅನ್ನೋ ರೀತಿಯಲ್ಲಿ ಹಿಂದುತ್ವದ ಹೆಸರಿನಲ್ಲಿಯೇ, ಹಿಂದುತ್ವದ ಪಕ್ಷದ ಇದರಲ್ಲಿಯೇ ಹಿಂದುಳಿದ ವರ್ಗದವರು ನಿಂತಾಗ
ಮೇಲ್ವರ್ಗದವರು ಸೋಲಿಸಿದಂತಹ ಉದಾಹರಣೆಗಳು. ಈಶ್ವರ್ ಸಿಂಗ್ ಠಾಕೂರ್ನಂತಹ ಬೀದರ್ನ ಹಿಂದೂ ಜಾಗರಣ ಇದಕ್ಕೆ ವಿಭಾಗ ಸಂಚಾಲಕ ಆಗಿದ್ದ, ಕಳೆದ ಸರಿ ಚುನಾವಣೆಯಲ್ಲಿ ಅವನಿಗೆ MP ಇದಕ್ಕೆ ಕೊಟ್ಟಿದ್ರು, ಅವನನ್ನು ಪಕ್ಷದವರೇ ಸೋಲಿಸಿದ್ರು, ಹಿಂದುಳಿದ ವರ್ಗದವನು, ಒಂದೇ ಒಂದು ಕಾರಣಕ್ಕೋಸ್ಕರ. ಇದು ಆದಾಗ ಹಿಂದೂ ಸಮಾಜ ಹೇಗೆ ಉಳಿಲಿಕ್ಕೆ ಸಾಧ್ಯ ಇರುವಂಥದ್ದು? ಹಿಂದೂ ಸಮಾಜವನ್ನು ನಾಶ ಮಾಡಲಿಕ್ಕಲ್ಲ ನಾನು ನಾರಾಯಣ ಗುರು ವಿಚಾರ ವೇದಿಕೆ ನಿರ್ಮಾಣ ಮಾಡಿರುವಂಥದ್ದು. ಹಿಂದೂ ಸಮಾಜದ ಈ ಸಮಸ್ಯೆಗಳಿಗೆ ಉತ್ತರ ಕಾಣದಿದ್ದರೆ ಒಳಗೊಳಗೆ ನಿಧಾನವಾಗಿ ಬೇಸರಾಗಿಕೊಂಡು ಈ ಹೋರಾಟದ ವ್ಯವಸ್ಥೆಯಿಂದ, ಒಟ್ಟು ವ್ಯವಸ್ಥೆಯಿಂದ ಹಿಂದೆ ಸರಿಯುವಂಥವರ ಸಂಖ್ಯೆ ಇವತ್ತು ದಿನದಿಂದ ದಿನಕ್ಕೆ ಇವತ್ತು ಹೆಚ್ಚಾಗ್ತಾ ಇದೆ. ಸೇರಿಕೊಳ್ಳುವವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಮುಂದಿನ ದಿವಸದಲ್ಲಿ ಇದು ಗಂಭೀರ ಸಮಸ್ಯೆಗೆ ಕಾರಣ ಆಗಬಹುದು. ಗಂಭೀರ ಸಮಸ್ಯೆಗೆ. ಮಿಲಿಟರಿಯ ವಿಚಾರದಲ್ಲಿ ಒಂದು ವ್ಯವಸ್ಥೆ ಬಂದಾಗ ಒಬ್ಬರು ಹಿರಿಯರು ಕೊನೆಗೆ ಹೇಳಿದ ಮಾತದುವೆ, ಕನಿಷ್ಠ ಇದಕ್ಕೊಂದು ವ್ಯವಸ್ಥೆಯಲ್ಲಿ ನಿರ್ಮಾಣ ಆಗಬಹುದು ಅಂತ ಹೇಳಿ ಆ ವ್ಯವಸ್ಥೆಯನ್ನು ತಂದಿದ್ದಾರೆ, ಅದೇ ಇದರ ಪ್ರಯೋಜನ ಅಂತ ಹೇಳಿ. ಅದರ ಬಗ್ಗೆ ನಾನೀಗ ಮಾತನಾಡೋದಿಲ್ಲ, ಸರಿಯಲ್ಲ ಅದು. ಈ ಸ್ಥಿತಿಗೆ ಇವತ್ತು ನಿಧಾನವಾಗಿ ಹಿಂದೂ ಸಮಾಜ ಹೋಗ್ತಾ ಇದೆ. ಯಾವ ಸಮಾಜ 2300 ವರ್ಷಗಳ ಕಾಲ ಬಾಹ್ಯ ಆಕ್ರಮಣವನ್ನು ಅಷ್ಟೇ ಬಲದಿಂದ ಎದುರಿಸಿಕೊಂಡು ಬಂದಿತ್ತು ಸಂಘಟಿತವಾಗಿ. ಎಲ್ಲ ಆಕ್ರಮಣ, ಯಾವುದೇ ಆಕ್ರಮಣವನ್ನು ಕೂಡ ಇಲ್ಲಿ ಅದರ ಅಡಿಯಲ್ಲಿ ಒಂದಷ್ಟು ಸಮಯಗಳ ಕಾಲ ನಾವು ಅವರ ಆಳ್ವಿಕೆಗೆ ಬಂದಿರಬಹುದು, ಬಿಟ್ಟರೆ ನಮ್ಮ ತನವನ್ನು ಯಾವತ್ತೂ ಬಿಟ್ಟುಕೊಟ್ಟಿರಲಿಲ್ಲ ಈ ಸಮಾಜ. ದೇಶ, ಧರ್ಮ, ಸಮಾಜದ ಪ್ರಶ್ನೆ ಬಂದಾಗ, ಅದರ ರಕ್ಷಣೆ ವಿಚಾರ ಬಂದಾಗ ಎಲ್ಲವನ್ನು ಬಿಟ್ಟುಕೊಟ್ಟು ಸ್ವಾತಂತ್ರ್ಯ ವೀರ ಸಾವರ್ಕರ್ ಏನು ಹೇಳಿದ್ರು, ತತ್ ಸ್ಥಂಡಿಲೆ ಢಕಲಿಲೆ ಪ್ರಿಯಮಿತ್ರ ಸಂಘ ಖೇಲೆ ಸ್ವಯೇ ದಹನ ಯೌವನ ದೇಹ ಭೋಗ ತೂ ತೇಚೆ ಅರ್ಪಿಲಿ ನಯಿ ಕವಿತಾ ರಸೀಲ. ನಮ್ಮ ಎಲ್ಲವನ್ನು ನಿನ್ಗೋಸ್ಕರ ಅರ್ಪಣೆ ಮಾಡಿದೆ ಅಂತ ಹೇಳಿಕೊಂಡು ಗುರು ಗೋವಿಂದ ಸಿಂಹರವರ 4 ಜನ ಮಕ್ಕಳದ ಬಲಿದಾನ ಆಗ್ಬೇಕಿದ್ರು ಕೂಡ, ಒಬ್ಬೊಬ್ಬನ ಬಲಿದಾನ ಆಗ್ಬೇಕಿದ್ರು ಕೂಡ ಭಗವಂತನೇ ಕೈ ಎತ್ತಿ ಪ್ರಾರ್ಥನೆ ಮಾಡ್ತಾ ಇದ್ರಂತೆ. ದೇವರೇ, ನಂಗೆ ಯಾಕೆ ಇಷ್ಟೇ ಮಕ್ಕಳನ್ನು ಕೊಟ್ಟು ಇನ್ನಷ್ಟು ಜಾಸ್ತಿ ಯಾಕೆ ಕೊಟ್ಟಿಲ್ಲ? ನಂದು ಎಲ್ಲವನ್ನು ನಿನ್ಗೋಸ್ಕರ ಕೊಡ್ತಾ ಇದ್ದೇನೆ, ತಗೋ, ಹಾಗಾದ್ರೂ ಈ ದೇಶವನ್ನು ಉಳಿಸು ಅಂತ ಹೇಳಿಕೊಂಡು ಗುರು ಗೋವಿಂದ ಸಿಂಹರು ಅವರ 4 ಮಕ್ಕಳ ಬಲಿದಾನ ಆದಾಗ ಕೂಡ ಅವರು ಪ್ರಾರ್ಥನೆ ಮಾಡ್ತಾ ಇದ್ರಂತೆ. ಗುರು ತೇಗ್ ಬಹದ್ದೂರ ರುಂಡ ಮುಂಡದಿಂದ ಬೇರೆ ಆಗಬೇಕಿದ್ರೆ ಯಾವ ಚಾಂದಿನಿ ಇದು ಶೀಶ್ಗಂಜ್ ಗುರುದ್ವಾರ ಇದೆ ದೆಹಲಿಯಲ್ಲಿ, ಅವರ ಹೆಸರಿನಲ್ಲಿ ಶೀಶ್ಗಂಜ್ ತಲೆಯ ನೆನಪಿಗೆ ಸಿರ್ ದಿಯಾ ಮಗರ್ ಧರ್ಮ ನಹಿ ದಿಯಾ ಅಂತ ಹೇಳಿಕೊಂಡು, ತಲೆ ಕೊಟ್ಟರೆ ಆದ್ರೆ ಧರ್ಮ ಕೊಡ್ಲಿಲ್ಲ ಅಂತ ಹೇಳಿಕೊಂಡು ಮಠ ಮಧ್ಯಾಹ್ನ 12 ಗಂಟೆಗೆ ಸಾರ್ವಜನಿಕ ಜಾಗದಲ್ಲಿ ಅವರ ತಲೆಯನ್ನು ಕಡಿತಾರೆ, ಆದ್ರೂ ಧರ್ಮವನ್ನು ಬಿಟ್ಟು ಕೊಡ್ಲಿಲ್ಲ ಅಂತ ಹೇಳಿಕೊಂಡು. ಗುರು ಅರ್ಜುನ್ ದೇವರನ್ನು ತಲೆಯಿಂದ ಕಾಲಿನ ತನಕ ಗರಗಸದಲ್ಲಿ ಕೊಯ್ತಾರೆ, ಧರ್ಮವನ್ನು ಬಿಟ್ಟು ಕೊಡ್ಲಿಲ್ಲ. ಗುರು ಬಾಯಿ ದಯಾಳನ್ನು ಬಿಸಿ ಎಣ್ಣೆಯಲ್ಲಿ ಕುದಿಸಿಕೊಂಡ್ರು, ಬಿಟ್ಟು ಕೊಡ್ಲಿಲ್ಲ. ಎಲ್ಲರ ಬಾಯಲ್ಲಿ ಇದ್ದದ್ದು ಒಂದೇ, ಇದಕ್ಕೋಸ್ಕರ ಎಲ್ಲವನ್ನು ಕೊಟ್ಟೆ, ಆದರೆ ಧರ್ಮವನ್ನು ಬಿಟ್ಟು ಕೊಡ್ಲಿಲ್ಲ ಅಂತ ಹೇಳಿಕೊಂಡು ಆ ರೀತಿ ಹೋರಾಟ ಮಾಡಿದಂತಹ ಸಮಾಜಗಳು. 42 ಸರಿ ಚಿತ್ತೋಡಿಗೋಸ್ಕರ ಹೋರಾಟ ಮಾಡಿದಂತಹ ಆ ಮಹಾರಾಣ ಪ್ರತಾಪ, ಅವನ ಜೊತೆ ನಿಂತ್ಕೊಂಡವರು ಯಾರು ಅಂತ ಕೇಳಿದ್ರೆ ವನವಾಸಿ ಬಂಧುಗಳು ಆ ರೀತಿ ದೇಶಕ್ಕೋಸ್ಕರ ಬಲಿದಾನ ಆದರು. ಅದೇ ಪರಂಪರೆಯಲ್ಲಿ ಬಂದ ಸಾವರ್ಕರ್ ಅವರು ಅರೆ ಜೀವನದ ಅಂತಿಮ ದಿವಸದಲ್ಲಿ ಅವರು ಮಾಡಿದ ಹೋರಾಟ ಏನು ಅಂತ ಕೇಳಿದರೆ ಪತಿತ ಪಾವನ ಸಂಘ ಅಂತ ಹೇಳಿಕೊಂಡು ಒಂದು ಸಂಘಟನೆಯನ್ನು ಸ್ಥಾಪನೆ ಮಾಡ್ತಾರೆ. ಅಭಿನವ ಭಾರತ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಸಣ್ಣ ಪ್ರಾಯದಲ್ಲಿದ್ದರೆ ಅವರು ಅಂಡಮಾನ್ ಜೈಲಿನಿಂದ ಬಿಡುಗಡೆಯಾಗಿ ಬಂದು ಯರವಾಡ ಜೈಲಿನಲ್ಲಿದ್ದು ಅಲ್ಲಿಂದ ಒಂದಷ್ಟು ಮುಚ್ಚಳಿಕೆ ಮುಖಾಂತರ ಹೊರಗಡೆ ಬಂದ ನಂತರ ಅವರು ಮಾಡಿದ ಸಂಘಟನೆ ಯಾವುದು ಅಂತ ಕೇಳಿದರೆ ಅದು ಪತಿತ ಪಾವನ ಸಂಘ. ಸ್ವಲ್ಪ ವರ್ಷದ ಹಿಂದೆ ಸಂಘ ಪರಿವಾರದ ಹಿಂದೂ ಜಾಗರಣ ಏನಿತ್ತು ಅದರ ಒಂದು ಭಾಗ ಆಗಿ ಪತಿತ ಪಾವನ ಸಂಘ ಇತ್ತು. ಯಾವ ಕಾರಣಕ್ಕೆ ಆ ಸಂಘಟನೆ ಆಯಿತು ಅಂತ ಕೇಳಿದರೆ ಮಹಾರಾಷ್ಟ್ರದ ದೇವಸ್ಥಾನದಲ್ಲಿ ಹಿಂದುಳಿದ ವರ್ಗದ ಬಂಧುಗಳಿಗೆ, ದಲಿತ ಸಮಾಜದ ಬಂಧುಗಳಿಗೆ ದೇವಸ್ಥಾನ ಪ್ರವೇಶಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಆದಾಗ ಅದರ ವಿರುದ್ಧ ಹೋರಾಟಕ್ಕೆ ಅವರು ಸಂಘಟನೆಯನ್ನು ಸ್ಥಾಪನೆ ಮಾಡಿದರು. ಬಲವಂತವಾಗಿ ದೇವಸ್ಥಾನಕ್ಕೆ ಹೊಕ್ಕಿಸುವ ಪ್ರಯತ್ನ ಮಾಡಿ ಗಲಾಟೆ ಎಲ್ಲವೂ ನಡೆದು ಕೂಡ ಅದು ಆಯಿತು. ಆದ್ರೆ ಅದರ ಮರುದಿವಸ ಮತ್ತೆ ಅದು ಶುದ್ಧೀಕರಣ ಆಗ್ತದೆ ಅಂತ ಹೇಳಿ ಆದಾಗ ಇದು ಪರಿಹಾರ ಅಲ್ಲ ಅಂತ ಹೇಳಿಕೊಂಡು ಯೋಚನೆ ಮಾಡಿಕೊಂಡು ಹೇಗೆ ಸ್ವಾಮಿ ನಾರಾಯಣ ಗುರುಗಳು
ಹಿಂದುಳಿದ ವರ್ಗದವರಿಗೋಸ್ಕರ ನಾನು ನಮ್ಮ ದೇವರನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೇನೆ ಅಂತ ಹೇಳಿ ದೇವಸ್ಥಾನ ನಿರ್ಮಾಣ ಮಾಡಿದ್ರು, ಅದೇ ರೀತಿ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರು ಪತಿತ ಪಾವನ ಮಂದಿರ ಅಂತ ಹೇಳಿಕೊಂಡು ದೇವಸ್ಥಾನವನ್ನು ಕಟ್ತಾರೆ. ಅವರ ಜೀವನ ಚರಿತ್ರೆ ಆತ್ಮಾಹುತಿ ಅನ್ನುವಂಥ ಪುಸ್ತಕ ಇದೆ, ಅದರೊಂದ್ಸರಿ ಓದಿದಿರೋದು ಗೊತ್ತಾಗ್ತದೆ ಅದರಲ್ಲಿ. ಯಾಕಂತ ಹೇಳಿದ್ರೆ ಈ ಹಿಂದೂ ಸಮಾಜದ ಸಮಸ್ಯೆಗೆ ಪರಿಹಾರ ಯಾವುದು ಅಂತ ಕೇಳಿದರೆ ಎಲ್ಲ ಸಮಾಜಗಳಿಗೆ ಇದು ಸಿಗಬೇಕು ಅಂತ ಹೇಳಿಕೊಂಡು ಆ ವ್ಯವಸ್ಥೆಯನ್ನು ಇಟ್ಟುಕೊಂಡು ಹೋರಾಟವೇ ಅಂತ ಹೇಳಿಕೊಂಡು ಅವರದ್ದು ಯೋಚನೆ ಇತ್ತು. ಅದಕ್ಕೋಸ್ಕರ ಇವತ್ತು ನಾನು ಹೇಳ್ತಾ ಇದ್ದೇನೆ, ಹಿಂದೂ ಸಮಾಜ ರಕ್ಷಣೆ ಇವತ್ತು ಬಾಹ್ಯ ಆಕ್ರಮಣದ ವಿರುದ್ಧ ಹೋರಾಟ ಒಂದು ಕಡೆ ಆದರೆ, ಅದಕ್ಕಿಂತ ಹೆಚ್ಚಿನ ಹೋರಾಟ ಹಿಂದೂ ಸಮಾಜದ ಒಳಗಡೆ ಇರುವಂತಹ ಸಮಸ್ಯೆಗಳಿಂದ ಈ ಸಮಾಜಕ್ಕೆ ಮುಕ್ತಿಯನ್ನು ತರುವುದಕ್ಕೋಸ್ಕರ ಇವತ್ತಿಗೂ ಜೀವಂತ ಇರುವಂತಹ ಅಸ್ಪೃಶ್ಯ ಮೇಲು ಕೀಳು ಅನ್ನುವಂತಹ ವ್ಯವಸ್ಥೆಗಳು ಜೀವಂತ ಇರುವಂತಹ, ಅದರಿಂದ ಈ ಸಮಾಜವನ್ನು ಹೊರಗಡೆ ತಂದು ಬಿಟ್ಟು ಎಲ್ಲರಿಗೂ ಒಂದೇ, ಎಲ್ಲರಿಗೂ ವ್ಯವಸ್ಥೆಗಳು, ಎಲ್ಲರಿಗೂ ಅವಕಾಶಗಳು, ಎಲ್ಲರಿಗೂ ಎಲ್ಲ ಕಡೆ ಇದೆ ಅನ್ನುವಂಥದ್ದು ಎಲ್ಲ ಸಮಾಜಗಳು ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಬಲಿಷ್ಠಗೊಳಿಸಲಿಕ್ಕೆ ಏನು ವ್ಯವಸ್ಥೆಗಳು ಆಗಬೇಕು, ಸಮಾನತೆಗಳು ಏನಾಗಬೇಕು, ಈ ಹೋರಾಟಗಳಾದಾಗ, ಇದು ಆದಾಗ ಹಿಂದೂ ಸಮಾಜ ಆಂತರಿಕವಾಗಿ ಸಶಕ್ತವಾಗಿ, ಆವಾಗ ಸಂಘಟಿತವಾಗಿಯೂ ಈ ಎಲ್ಲ ಆಕ್ರಮಣಗಳಿಗೆ ಉತ್ತರ ಹುಡುಕ್ಲಿಕ್ಕೆ ಯಾವುದೇ ಪಕ್ಷ ರಾಜಕೀಯದಲ್ಲಿ ಅಧಿಕಾರದಲ್ಲಿದ್ದರೂ ಕೂಡ ಹಿಂದೂ ಸಮಾಜಕ್ಕೆ ಏನು ಮಾಡಿಸಿಕೊಳ್ಬೇಕು ಅದು ಮಾಡಿಸಿಕೊಳ್ಳುವಷ್ಟು ಸಶಕ್ತ ಆಗ್ತದೆ ಅಂತ ಹೇಳಿ ಹೇಳ್ತಾ, ಅವಕಾಶಕ್ಕೆ ವಂದಿಸ್ತಾ, ನನ್ನ ವಿಚಾರದಿಂದ ನಿಮ್ಗೆ ಯಾರಿಗಾದ್ರೂ ಅಕಸ್ಮಾತ್ ನೋವಾಗಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಹೇಳ್ತೇನೆ. ಜೈ ಗುರುದೇವ್. ವಿಶ್ವ ಹಿಂದೂ ಪರಿಷತ್ ಪ್ರಾರಂಭ ಆಗಿ 60 ವರ್ಷಗಳು ಮುನ್ನೆ ದಿವಸಕ್ಕೆ ಕಳೆದವು. ಹಿಂದೂ ಮುನ್ನಣಿ ಹಿಂದುತ್ವದ ಸಂಘದ ವ್ಯವಸ್ಥೆಯ ಒಳಗಡೆ ಅಧಿಕೃತವಾದ ಹೋರಾಟದ ಸಂಘಟನೆ ಹಿಂದೂ ಮುನ್ನಣಿ ಪ್ರಾರಂಭ ಆಗಿ ಸುಮಾರು 35 ವರ್ಷಗಳು ಕಳೆಯಿತು. ಕರ್ನಾಟಕದಲ್ಲಿ ಜಾಗರಣ ವೇದಿಕೆ ಬಂದು 87ರಲ್ಲಿ ಬಂದು ಇನ್ನು 3 ವರ್ಷದಲ್ಲಿ 30 ವರ್ಷ ತುಂಬಿಕೊಳ್ಳುತ್ತದೆ, 40 ವರ್ಷ ಆಗ್ತದೆ. ಕೇರಳ ಹಾಗಾದ್ರೆ ತಮಿಳುನಾಡಿನಲ್ಲಿ 40 ವರ್ಷಗಳು ಕಳೆಯಿತು ಹಿಂದೂ ಮುನ್ನಣಿ ಪ್ರಾರಂಭ ಆಗಿ. 82 ಸಂದರ್ಭದಲ್ಲಿ ಮೀನಾಕ್ಷಿಪುರಂನ ಘಟನೆ, ರಾಮನಾಥ್ಪುರಂನ ಸಾಮೂಹಿಕ ಮತಾಂತರ, ಕನ್ಯಾಕುಮಾರಿ ಜಿಲ್ಲೆಯನ್ನು ಕನ್ನಿಮೇರಿ ಜಿಲ್ಲೆ ಮಾಡ್ಲಿಕ್ಕೆ ಹೋದಂತ ಆ ಸಂದರ್ಭದಲ್ಲಿ ಅವತ್ತಲ್ಲಿ ಹಿಂದೂ ಮುನ್ನಣಿ ಪ್ರಾರಂಭ ಆಗಿದೆ. ಕೇರಳದಲ್ಲಿ ಸಂಘದ ವ್ಯವಸ್ಥೆ, ಸಂಘದ ಶಾಖೆಗಳ ಅತಿ ಹೆಚ್ಚಿರುವ ಶಾಖೆ ಎಲ್ಲಿದ್ದ ಕೇಳಿದ್ರೆ ಕೇರಳ. ಸಾಮಾಜಿಕ ಬದಲಾವಣೆ ಅದನ್ನು ಇನ್ನೂ ನಿರ್ಮಾಣ ಮಾಡಲಿಕ್ಕಾಗಲಿಲ್ಲ. ತಮಿಳುನಾಡಲ್ಲಿ ಕೂಡ ಸಮಾಜದ ವಿಶ್ವಾಸ, ಹಿಂದುಳಿದ ವರ್ಗದ ಸಮಾಜದ ವಿಶ್ವಾಸ ಇವತ್ತಿಗೂ ತಗೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ದ್ರವಿಡ ಚಳವಳಿ ನಾವು ರಾವಣನ ವಂಶಸ್ಥರು ಅಂತ ಹೇಳಿಕೊಂಡು ರಾಮಲೀಲೆ ವಿಜಯದಶಮಿ ಸಂದರ್ಭದಲ್ಲಿ ಬೇರೆ ಕಡೆ ಮಾಡಿದ್ರೆ, ರಾವಣ ಲೀಲೆ ಮಾಡಿ ಅಲ್ಲಿ ರಾಮನ ಸೀತೆಯ ಮೂರ್ತಿಗಳಿಗೆ ಚಪ್ಪಲಿಯ ಹಾರ ಹಾಕಿ ಮೆರವಣಿಗೆ ಮಾಡಿದಂತಹ ತಮಿಳುನಾಡು ನಮ್ಮದೇ ದೇಶದ ಭಾಗ. ಇವತ್ತಿಗೂ ಅಲ್ಲಿ ಅಣ್ಣಾ ಡಿಎಂಕೆ ಅಥವಾ ಡಿಎಂಕೆ ಎರಡರಲ್ಲಿ ಒಂದು ಅವರೇ ಅಲ್ಲಿದ್ದಾರೆ ಬಿಟ್ಟರೆ ಹಿಂದುತ್ವದ ಚಳವಳಿಯಲ್ಲಿ ನೆಲೆ ಊರ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಸಂಘ ಇರಬಹುದು ಕೇರಳದಲ್ಲಿ, ಹಿಂದುತ್ವದ ಹೆಸರಿನಲ್ಲಿ ಅಧಿಕಾರಕ್ಕೆ ಬರಲಿಕ್ಕೂ ಸಾಧ್ಯ ಆಗಲಿಲ್ಲ. ಒಂದೇ ಒಂದು ಶಾಸಕರನ್ನು, ಸಂಸದರನ್ನು ಹೊಂದಲಿಕ್ಕೆ ಕೂಡ ಕಷ್ಟ ಇರುವಂತಹ ಸ್ಥಿತಿ ಇದೆ. ಇದೇ ವ್ಯವಸ್ಥೆಯಲ್ಲಿ ಆಂಧ್ರದಲ್ಲಿ ಕೂಡ ಮತಾಂತರ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೆದಂತಹ ಇನ್ನೊಂದು ಯಾವುದು ಅಂತ ಕೇಳಿದ್ರೆ ಅದು ಆಂಧ್ರ ಪ್ರದೇಶ. ಇವತ್ತಿಗೂ ಕರ್ನಾಟಕದ ಒಳಗಡೆ ಮರ್ಯಾದಾ ಹತ್ಯಾ ಘಟನೆಗಳು ನಡೀತದೆ. ಅಧ್ಯಕ್ಷತ್ರ ಕೇಳಿದ್ರೆ ಗೊತ್ತಾಗಬಹುದು. ಜಾತಿಯ ವ್ಯವಸ್ಥೆ, ಸವರ್ಣೀಯರು ಅವರ್ಣೀಯರು ಅಂತ ಹೇಳಿ ಬಹಳ ದೊಡ್ಡ ವ್ಯವಸ್ಥೆ ಇರುವಂತದ್ದು ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ. ಇವತ್ತಿಗೂ ದೇವಸ್ಥಾನ ಪ್ರವೇಶಕ್ಕೆ ಕೆಲವೊಂದು ಕಡೆಯಲ್ಲಿ ಅವಕಾಶ ಇಲ್ಲ. ಮೇಲ್ಜಾತಿಯ ಹೆಣ್ಣನ್ನು ಯಾರಾದರೂ ಹಿಂದುಳಿದ ವರ್ಗದ ಯುವಕ ಏನಾದ್ರೂ ಅಕಸ್ಮಾತ್ ಪ್ರೀತಿಸಿದ್ರೆ ಕೊಚ್ಚಿ ಕೊಂದು ಹಾಕುವಂತಹ ಘಟನೆಗಳು ಇವತ್ತಿಗೂ ಅಲ್ಲಿ ನಡೀತದೆ. ಪರಮ ಪೂಜನೀಯ ಗುರೂಜಿಯವರ ಜನ್ಮ ಶತಾಬ್ದಿಯ ಸಂದರ್ಭದಲ್ಲಿ ಎಲ್ಲಾ ಗ್ರಾಮಗಳಿಗೆ ಸಂಘದ ಕಾರ್ಯವನ್ನು ತಿಳಿಸಬೇಕು, ಗುರೂಜಿಯವರ ಬಗ್ಗೆ ತಿಳಿಸಬೇಕು ಅಂತ ಹೇಳಿತ್ತು. ಅವತ್ತು ಹಾಸನ ಜಿಲ್ಲೆ ಬೇಲೂರು ತಾಲೂಕಲ್ಲಿ ಸುಮಾರು 10-15 ದಿವಸ ಇದ್ವಿ ನಾವು. ಪ್ರತಿಯೊಂದು ಗ್ರಾಮಗಳಿಗೆ ಹೋದಾಗ ಊರು ಪ್ರತ್ಯೇಕ, ಕೇರಿ ಪ್ರತ್ಯೇಕ, ಊರು ಪ್ರತ್ಯೇಕ, ಕೇರಿ ಪ್ರತ್ಯೇಕ. ಊರಿನಿಂದ ಹೊರಗಡೆ ಒಂದಷ್ಟು ದೂರದಲ್ಲಿ ಕೇರಿ ಅಂತ ಹೇಳಿದ್ರೆ ಬೇರೆ ಏನೂ ಅಲ್ಲ, ದಲಿತ ಸಮಾಜದ ಬಂಧುಗಳ ಮನೆಗಳು. ಅಲ್ಲೊಬ್ರು ಗಂಗಾಧರ ಬೋವಿ ಅಂತ ಹೇಳಿಕೊಂಡು ಒಂದು ಸರ್ವದ ಹಿಂದಿನ ಸರಿ ಅವರು
MLA ಸ್ಪರ್ಧೆಗೆ ಅವರಿಗೆ ಅವಕಾಶ ಆಗಿತ್ತು, ಆ ನಂತರ ಸಿಕ್ಕಿರಲಿಲ್ಲ. ಅವರು ಮೊದಲ ದಿವಸವೇ ಬಂದಿದ್ರು. ಏನೋ ಇದರಲ್ಲಿ ಅಂಥ ಕೇರಿಯ ವ್ಯವಸ್ಥೆ ಒಳಗಡೆ ನನ್ನನ್ನು ಕರ್ಕೊಂಡು ಹೋಗಿದ್ರು. ಆ ನಂತರ ಪ್ರತಿ ದಿವಸ ನನ್ನನ್ನು ಆ ಕೇರಿಗಳಿಗೆ ಕರ್ಕೊಂಡು ಹೋಗ್ತಾ ಇದ್ರು. ನಾನು ಅಲ್ಲಿ ಹೋದಾಗ ಬಂದ ಮೊದಲ ಪ್ರಶ್ನೆ ಏನು ಅಂತ ಕೇಳಿದ್ರೆ, ಸರ್ ನಮ್ಮ ಮಕ್ಕಳನ್ನು ಅದೇ ಸ್ಥಿತಿಯಲ್ಲಿ ನೀವು ಎತ್ಕೊಳ್ತೀರಾ? ನೀವು ಮಕ್ಕಳ ಮೈಯಲ್ಲಿ ಆಡಿ ಮಣ್ಣು ಪೂರ್ತಿ ಮೆತ್ಕೊಂಡಿತ್ತು, ಸಣ್ಣ ಮಕ್ಕಳು, ಸರಿಯಾಗಿ ಬಟ್ಟೆಯೂ ಇರಲಿಲ್ಲ. ಯಾಕೆ ಅಂತ ಕೇಳಿದೆ. ನೀವು ಬಂದದ್ದು ಬಹಳ ತಡ ಆಯಿತು. 10 ವರ್ಷದ ಹಿಂದೆಯೇ ಇಲ್ಲಿ ಕ್ರಿಶ್ಚಿಯನ್ರು ಬಂದಿದ್ದಾರೆ, ಇಲ್ಲಿ ಮಿಷನರಿಗಳು ಬಂದಿದ್ರು. ಅವ್ರು ನಮ್ಮ ಮಕ್ಕಳನ್ನು ಎತ್ತುಕೊಂಡ್ರು, ಆಟ ಆಡಿಸಿದ್ರು, ನಮ್ಮ ಮಕ್ಕಳಿಗೆ ತಿನ್ನಲಿಕ್ಕೆ ಕೊಟ್ಟರು. ನಮ್ಮ ಜೊತೆಯೂ ನಮಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದಾಗ ನಮಗೆ ಮದ್ದಿನ ವ್ಯವಸ್ಥೆಗಳನ್ನು ಮಾಡಿಕೊಟ್ರು. ನಮ್ಮ ಜೊತೆ ನಮ್ಮ ಹಾಗೆ ನಡ್ಕೊಂಡ್ರು. ಒಂದಷ್ಟು ಜನ ಅದರ ಪರಿಣಾಮವಾಗಿ ಚರ್ಚಿಗೆ ಹೋಗ್ತಾ ಇದ್ದಾರೆ, ಮತಾಂತರಾಗಿದ್ದಾರೆ. ಮತ್ತೆ ನೀವು ಯಾಕೆ ಆಗ್ಲಿಲ್ಲ ಅಂತ ಕೇಳಿದೆ. ಅಲ್ಲಿ ಯಾವುದೇ ಸಂಘದ ಪರಿವಾರದ ಯಾವುದೇ ಸಂಘಟನೆಗಳು, ಬೇರೆ ಯಾವುದೇ ಹಿಂದೂ ಸಂಘಟನೆಗಳು ಯಾವುದೂ ಇರಲಿಲ್ಲ ಅಲ್ಲಿ. ನೀವು ಯಾಕೆ ಮತಾಂತರ ಆಗ್ಲಿಲ್ಲ ಅಂತ ಕೇಳಿದೆ. ಅವರು ಒಂದು ಮಾತನ್ನು ಹೇಳಿದರು, ಸರ್ ಅಕಸ್ಮಾತ್ ನಾವೇನಾದ್ರೂ ಮತಾಂತರ ಆದ್ರೆ ನಮ್ಮ ಹಿರಿಯರಿಗೆ ನಾವು ಎಡೆ ಇಡ್ಲಿಕ್ಕೆ ಸಾಧ್ಯ ಇದೆಯಾ? ಪಿತೃಲೋಕದಲ್ಲಿ ತಂದೆ ವರ್ಷಕ್ಕೊಂದ್ಸರಿ ಎಡೆ ಇಡೋದು, ಅದು ನಮ್ಗೆ ಅಲ್ಲಿ ಕ್ರಿಶ್ಚಿಯನ್ ಧರ್ಮದಲ್ಲಿ ಅದು ಎಡೆ ಇಡ್ಲಿಕ್ಕೆ ಅವಕಾಶ ಇಲ್ಲ. ನಾವು ಎಡೆ ಇಡದಿದ್ರೆ ಅವರಲ್ಲಿ ಉಪವಾಸ ಇರಬೇಕಾಗ್ತದೆ. ಆ ಪಾಪಕ್ಕೆ ನಾವು ಗುರಿಯಾಗಬೇಕಾ? ಹಿಂದೂ ಸಮಾಜ ಇಷ್ಟೆಲ್ಲ ರೀತಿಯಲ್ಲಿ ಅದನ್ನು ನಡೆಸಿಕೊಂಡ ನಂತರ ಕೂಡ ಇಂತಹ ಒಂದಷ್ಟು ಭಾವನೆಗಳಿಂದ ಅವರು ಹಿಂದೂ ಸಮಾಜ ಒಳಗಡೆ ಉಳ್ಕೊಂಡಿದ್ದಾರೆ ಬಿಟ್ಟರೆ ಬೇರೆ ಯಾವುದೇ ಹಿಂದುತ್ವದ ಹೋರಾಟದಿಂದಲ್ಲ. ಆ ಭಾವನೆಗಳನ್ನು ನಾವೇನಾದ್ರೂ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಈ ಭಾವನೆಗಳು ಹಿರಿಯರ ಮನಸ್ಸಲ್ಲಿರ್ತದೆ ಬಿಟ್ಟರೆ ಇದೇ ವ್ಯವಸ್ಥೆ ಮುಂದುವರೆದಾಗ ಕಿರಿಯರ ಮನಸ್ಸಲ್ಲಿ ಅದು ಉಳಿಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿಯೇ ದಲಿತ ಸಂಘರ್ಷ ಸಂಘಟನೆಗಳು ಆ ಪ್ರಮಾಣದಲ್ಲಿ ಬೆಳೆದು ಬಂತು, ರೊಚ್ಚಿಗೆದ್ದುಕೊಂಡು ಮೇಲ್ವರ್ಗದ ವಿರುದ್ಧ ನಿಂತುಕೊಂಡು ಹೋರಾಟಗಳು ನಡೀತದೆ. ಮಹಾರಾಷ್ಟ್ರದ ಉತ್ತರ ಆ ಭಾಗದಲ್ಲಿ ಸತಾರಾ ಕೋರೆಗಾಂವ್ ಹೋರಾಟ, ಸತಾರಾ ಜಿಲ್ಲೆಯ ಕೋರೆಗಾಂವ್ನಲ್ಲಿ ಆದಂತಹ ಬಹಳ ದೊಡ್ಡ ಹೋರಾಟ. ಇದೇ ಅವ್ಯವಸ್ಥೆಯ ವಿರುದ್ಧ ದಲಿತ ಸಮಾಜದ ಬಂಧುಗಳು ಕೈಯಲ್ಲಿ ದುನ್ನೆ ಹಿಡ್ಕೊಂಡು, ತಲವಾರು ಹಿಡ್ಕೊಂಡು, ಲಾಠಿ ಹಿಡ್ಕೊಂಡು, ಬೇರೆಯವರ ವಿರುದ್ಧ ಅಲ್ಲ, ಹಿಂದೂ ಸಮಾಜದ ತಥಾಕಥಿತ ಮೇಲ್ವರ್ಗದವರ ವಿರುದ್ಧವೇ ನಡೆಸಿದಂತಹ ಆಕ್ರಮಣಗಳು, ಹೋರಾಟಗಳು. ಇವತ್ತಿಗೂ ನಾವು ಯೋಚನೆ ಮಾಡಿದ್ದು ಮಹಾರಾಷ್ಟ್ರ ಅಂತ ಹೇಳಿದ್ರೆ, ಮುಂಬೈ ಅಂತ ಹೇಳಿದ್ರೆ ಶಿವಸೇನೆಯವರು ಕರೆ ಕೊಟ್ಟರೆ ಶಿವಸೇನೆಗೆ ಎಲ್ಲರೂ ಹೆದರ್ತಾರೆ ಅಂತ ಹೇಳಿಕೊಂಡು, ಶಿವಸೇನೆಗಿಂತ ಹೆಚ್ಚು ಹೆದರಿದ ಮುಂಬೈಯಲ್ಲಿ ಯಾವುದಕ್ಕೆ ಅಂತ ಕೇಳಿದ್ರೆ, ದಲಿತ ಸಮಾಜದ ಏನಾದ್ರೂ ಹೋರಾಟ ಇದ್ರೆ, ಮೆರವಣಿಗೆ ಇದ್ರೆ ಇಡೀ ಮುಂಬೈ ಕರೆ ಕೊಡದೆ ಬಂದಾಗ್ತದೆ. ಆ ಭಾಗದಲ್ಲಿ ಎಲ್ಲಿ ಅವರ ಮೆರವಣಿಗೆ ಇದೆ, ಎಲ್ಲಿ ಪ್ರತಿಭಟನಾ ಸಭೆ ಇದೆ, ಆ ಭಾಗದಲ್ಲಿ ಯಾವುದೇ ಬಂದಿಗೆ ಕರೆ ಕೊಡದೆ ಬಂದಾಗ್ತದೆ. ಯಾಕಂತ ಹೇಳಿದ್ರೆ ಆ ಮೆರವಣಿಗೆ ಆಕ್ರೋಶ ಮೇಲ್ವರ್ಗದ ಸಮಾಜದ ಮೇಲೆ ಬೀರ್ತದೆ ಅಂತ ಹೇಳಿಕೊಂಡು ಕರೆ ಕೊಡದೆ ಬಂದಾಗ್ತದೆ. ಯಾಕೋಸ್ಕರ ಇದನ್ನು ಹೇಳ್ತಾ ಇದ್ದೆ ಅಂತ ಕೇಳಿದರೆ, ವಿಶ್ವ ಹಿಂದೂ ಪರಿಷತ್ನ ಅದರ ಸಿಂಬಲ್ ಇದೆ, ಕನ್ನಡದ ಏನು ಹೇಳ್ತಾರೆ ಈಗ ನಂಗೆ ಅದು ನೆನಪಾಗ್ತಾ ಇಲ್ಲ, ಚಿಹ್ನೆ ಇದೆ, ಆಲದ ಮರ, ಅಶ್ವತ್ಥ ಮರ ಅಲ್ಲ, ಆಲದ ಮರ. ಅಶ್ವತ್ಥ ಮರದಲ್ಲಿ 3 ತ್ರಿಮೂರ್ತಿಗಳಿದ್ದಾರೆ ಅಂತಾರೆ, ಅದು ಅಶ್ವತ್ಥ ಮರ ಅಲ್ಲ. ಹಿಂದೂ ಸಮಾಜದ ಇದರ ಸಿಂಬಲ್ ಆಗಿ, ಚಿಹ್ನೆಯಾಗಿ ಆಲದ ಮರವನ್ನು ಕೊಟ್ಟಿದ್ದಾರೆ. ಸತ್ಯ ಅದು, ಆಲದ ಮರವೇ ಆಗಬೇಕು ಹಿಂದೂ ಸಮಾಜ. ಯಾಕೆ ಆಲದ ಮರಗಳು 100 ಎಕರೆಯಲ್ಲಿ ಬೆಳೀತದೆ, ಯಾವುದೇ ದೊಡ್ಡ ಗಾಳಿ ಬಿರುಗಾಳಿಗಳು ಬಂದರೂ ಕೂಡ ಯಾಕೆ ಆಲದ ಮರ ಅಲುಗುವುದಿಲ್ಲ, ಬೀಳುವುದಿಲ್ಲ ಅಂತ ಕೇಳಿದರೆ, ಉಳಿದ ಎಲ್ಲ ಮರಗಳಿಗೆ ಒಂದೇ ಬೇರು, ಒಂದೇ ತಾಯಿ ಬೇರು ಆದರೆ ಆಲದ ಮರಕ್ಕೆ 100 ಬೇರುಗಳು, 100 ತಾಯಿ ಬೇರುಗಳು. 10-20 ವರ್ಷ ಆದ ಆಲದ ಮರದ್ದು ಬುಡ ಯಾವುದು, ಬೇರೆ ಯಾವುದು ಅಂತ ಹೇಳಿಕೊಂಡು ಯಾರೂ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಗೆಲ್ಲುಗಳು ಚಾಚ್ತಾ ಹೋದ ಹಾಗೆ ಪ್ರತಿಯೊಂದು ಗೆಲ್ಲಿನಿಂದ ಬೇರಿಳಿತದೆ, ಅದೇ ಬುಡ ಆಗಿ ಪರಿವರ್ತನೆ ಆಗ್ತದೆ. ಆ ಎಲ್ಲ ಬೇರುಗಳು ಗಟ್ಟಿಯಾಗಿ ನೆಲವನ್ನು ಹಿಡ್ಕೊಂಡಿದ್ದಾಗ ಮಾತ್ರ ಅದರ ಪರಿಣಾಮವಾಗಿ ಯಾವುದೇ ಗಾಳಿ ಬಿರುಗಾಳಿ ಬಂದರೂ ಆಲದ ಮರ ಅಲುಗಾಡುವುದಿಲ್ಲ. ಅದೇ ರೀತಿ ಹಿಂದೂ ಸಮಾಜ ಅಂತ ಹೇಳಿದರೆ ದೊಡ್ಡ ಆಲದ ಮರ ಇದ್ದ ಹಾಗೆ
ತಥಾಕಥಿತ ಮೇಲ್ವರ್ಗದಿಂದ ಹಿಡಿದು ತಥಾವರ್ಗಕಥಿತ ಅಂತ್ಯಜರು ಅಂತ ಹೇಳ್ತಾರೆ. ಅಂತ್ಯದ ಯಾವ ಸಮಾಜ ಇದೆ ಆ ಎಲ್ಲ ಸಮಾಜಗಳು ಗಟ್ಟಿಯಾಗಿದ್ದುಕೊಂಡು ಬಲಿಷ್ಠವಾಗಿದ್ದುಕೊಂಡು ಈ ಸಮಾಜವನ್ನು ಗಟ್ಟಿ ಹಿಡ್ಕೊಂಡೆ ಮಾತ್ರ ಈ ಸಮಾಜ ಹಿಂದೂ ಧರ್ಮ ಉಳಿತದೆ, ಹಿಂದೂ ಧರ್ಮ ಉಳಿತದೆ. ಯಾವಾಗ 100 ಬೇರಲ್ಲಿ 50, 60, 70 ಬೇರುಗಳು ಶಿಥಿಲ ಆಗಲಿಕ್ಕೆ ಪ್ರಾರಂಭ ಆಗ್ತದೆ. ನಿಧಾನವಾಗಿ ಗೊತ್ತಿಲ್ಲದ ಹಾಗೆ ಆ ಮರ ಕುಸಿಯಲಿಕ್ಕೆ ಪ್ರಾರಂಭ ಆಗ್ತದೆ. ದೊಡ್ಡ ಗಾಳಿ ಬಿರುಗಾಳಿ ಬಂದಾಗ ಮರ ಬಿದ್ದು ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಇವತ್ತು ನಿಧಾನವಾಗಿ ದೇಶದ ಒಳಗಡೆ ರಾಜಕೀಯ ಅಧಿಕಾರಕ್ಕೆ ಬಂದಿರಬಹುದು, ಆದರೆ ಸಮಾಜದ ಸಮಸ್ಯೆಗಳು ಯಾವುದೂ ಪರಿಹಾರ ಆಗಲಿಲ್ಲ, ಪ್ರಮುಖ ಕ್ಷೇತ್ರಗಳದ್ದು ಆಗಲಿಲ್ಲ. ಇದನ್ನು ನಿಯಂತ್ರಣಕ್ಕೆ ತರುವುದು ಹೇಗೆ ಅನ್ನುವಂಥ ಯೋಚನೆಗಳು ಕೂಡ ಆಗಲಿಲ್ಲ. NRC CAA ಅಂತ ಹೇಳಿಕೊಂಡು ಅವತ್ತು ಒಂದಷ್ಟು ನಡೆಯಿತು. NRC CAA ಇಂದ ಆ ಕಾನೂನಿನಿಂದ ಈ ದೇಶದ ಜನಸಂಖ್ಯೆಯ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಆಕ್ರಮಣದಿಂದ ಉಳಿಸಬೇಕಿದ್ರೆ ಈ ಸಮಾಜ ಸಂಘಟಿತ ಆಗಬೇಕು. ಮುಷ್ಟಿಯ 5 ಬೆರಳುಗಳು ಗಟ್ಟಿ ಆಗಬೇಕಿದ್ರೆ ತಥಾಕಥಿತ ಮೇಲ್ವರ್ಗದಿಂದ ಹಿಡಿದು ದಲಿತ ಸಮಾಜ ತನಕ ಪ್ರತಿಯೊಂದು ಸಮಾಜಗಳು ಗಟ್ಟಿಯಾಗಿ ನಿಂತ್ಕೊಳ್ಬೇಕಾಗ್ತದೆ. ನಿಂತ್ಕೊಳ್ಬೇಕು ಅಂತ ಹೇಳಿಕೊಂಡು ಬರಬೇಕಿದ್ರೆ ಸಾಮಾಜಿಕ ನಾಯಕತ್ವ, ಸಾಮಾಜಿಕ ಇದು ನ್ಯಾಯ ನಮ್ಗೆಲ್ಲರಿಗೂ ಸಿಗ್ತದೆ ಅನ್ನುವಂಥ ವಿಶ್ವಾಸ ಹಿಂದೂ ಸಮಾಜದ ನೇತೃತ್ವವನ್ನು ಹಿಡ್ಕೊಂಡವರ ಮೇಲೆ ಆ ಎಲ್ಲ ಸಮಾಜಗಳಿಗೆ ಬರಬೇಕಾಗಿದೆ, ಎಲ್ಲ ಸಮಾಜಗಳಿಗೆ ಬರಬೇಕಾಗಿದೆ. ಒಂದು 25 ವರ್ಷದ ಹಿಂದೆ ಆ ಸ್ಥಿತಿ ಉಚ್ಛ್ರಾಯ ಮಟ್ಟಕ್ಕೆ ಹೋಗಿತ್ತು. ಹೌದು, ನಾವೆಲ್ಲ ಹಿಂದೂ, ನಾವೆಲ್ಲ ಬಂದು ನಾವೆಲ್ಲ ಒಂದು ಅಂತ ಹೇಳಿಕೊಂಡು ಅಕಸ್ಮಾತ್ ಈ ಚಿಂತನೆಯನ್ನಿಟ್ಟುಕೊಂಡವರು ಅಧಿಕಾರಕ್ಕೆ ಬಂದಾಗ ನಮ್ಗೆಲ್ರಿಗೂ ನ್ಯಾಯ ಸಿಗಬಹುದು, ನಾವೆಲ್ಲರೂ ಸಮಾನರಾಗಿ ಇರಬಹುದು ಅಂತ ಹೇಳಿಕೊಂಡು ನಮ್ಮೆಲ್ಲರ ಮನಸ್ಸಲ್ಲಿತ್ತು. ಆದರೆ ಇವತ್ತು ಒಂದು ಕಡೆ ಹೋರಾಟಗಾರ ಸಮಾಜದಲ್ಲಿ ನೋಡಿದಾಗ ತಥಾಕಥಿತ ಮೇಲ್ವರ್ಗ ಸಮಾಜದಲ್ಲಿ 1-2% 5% ಮಾತ್ರ ಇರುವಂಥದ್ದು. ಅಧಿಕಾರಯುತ ಕ್ಷೇತ್ರ ಯಾವುದಿದೆ, ರಾಜಕೀಯ ಇರಬಹುದು, ಧಾರ್ಮಿಕ ಕ್ಷೇತ್ರ ಇರಬಹುದು, ಅಲ್ಲಿ ಉಳಿದ 95% ಕಾಣ್ಲಿಕ್ಕೆ ಸಿಗ್ತದೆ. ಹಿಂದುಳಿದ ಸಮಾಜ, ದಲಿತ ಸಮಾಜಗಳು ಎಲ್ಲಿದೆ ಅಂತ ಕೇಳಿದರೆ 90% ಹೋರಾಟ ಇದರಲ್ಲಿ ಸಿಗ್ತಾ ಇದೆ, 5-10% ಮಾತ್ರ ಅಲ್ಲಿ ಅವಕಾಶಗಳು ಸಿಗ್ತಾ ಇದೆ. ಯಾವುದಾದ್ರೂ ಮೀಸಲಾತಿಗಳಿದ್ದಲ್ಲಿ ಮಾತ್ರ ಅದಕ್ಕೆ ಅವಕಾಶ ಸಿಗ್ತಾ ಇದೆ. ಎಲ್ಲೋ ನಾವು ಅನ್ಯಾಯಕ್ಕೆ ಒಳಗಾಗ್ತಾ ಇದ್ದೇವೆ, ನಮ್ಮನ್ನು ತುಳಿತಾ ಇದ್ದಾರೆ ಅನ್ನೋ ಭಾವನೆ ಇದು ಸಾಮಾನ್ಯ ಸಮಾಜದಲ್ಲಿ ಬರ್ತಾ ಇದೆ. ಹಾಗಾಗಿ ನಿಧಾನವಾಗಿ ಮತ್ತೆ ನಾವು ನಮ್ಮತನವನ್ನು ಕಳ್ಕೊಳ್ತಾ ಇದ್ದೇವೆ ಈ ದೇಶದಲ್ಲಿ. ಒಂದ್ಸರಿ ಯೋಚನೆ ಮಾಡಿದರೆ ನಮ್ಗೆ ಕಣ್ಣ ಮುಂದೆ ಕಾಣುತ್ತದೆ. ಎಲ್ಲೂ ಸರಿ ಒಂದಷ್ಟು ರಾಜಕೀಯ ಕಾರಣದಿಂದ ಮಾತ್ರ ಒಂದಷ್ಟು ಚಿತ್ರಣಗಳು ಕಾಣ್ತದೆ ಬಿಟ್ಟರೆ ನೇರ ಹೋರಾಟದ ವಿಚಾರಗಳು ಬಂದಾಗ ಇವತ್ತು ಸಮಸ್ಯೆಗಳು ಕಣ್ಣು ಮುಂದೆ ಮತ್ತೆ 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 ಕಾಣ್ತಾ ಇದೆ. ಗಟ್ಟಿಯಾದ ಆಲದ ಮರದ ಬೇರುಗಳು ಎಲ್ಲೋ ಒಂದಷ್ಟು ಮತ್ತೆ ಕಳ್ಕೊಳ್ತಾ ಇದೆ, ಮತ್ತೆ ಗಟ್ಟಿತನವನ್ನು ಕಳ್ಕೊಳ್ತಾ ಇದೆ ಅಂತ ಅನಿಸ್ತಾ ಇದೆ. ಪ್ರತಿಯೊಂದು ಸಮಾಜ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಅಧಿಕಾರಗಳನ್ನು, ಅವಕಾಶಗಳನ್ನು ಪಡ್ಕೊಂಡು ಗಟ್ಟಿಯಾದಾಗ ಮಾತ್ರ ಹಿಂದೂ ಸಮಾಜ ಗಟ್ಟಿಯಾಗಿ ಉಳ್ಲಿಕ್ಕೆ ಸಾಧ್ಯ ಇದೆ. ಬಿಟ್ರೆ ಯಾರೋ ಇಲ್ಲದಿದ್ರೆ ಯಾರೋ ಎದ್ದುಕೊಂಡು ನಾಳೆ ಹಿಂದೂ ಸಮಾಜಕ್ಕೆ ಸವಾಲು ಹಾಕುವಂಥ ಸ್ಥಿತಿಗಳು ಕೂಡ ನಿರ್ಮಾಣ ಆಗ್ತಾ ಇದೆ. ಯಾಕೋಸ್ಕರ ಇಷ್ಟು ಕಡೆ ಕಲ್ಲು ತೂರಾಟಗಳು ನಡೀತಾ ಇದೆ, ಉತ್ತರ ಕೊಡುವವರು ಯಾರೂ ಇಲ್ಲ, ಉತ್ತರವೂ ಇಲ್ಲ. ಎಲ್ಲೋ ಒಂದು ಕಡೆ ಅಧಿಕಾರ ನಮ್ಮ ಕೈಯಲ್ಲಿಲ್ಲ, ಯಾರ್ದೋ ಕೈಯಲ್ಲಿದೆ, ನಾಳೆ ನಾವೇನಾದ್ರೂ ಹೋದ್ರೆ ನಮ್ಮನ್ನು ಹೆಡೆಮುರಿ ಕಟ್ಟಿ ಒಳಗಡೆ ಹಾಕ್ತಾರ ಅನ್ನುವಂಥ ಹೆದರಿಕೆಯಲ್ಲಿ ಇವತ್ತು ಇರುವಂತಹ ಸ್ಥಿತಿ ವ್ಯವಸ್ಥೆ ಇದೆ. ಯಾವ ಕಾಲದಲ್ಲಿ ನಾವು ಹೋರಾಟ ಮಾಡಿದ್ದು? ಪೊಳಲಿಯ ಪಟ್ಟೆ ಸೀರೆಯ ಹೋರಾಟ. ಸರ್ಕಾರ ಇರಲಿಲ್ಲ, ಅಧಿಕಾರ ಇರಲಿಲ್ಲ, ನಾಯಕರುಗಳು ಇರಲಿಲ್ಲ, ಕನಿಷ್ಠ ಒಬ್ಬ ಶಾಸಕನೂ ಇರಲಿಲ್ಲ. ಆ ಸಂದರ್ಭದಲ್ಲಿ ಪಡಿವಾಳರ ನೇತೃತ್ವದಲ್ಲಿ ಯುವಸೇನೆಯ ನಾಯಕತ್ವದಲ್ಲಿ ಅವತ್ತು ಪಟ್ಟೆ ಸೀರೆಯ ಹೋರಾಟ ನಡೆದದ್ದು. ಅಂಕಸಾಲೆಯ ಪ್ರಕರಣ, ಅದರದ್ದು ಹೋರಾಟವು ಅದೇ ಸಂದರ್ಭದಲ್ಲಿ. ಆನಂದಗೌಡ, ನೋಣಯ್ಯಗೌಡ ಹೋರಾಟ ಬೆಳ್ತಂಗಡಿಯಲ್ಲಿ, 98ರ ಸುರತ್ಕಲ್ ಹೋರಾಟ ಇರಬಹುದು, 94ರ ಹುಬ್ಬಳ್ಳಿ ಹೋರಾಟ ಇರಬಹುದು. ಎಲ್ಲಿತ್ತು ಅಧಿಕಾರ? ಎಲ್ಲಿತ್ತು ಅಧಿಕಾರ ಅಂತ 100 ಹೋರಾಟ ಪಟ್ಟಿ ಮಾಡಿ ಕೊಡಬಹುದು. ಎಲ್ಲಿತ್ತು ಅಧಿಕಾರ?
ಯಾವುದೇ ಅಧಿಕಾರ ಇಲ್ಲದೆ ಇಡೀ ಹಿಂದೂ ಸಮಾಜ ಗಟ್ಟಿಯಾಗಿ ಅವತ್ತು ನಿಂತುಕೊಳ್ತಾ ಇತ್ತು. ಯಾವುದೇ ಹೋರಾಟಕ್ಕೂ ಮಾನಸಿಕವಾಗಿ ಸಿದ್ಧ ಆಗಿತ್ತು. ಯಾವುದೇ ಹೋರಾಟಕ್ಕೂ ಮಾನಸಿಕವಾಗಿ ಸಿದ್ಧ ಆಗಿತ್ತು. ನಾವು ಎಲ್ಲವನ್ನು ಅನುಭವಿಸಿ ಬಂದವರು. 4 ತಿಂಗಳು ಜೈಲಲ್ಲಿ ಇದ್ದುಕೊಂಡು ಬಂದವನು ನಾನು. ಇವತ್ತಿಗೂ 3 ಮೊಕದ್ದಮೆ. ನಾನು ಸಂಘಟನೆ ಪೂರ್ತಿ ವ್ಯವಸ್ಥೆಯಿಂದ ಹೊರಗಿದ್ದ 8 ವರ್ಷಗಳ ಆದರೂ ಕೂಡ ಇವತ್ತಿಗೂ 3 ಪ್ರಕರಣ, ಆದರೆ ಸಾಕ್ಷಿಗಳು ನಡೀತಾ ಇದೆ. ಸ್ವಲ್ಪ ಸಮಯದಲ್ಲಿ ಮುಕ್ತಾಯ ಆಗಬಹುದು. 1.5 ವರ್ಷದ ಹಿಂದೆ 10 ಮೊಕದ್ದಮೆಗಳು ಇತ್ತು ನನ್ನ ಮೇಲೆ. 10 ಮೊಕದ್ದಮೆಗಳು ಇತ್ತು. ಯಾಕೋಸ್ಕರ ನೆನಪು ಮಾಡಿಕೊಡ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮನ್ನು ಯಾರನ್ನು ಡಿಮಾರಲೈಸ್ ಮಾಡೋದಕ್ಕೋಸ್ಕರ ಅಲ್ಲ. ವಾಸ್ತವ ಸತ್ಯವನ್ನು ಅರ್ಥಕೊಂಡು ವಾಸ್ತವ ನೆಲೆಗಟ್ಟಿನ ಮೇಲೆ ನಿಂತುಕೊಂಡು ಇವತ್ತು ಯೋಚನೆ ಮಾಡದಿದ್ರೆ ಈ ಪರಿಸ್ಥಿತಿ, ಯಾವುದೋ ಒಂದಷ್ಟು ಬಲಿಷ್ಠ ಸಮಾಜಗಳು, ಜನಸಂಖ್ಯಾತ್ಮಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಬಲಿಷ್ಠ ಇರುವಂತಹ ಸಮಾಜಗಳೇ ಇಡೀ ದೇಶವನ್ನು, ಇಡೀ ಸಮಾಜವನ್ನು ತನ್ನ ಕೈ ಮುಷ್ಟಿಯೊಳಗೆ ತೆಗೆದುಕೊಳ್ಳಿಕ್ಕೆ ಹೊರಟ ಕೂಡಲೇ ಎಲ್ಲಾ ಸರ್ಕಾರಿ ಸವಲತ್ತುಗಳು, ಎಲ್ಲಾ ಸೌಲಭ್ಯಗಳು, ರಾಜಕೀಯ, ಧಾರ್ಮಿಕ, ಸಾಮಾಜಿಕ ಕ್ಷೇತ್ರದಲ್ಲಿ ಎಲ್ಲಾ ಕಡೆಯೂ ಅಧಿಕಾರ ತಮಗೇ ಬೇಕು ಅನ್ನೋ ರೀತಿಯಲ್ಲಿ ಇವತ್ತೇನೊಂದು ವರ್ತನೆ ವ್ಯವಸ್ಥೆಗಳು ನಡೀತಾ ಇದೆ. ವರ್ತನೆ ವ್ಯವಸ್ಥೆಗಳು ಹಿಂದುತ್ವದ ಪಕ್ಷ ಅಂತ ಹೇಳಿದ್ರು. ಆದ್ರೆ ಜವಾಬ್ದಾರಿ ಕೊಡ್ಲಿಕ್ಕೆ ಯೋಚನೆ ಮಾಡಬೇಕಿದ್ರೆ ರಾಜ್ಯ ಅಧ್ಯಕ್ಷ ಒಂದು ಸಮಾಜಕ್ಕೆ ಕೊಟ್ಟರೆ ವಿರೋಧ ಪಕ್ಷದ ನಾಯಕ ಮತ್ತೊಂದು ಸಮಾಜಕ್ಕೆ ಕೊಡಬೇಕನ್ನುವಂತಹ ಲೆಕ್ಕಾಚಾರಗಳು ಎಲ್ಲಾ ಪತ್ರಿಕೆಯಲ್ಲಿ ವರದಿಯಾಗಿತ್ತು. ಕೊಡದಿದ್ರೆ ನಾವು ಅಧಿಕಾರದಿಂದಲೇ ನಿಮ್ಮನ್ನು ಇಳಿಸ್ತೇವೆ ಅನ್ನೋ ಮಟ್ಟಿಗೆ, ಬೆದರಿಕೆ ಹಾಕುವ ಮಟ್ಟಿಗೆ ಆ ಸಮಾಜಗಳು ಬೆಳೆದು ನಿಂತಿದ್ವು. ಉಳಿದ ಸಮಾಜಗಳು ದುಡಿಲಿಕ್ಕೆ ಮಾತ್ರ ಅನ್ನೋ ರೀತಿಯಲ್ಲಿ ಹಿಂದುತ್ವದ ಹೆಸರಿನಲ್ಲಿಯೇ, ಹಿಂದುತ್ವದ ಪಕ್ಷದ ಇದರಲ್ಲಿಯೇ ಹಿಂದುಳಿದ ವರ್ಗದವರು ನಿಂತಾಗ ಮೇಲ್ವರ್ಗದವರು ಸೋಲಿಸಿದಂತಹ ಉದಾಹರಣೆಗಳು. ಈಶ್ವರ್ ಸಿಂಗ್ ಠಾಕೂರ್ನಂತಹ ಬೀದರ್ನ ಹಿಂದೂ ಜಾಗರಣ ಇದಕ್ಕೆ ವಿಭಾಗ ಸಂಚಾಲಕ ಆಗಿದ್ದ, ಕಳೆದ ಸರಿ ಚುನಾವಣೆಯಲ್ಲಿ ಅವನಿಗೆ MP ಇದಕ್ಕೆ ಕೊಟ್ಟಿದ್ರು. ಅವನನ್ನು ಪಕ್ಷದವರೇ ಸೋಲಿಸಿದ್ರು, ಹಿಂದುಳಿದ ವರ್ಗದವನು, ಒಂದೇ ಒಂದು ಕಾರಣಕ್ಕೋಸ್ಕರ. ಇದು ಆದಾಗ ಹಿಂದೂ ಸಮಾಜ ಹೇಗೆ ಉಳಿಲಿಕ್ಕೆ ಸಾಧ್ಯ ಇರುವಂತ? ಹಿಂದೂ ಸಮಾಜವನ್ನು ನಾಶ ಮಾಡಲಿಕ್ಕಲ್ಲ ನಾನು ನಾರಾಯಣ ಗುರು ವಿಚಾರ ವೇದಿಕೆ ನಿರ್ಮಾಣ ಮಾಡಿರುವಂಥದ್ದು. ಹಿಂದೂ ಸಮಾಜದ ಈ ಸಮಸ್ಯೆಗಳಿಗೆ ಉತ್ತರ ಕಾಣದಿದ್ರೆ, ಒಳಗೊಳಗೆ ನಿಧಾನವಾಗಿ ಬೇಸರಾಗಿಕೊಂಡು ಈ ಹೋರಾಟದ ವ್ಯವಸ್ಥೆಯಿಂದ, ಒಟ್ಟು ವ್ಯವಸ್ಥೆಯಿಂದ ಹಿಂದೆ ಸರಿಯುವಂಥವರ ಸಂಖ್ಯೆ ಇವತ್ತು ದಿನದಿಂದ ದಿನಕ್ಕೆ ಇವತ್ತು ಹೆಚ್ಚಾಗ್ತಾ ಇದೆ. ಸೇರಿಕೊಳ್ಳುವವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಮುಂದಿನ ದಿವಸದಲ್ಲಿ ಇದು ಗಂಭೀರ ಸಮಸ್ಯೆಗೆ ಕಾರಣ ಆಗಬಹುದು. ಗಂಭೀರ ಸಮಸ್ಯೆಗೆ. ಮಿಲಿಟರಿಯ ವಿಚಾರದಲ್ಲಿ ಒಂದು ವ್ಯವಸ್ಥೆ ಬಂದಾಗ ಒಬ್ಬರು ಹಿರಿಯರು ಕೊನೆಗೆ ಹೇಳಿದ ಮಾತದುವೆ, ಕನಿಷ್ಠ ಇದಕ್ಕೊಂದು ವ್ಯವಸ್ಥೆಯಲ್ಲಿ ನಿರ್ಮಾಣ ಆಗಬಹುದು ಅಂತ ಹೇಳಿ ಆ ವ್ಯವಸ್ಥೆಯನ್ನು ತಂದಿದ್ದಾರೆ. ಅದೇ ಇದರ ಪ್ರಯೋಜನ ಅಂತ ಹೇಳಿ ಅದರ ಬಗ್ಗೆ ನಾನೀಗ ಮಾತನಾಡೋದು ಸರಿಯಲ್ಲ. ಅದು ಈ ಸ್ಥಿತಿಗೆ ಇವತ್ತು ನಿಧಾನವಾಗಿ ಹಿಂದೂ ಸಮಾಜ ಹೋಗ್ತಾ ಇದೆ. ಯಾವ ಸಮಾಜ 2300 ವರ್ಷಗಳ ಕಾಲ ಬಾಹ್ಯ ಆಕ್ರಮಣವನ್ನು ಅಷ್ಟೇ ಬಲದಿಂದ ಎದುರಿಸಿಕೊಂಡು ಬಂದಿತ್ತು ಸಂಘಟಿತವಾಗಿ. ಎಲ್ಲ ಆಕ್ರಮಣ, ಯಾವುದೇ ಆಕ್ರಮಣವನ್ನು ಕೂಡ ಇಲ್ಲಿ ಅದರ ಅಡಿಯಲ್ಲಿ ಒಂದಷ್ಟು ಸಮಯಗಳ ಕಾಲ ನಾವು ಅವರ ಆಳ್ವಿಕೆಗೆ ಬಂದಿರಬಹುದು, ಬಿಟ್ಟರೆ ನಮ್ಮ ತನವನ್ನು ಯಾವತ್ತೂ ಬಿಟ್ಟುಕೊಟ್ಟಿರಲಿಲ್ಲ ಈ ಸಮಾಜ. ದೇಶ, ಧರ್ಮ, ಸಮಾಜದ ಪ್ರಶ್ನೆ ಬಂದಾಗ, ಅದರ ರಕ್ಷಣೆ ವಿಚಾರ ಬಂದಾಗ ಎಲ್ಲವನ್ನು ಬಿಟ್ಟುಕೊಟ್ಟು ಸ್ವಾತಂತ್ರ್ಯ ವೀರ ಸಾವರ್ಕರ್ ಏನು ಹೇಳಿದ್ರು, ತತ್ ಸ್ಥಂಡಿಲೆ ಢಕಲಿಲೆ ಪ್ರಿಯ ಮಿತ್ರ ಸಂಘ ಖೇಲೆ ಸ್ವಯೇ ದಹನ ಯೌವನ ದೇಹ ಭೋಗ ತೂ ತೇಚೆ ಅರ್ಪಿಲಿ ನಯಿ ಕವಿತಾ ರಸೀಲ. ನಮ್ಮ ಎಲ್ಲವನ್ನು ನಿನ್ಗೋಸ್ಕರ ಅರ್ಪಣೆ ಮಾಡಿದೆ ಅಂತ ಹೇಳಿಕೊಂಡು ಗುರು ಗೋವಿಂದ ಸಿಂಹರವರ 4 ಜನ ಮಕ್ಕಳದ ಬಲಿದಾನ ಆಗ್ಬೇಕಿದ್ರು ಕೂಡ, ಒಬ್ಬೊಬ್ಬನ ಬಲಿದಾನ ಆಗ್ಬೇಕಿದ್ರು ಕೂಡ ಭಗವಂತನೇ ಕೈ ಎತ್ತಿ ಪ್ರಾರ್ಥನೆ ಮಾಡ್ತಾ ಇದ್ರಂತೆ. ದೇವರೇ, ನಂಗೆ ಯಾಕೆ ಇಷ್ಟೇ ಮಕ್ಕಳನ್ನು ಕೊಟ್ಟು ಇನ್ನಷ್ಟು ಜಾಸ್ತಿ ಯಾಕೆ ಕೊಟ್ಟಿಲ್ಲ? ನಂದು ಎಲ್ಲವನ್ನು ನಿನ್ಗೋಸ್ಕರ ಕೊಡ್ತಾ ಇದ್ದೇನೆ, ತಗೋ, ಹಾಗಾದ್ರೂ ಈ ದೇಶವನ್ನು ಉಳಿಸು ಅಂತ ಹೇಳಿಕೊಂಡು ಗುರು ಗೋವಿಂದ ಸಿಂಹರು ಅವರ 4 ಮಕ್ಕಳ ಬಲಿದಾನ ಆದಾಗ ಕೂಡ ಅವರು ಪ್ರಾರ್ಥನೆ ಮಾಡ್ತಾ ಇದ್ರಂತೆ. ಗುರು ತೇಗ್ ಬಹದ್ದೂರ್ ರುಂಡ ಮುಂಡದಿಂದ ಬೇರೆ ಆಗಬೇಕಿದ್ರೆ ಯಾವ ಚಾಂದಿನಿ ಇದು ಶೀಶ್ಗಂಜ್ ಗುರುದ್ವಾರ ಇದೆ ದೆಹಲಿಯಲ್ಲಿ, ಅವರ ಹೆಸರಿನಲ್ಲಿ ಶೀಶ್ಗಂಜ್ ತಲೆಯ ನೆನಪಿಗೆ ಸಿರ್ ದಿಯಾ ಮಗರ್ ಧರ್ಮ ನಹಿ ದಿಯಾ ಅಂತ ಹೇಳಿಕೊಂಡು
ತಲೆ ಕೊಟ್ಟರೆ ಆದ್ರೆ ಧರ್ಮ ಕೊಡ್ಲಿಲ್ಲ ಅಂತ ಹೇಳಿಕೊಂಡು ಮಠ ಮಧ್ಯಾಹ್ನ 12 ಗಂಟೆಗೆ ಸಾರ್ವಜನಿಕ ಜಾಗದಲ್ಲಿ ಅವರ ತಲೆಯನ್ನು ಕಡಿತಾರೆ, ಆದ್ರೂ ಧರ್ಮವನ್ನು ಬಿಟ್ಟು ಕೊಡ್ಲಿಲ್ಲ ಅಂತ ಹೇಳಿಕೊಂಡು. ಗುರು ಅರ್ಜುನ್ ದೇವರನ್ನು ತಲೆಯಿಂದ ಕಾಲಿನ ತಲೆಗೆ ಗರಗಸದಲ್ಲಿ ಕೊಯ್ತಾರೆ, ಧರ್ಮವನ್ನು ಬಿಟ್ಟು ಕೊಡ್ಲಿಲ್ಲ. ಗುರು ಬಾಯಿ ದಯಾಳನ್ನು ಬಿಸಿ ಬಿಸಿ ಎಣ್ಣೆಯಲ್ಲಿ ಕುದಿಸಿಕೊಂಡ್ರು, ಬಿಟ್ಟು ಕೊಡ್ಲಿಲ್ಲ. ಎಲ್ಲರ ಬಾಯಲ್ಲಿ ಇದ್ದದ್ದು ಒಂದೇ, ಇದಕ್ಕೋಸ್ಕರ ಎಲ್ಲವನ್ನು ಕೊಟ್ಟೆ, ಆದರೆ ಧರ್ಮವನ್ನು ಬಿಟ್ಟು ಕೊಡ್ಲಿಲ್ಲ ಅಂತ ಹೇಳಿಕೊಂಡು ಆ ರೀತಿ ಹೋರಾಟ ಮಾಡಿದಂತಹ ಸಮಾಜಗಳು. 42 ಸರಿ ಚಿತ್ತೋಡಿಗೋಸ್ಕರ ಹೋರಾಟ ಮಾಡಿದಂತಹ ಆ ಮಹಾರಾಣಾ ಪ್ರತಾಪ, ಅವನ ಜೊತೆ ನಿಂತ್ಕೊಂಡವರು ಯಾರು ಅಂತ ಕೇಳಿದ್ರೆ ವನವಾಸಿ ಬಂಧುಗಳು ಆ ರೀತಿ ದೇಶಕ್ಕೋಸ್ಕರ ಬಲಿದಾನ ಆದರು. ಅದೇ ಪರಂಪರೆಯಲ್ಲಿ ಬಂದ ಸಾವರ್ಕರ್ ಅವರು ಜೀವನದ ಅಂತಿಮ ದಿವಸದಲ್ಲಿ ಅವರು ಮಾಡಿದ ಹೋರಾಟ ಏನು ಅಂತ ಕೇಳಿದ್ರೆ ಪತಿತ ಪಾವನ ಸಂಘ ಅಂತ ಹೇಳಿಕೊಂಡು ಒಂದು ಸಂಘಟನೆಯನ್ನು ಸ್ಥಾಪನೆ ಮಾಡ್ತಾರೆ. ಅಭಿನವ ಭಾರತ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಸಣ್ಣ ಪ್ರಾಯದಲ್ಲಿದ್ದರೆ ಅವರು ಅಂಡಮಾನ್ ಜೈಲಿನಿಂದ ಬಿಡುಗಡೆಯಾಗಿ ಬಂದು ಯರವಾಡ ಜೈಲಿನಲ್ಲಿದ್ದು ಅಲ್ಲಿಂದ ಒಂದಷ್ಟು ಮುಚ್ಚಳಿಕೆ ಮುಖಾಂತರ ಹೊರಗಡೆ ಬಂದ ನಂತರ ಅವರು ಮಾಡಿದ ಸಂಘಟನೆ ಯಾವುದು ಅಂತ ಕೇಳಿದರೆ ಅದು ಪತಿತ ಪಾವನ ಸಂಘ. ಸ್ವಲ್ಪ ವರ್ಷದ ಹಿಂದೆ ಸಂಘ ಪರಿವಾರದ ಹಿಂದೂ ಜಾಗರಣ ಏನಿತ್ತು ಅದರ ಒಂದು ಭಾಗ ಆಗಿ ಪತಿತ ಪಾವನ ಸಂಘ ಇತ್ತು. ಯಾವ ಕಾರಣಕ್ಕೆ ಆ ಸಂಘಟನೆ ಆಯಿತು ಅಂತ ಕೇಳಿದರೆ ಮಹಾರಾಷ್ಟ್ರದ ದೇವಸ್ಥಾನದಲ್ಲಿ ಹಿಂದುಳಿದ ವರ್ಗದ ಬಂಧುಗಳಿಗೆ, ದಲಿತ ಸಮಾಜದ ಬಂಧುಗಳಿಗೆ ದೇವಸ್ಥಾನ ಪ್ರವೇಶಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಆದಾಗ ಅದರ ವಿರುದ್ಧ ಹೋರಾಟಕ್ಕೆ ಅವರು ಸಂಘಟನೆಯನ್ನು ಸ್ಥಾಪನೆ ಮಾಡಿದರು. ಬಲವಂತವಾಗಿ ದೇವಸ್ಥಾನಕ್ಕೆ ಹೊಕ್ಕಿಸುವ ಪ್ರಯತ್ನ ಮಾಡಿ ಗಲಾಟೆ ಎಲ್ಲವೂ ನಡೆದು ಕೂಡ ಅದು ಆಯಿತು. ಆದ್ರೆ ಅದರ ಮರುದಿವಸ ಮತ್ತೆ ಅದು ಶುದ್ಧೀಕರಣ ಆಗ್ತದೆ ಅಂತ ಹೇಳಿ ಆದಾಗ ಇದು ಪರಿಹಾರ ಅಲ್ಲ ಅಂತ ಹೇಳಿಕೊಂಡು ಯೋಚನೆ ಮಾಡಿಕೊಂಡು, ಹೇಗೆ ಸ್ವಾಮಿ ನಾರಾಯಣ ಗುರುಗಳು ಹಿಂದುಳಿದ ವರ್ಗದವರಿಗೋಸ್ಕರ ನಾನು ನಮ್ಮ ದೇವರನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೇನೆ ಅಂತ ಹೇಳಿ ದೇವಸ್ಥಾನ ನಿರ್ಮಾಣ ಮಾಡಿದ್ರು, ಅದೇ ರೀತಿ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರು ಪತಿತ ಪಾವನ ಮಂದಿರ ಅಂತ ಹೇಳಿಕೊಂಡು ದೇವಸ್ಥಾನವನ್ನು ಕಟ್ತಾರೆ. ಅವರ ಜೀವನ ಚರಿತ್ರೆ ಆತ್ಮಾಹುತಿ ಅನ್ನುವಂಥ ಪುಸ್ತಕ ಇದೆ, ಅದರೊಂದ್ಸರಿ ಓದಿದಿರೋದು ಗೊತ್ತಾಗ್ತದೆ ಅದರಲ್ಲಿ. ಯಾಕಂತ ಹೇಳಿದ್ರೆ ಈ ಹಿಂದೂ ಸಮಾಜದ ಸಮಸ್ಯೆಗೆ ಪರಿಹಾರ ಯಾವುದು ಅಂತ ಕೇಳಿದರೆ ಎಲ್ಲ ಸಮಾಜಗಳಿಗೆ ಇದು ಸಿಗಬೇಕು ಅಂತ ಹೇಳಿಕೊಂಡು ಆ ವ್ಯವಸ್ಥೆಯನ್ನು ಇಟ್ಟುಕೊಂಡು ಹೋರಾಟವೇ ಅಂತ ಹೇಳಿಕೊಂಡು ಅವರದ್ದು ಯೋಚನೆ ಇತ್ತು. ಅದಕ್ಕೋಸ್ಕರ ಇವತ್ತು ನಾನು ಹೇಳ್ತಾ ಇದ್ದೇನೆ, ಹಿಂದೂ ಸಮಾಜ ರಕ್ಷಣೆ ಇವತ್ತು ಬಾಹ್ಯ ಆಕ್ರಮಣದ ವಿರುದ್ಧ ಹೋರಾಟ ಒಂದು ಕಡೆ ಆದರೆ ಅದಕ್ಕಿಂತ ಹೆಚ್ಚಿನ ಹೋರಾಟ ಹಿಂದೂ ಸಮಾಜದ ಒಳಗಡೆ ಇರುವಂತಹ ಸಮಸ್ಯೆಗಳಿಂದ ಈ ಸಮಾಜಕ್ಕೆ ಮುಕ್ತಿಯನ್ನು ತರುವುದಕ್ಕೋಸ್ಕರ ಇವತ್ತಿಗೂ ಜೀವಂತ ಇರುವಂತಹ ಅಸ್ಪೃಶ್ಯ ಮೇಲು ಕೀಳು ಅನ್ನುವಂತಹ ವ್ಯವಸ್ಥೆಗಳು ಜೀವಂತ ಇರುವಂತಹ ಅದರಿಂದ ಈ ಸಮಾಜವನ್ನು ಹೊರಗಡೆ ತಂದು ಬಿಟ್ಟು ಎಲ್ಲರಿಗೂ ಒಂದೇ, ಎಲ್ಲರಿಗೂ ವ್ಯವಸ್ಥೆಗಳು, ಎಲ್ಲರಿಗೂ ಅವಕಾಶಗಳು, ಎಲ್ಲರಿಗೂ ಎಲ್ಲ ಕಡೆ ಇದೆ ಅನ್ನುವಂಥದ್ದು ಎಲ್ಲಾ ಸಮಾಜಗಳು ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಬಲಿಷ್ಠಗೊಳಿಸಲಿಕ್ಕೆ ಏನು ವ್ಯವಸ್ಥೆಗಳು ಆಗಬೇಕು, ಸಮಾನತೆಗಳು ಏನಾಗಬೇಕು, ಈ ಹೋರಾಟಗಳಾದಾಗ ಇದು ಆದಾಗ ಹಿಂದೂ ಸಮಾಜ ಆಂತರಿಕವಾಗಿ ಸಶಕ್ತವಾಗಿ ಆವಾಗ ಸಂಘಟಿತವಾಗಿಯೂ ಈ ಎಲ್ಲ ಆಕ್ರಮಣಗಳಿಗೆ ಉತ್ತರ ಹುಡುಕ್ಲಿಕ್ಕೆ ಯಾವುದೇ ಪಕ್ಷ ರಾಜಕೀಯದಲ್ಲಿ ಅಧಿಕಾರದಲ್ಲಿದ್ದರೂ ಕೂಡ ಹಿಂದೂ ಸಮಾಜಕ್ಕೆ ಏನು ಮಾಡಿಸಿಕೊಳ್ಬೇಕು ಅದು ಮಾಡಿಸಿಕೊಳ್ಳುವಷ್ಟು ಸಶಕ್ತ ಆಗ್ತದೆ ಅಂತ ಹೇಳಿ ಹೇಳ್ತಾ ಅವಕಾಶಕ್ಕೆ ವಂದಿಸ್ತಾ ನನ್ನ ವಿಚಾರದಿಂದ ನಿಮ್ಗೆ ಯಾರಿಗಾದ್ರೂ ಅಕಸ್ಮಾತ್ ನೋವಾಗಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಹೇಳ್ತೇನೆ. ಜೈ ಗುರುದೇವ್. ಇಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣವಾಗಿದೆ. ಆದರೆ ಅನೇಕ ವರ್ಷದ ಹಿಂದೆ ಈ ಮಂದಿರ ಆಗಬೇಕೆಂಬ ಹೋರಾಟದಲ್ಲಿ ಅಯೋಧ್ಯೆಯಲ್ಲಿ ಕರ ಸೇವೆಯಲ್ಲಿ ತೊಡಗಿಸಿದಂತಹ ನಮ್ಮ ಹೆಮ್ಮೆಯ ಹಿರಿಯರಾದ ಭಾಸ್ಕರ್ ಉರ್ವಷ್ಟೂರ್ ಅಂದಿನಿಂದ ಇಂದಿನವರೆಗೂ ಶ್ರೀರಾಮ ಸೇನೆಯಲ್ಲಿ ದುಡಿಯುತ್ತಿರುವ ಹಿರಿಯರು, ಇವರಿಗೆ ಈ ವೇದಿಕೆಯಲ್ಲಿ ಅಭಿನಂದನೆ. ನಮ್ಗೆಲ್ಲರಿಗೂ ಸಂತಸದ ವಿಷಯ ಅಂತ ಹೇಳ್ತಾ ಅಭಿನಂದನೆಯನ್ನು ಗೈದಿರುವಂತಹ ಎಲ್ಲ ಗಣ್ಯರಿಗೂ ಕೂಡ ಧನ್ಯವಾದವನ್ನ ಈ ಸಂದರ್ಭದಲ್ಲಿ ನಾವು ಅರ್ಪಿಸುತ್ತಿದ್ದೇವೆ. ಮತ್ತೊಮ್ಮೆ ಸನ್ಮಾನ್ಯ ಭಾಸ್ಕರ್ ಉರ್ವಷ್ಟೂರ್ ಇವರಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತಿದ್ದೇವೆ. ಎಲ್ಲರ ಪರವಾಗಿ ಅಭಿನಂದನೆಗಳು. ಹಾಗೆ ನಮ್ಮ ಸಮಾರೋಪ ನಮ್ಮ ರಾಜ್ಯದ ಅಧ್ಯಕ್ಷರು ಸಂಘಟನೆಯ ಬಗ್ಗೆ, ಹಿಂದುತ್ವದ ವಿಚಾರಗಳ ಬಗ್ಗೆ, ಅನೇಕ ವಿಚಾರಗಳ ಬಗ್ಗೆ ಚಿಂತನ ಮಂಥನವನ್ನು ನಮ್ಮ ಜೊತೆ ಸೇರಿಕೊಂಡು ಮಾಡಿದ್ರು. ಬೆಳಿಗ್ಗೆ ಬಹುಶಃ ಇದರ ಬಹುಪಾಲು ಸಂಖ್ಯೆ ಕೂಡ ಬೆಳಿಗ್ಗೆ ಇತ್ತು. ಹಲವಾರು ತಾಲೂಕಿನಿಂದ ಬಂದವರು ವಾಪಸ್ ಆಗಿದ್ದಾರೆ ಅಂತ ನನಗೆ ಮಾಹಿತಿ. ಇಲ್ಲಿ ಈ ಕಾರ್ಯಕ್ರಮ ಮುಗಿದ ಬಳಿಕ ಈಗಾಗಲೇ ರಾಜ್ಯಾದ್ಯಂತ ನಡೆಯುವಂತಹ ನಮ್ಮ ಈ ಒಂದು ಜಿಲ್ಲಾ ಸಮಾವೇಶಗಳು 6:30 ಗಂಟೆಗೆ ಉಡುಪಿಯ ಮಧುರಾ ಕಂಫರ್ಟ್ಸ್ ನಲ್ಲಿ ಕೃಷ್ಣಮಠದ ಹತ್ತಿರ ಕಾರ್ಯಕ್ರಮ ನಿಗದಿಯಾಗಿದೆ. ಉಡುಪಿ ಜಿಲ್ಲೆಯ ಕಾರ್ಯಕ್ರಮ ನಾಳೆ ಮತ್ತೆ ಭಟ್ಕಳದಲ್ಲಿ, ಹೊನ್ನೂರು, ಚಿಕ್ಕಮಗಳೂರು ಮುಂದಿನ 2 ದಿವಸಗಳಲ್ಲಿ ಮುಂದೆ ಸಾಗ್ತಾ ಆಲ್ದೂರು ಕೂಡ ನಿಗದಿಯಾಗಿದೆ. ಈ ನಿಟ್ಟಿನಲ್ಲಿ ಇವತ್ತು ಬಹಳ ಯಶಸ್ವಿಯಾಗಿ ಕಾರ್ಯ ನಡೆದಿದೆ. ಸತ್ಯ ಸೋತ್ಕದವರು ಕೂಡ ಬಹಳ
ಅನಿವಾರ್ಯತೆ ಏನು, ನಾವು ಯಾವ ಘಟ್ಟದಲ್ಲಿದ್ದೇವೆ, ಹಿಂದೂ ಸಮಾಜ ಇಂದು. ಅದೇ ರೀತಿಯಲ್ಲಿ ಕಾರ್ಯಕ್ರಮದ ಕೊನೆಯಲ್ಲಿ ಸಾಂಪ್ರದಾಯಿಕವಾಗಿ ನಾವು ಎಲ್ಲ ಕಡೆಗಳಲ್ಲೂ ಕೂಡ ದಿಕ್ಸೂಚಿ ಭಾಷಣ ಮಾಡುವ ಮುಂಚೆ ಘೋಷಣಾ ಒಂದು ಕಾರ್ಯಕ್ರಮವನ್ನು ನಾವು ಏರ್ಪಾಡು ಮಾಡ್ತಾ ಇದ್ವಿ. ಹಾಗೆ ಈ ಸಂದರ್ಭದಲ್ಲಿ ನನಗೆ ನಾವೆಲ್ಲರೂ ಕೂಡ ಒಂದು ಚಿಂತನೆಯನ್ನು ಮಾಡಿ ಇಂದು ಈ ಮಂಗಳೂರು ವಿಭಾಗದ ನಾನು ಜಿಲ್ಲೆಯ ಘೋಷಣೆಯನ್ನು ಇವತ್ತು ಮಾಡ್ತಾ ಇದ್ದೀನಿ. ಘೋಷಣೆ ಮಾಡಿದ ಹೆಸರುಳ್ಳವರು ದಯವಿಟ್ಟು ವೇದಿಕೆಗೆ ಬಂದು ಅತಿಥಿಗಳ ಬಳಿ ರಕ್ಷೆಯನ್ನು ಸ್ವೀಕರಿಸಬೇಕಾಗಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಬಹಳ ಯೋಚನೆ ಮಾಡಿ ಮುಂದಿನ 1 ವರ್ಷದ ಅವಧಿಗೆ, ಅಂದ್ರೆ ಮುಂದಿನ ಪ್ರಾಂತ ಅಭ್ಯಾಸ ವರ್ಗ ಆಗುವ ಅವಧಿವರೆಗೆ, ಮತ್ತೆ ಮುಂದಿನ 1 ವರ್ಷಕ್ಕೆ ಮಂಗಳೂರು ಹಾಗೂ ಉಡುಪಿಯ ವಿಭಾಗ ಅಧ್ಯಕ್ಷರಾಗಿ ಶ್ರೀಯುತ ಮಧುಸೂದನ್ ಉರ್ವಷ್ಟವರನ್ನ ಪುನರಾಯ್ಕೆ ಮಾಡಿದ್ದೇವೆ. ಅವರಿಗೆ ಅಭಿನಂದನೆಗಳನ್ನ ಈ ಸಮಯದಲ್ಲಿ ಸಲ್ಲಿಸ್ತೇನೆ. ರಾಜ್ಯದ ಅಧ್ಯಕ್ಷರಾದ ಶ್ರೀಯುತ ಗಂಗಾಧರ ಕುಲಕರ್ಣಿ ಅವರು ಶಾಲು ಹೊದಿಸಿ ಅವರಿಗೆ ಜವಾಬ್ದಾರಿಯನ್ನು ನೀಡಬೇಕಾಗಿ ನಾನು ವಿನಂತಿ ಮಾಡ್ತೇನೆ. ಹಾಗೆ ಜಿಲ್ಲೆಯ ಅಧ್ಯಕ್ಷರಾಗಿ ಅರುಣ್ ಕದ್ರಿ ಅವರನ್ನು ನೇಮಕ ಮಾಡಿದ್ದೇವೆ. ದಯವಿಟ್ಟು ವೇದಿಕೆಯಲ್ಲಿದ್ದಾರೆ. ಸತ್ಯೇತ್ ಸೋತ್ಕಲ್ ಅವರು ಶಾಲು ಅರುಣ್ ಕದ್ರಿ ಅವರಿಗೆ ರಾಜ್ಯದ ಅಧ್ಯಕ್ಷರು ಮತ್ತೆ ಜವಾಬ್ದಾರಿಯನ್ನ ನೀಡ್ತಾ ಇದ್ದಾರೆ. ಹಾಗೆ ಜಿಲ್ಲಾ ಉಪಾಧ್ಯಕ್ಷರಾಗಿ ಹರೀಶ್ ಬೊಕ್ಕಪಟ್ನರವರು ದಯವಿಟ್ಟು ವೇದಿಕೆ ಬರಬೇಕು. ಹರೀಶ್ ಬೊಕ್ಕಪಟ್ನರವರು ಜಿಲ್ಲೆಯ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೂ ಕೂಡ ಗಂಗಾಧರ್ಜಿ ಅವರು ಶಾಲು ಹೊದಿಸಿ ಜವಾಬ್ದಾರಿಯನ್ನ ನೀಡಬೇಕು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಶ್ರೀಯುತ ಯೋಗೀಶ್ ಪರಂಗಿಪೇಟೆ ಅವರು, ಯೋಗೀಶ್ ಪರಂಗಿಪೇಟೆ ದಯವಿಟ್ಟು ವೇದಿಕೆ ಬರಬೇಕು. ಜಿಲ್ಲೆಯ ಸಂಘಟನಾ ಕಾರ್ಯದರ್ಶಿಯಾಗಿ ಶ್ರೀಯುತ ಕಿಶೋರ್ ನಿರ್ಮಾಲ್ಕರ್ ಅವರು ದಯವಿಟ್ಟು ವೇದಿಕೆ ಬರಬೇಕು. ಜಿಲ್ಲೆಯ ವಕ್ತಾರರಾಗಿ ಶ್ರೀಯುತ ಉಲ್ಲಾಸ್ ಖದ್ರಿ ಅವರು ದಯವಿಟ್ಟು ವೇದಿಕೆ ಬರಬೇಕು. ಶ್ರೀ ನವೀನ್ ಕೋಡಿಕಲ್ ರವರು ದಯವಿಟ್ಟು ವೇದಿಕೆ ಬರಬೇಕು. ನಗರದ ಉಪಾಧ್ಯಕ್ಷರಾಗಿ ಶ್ರೀಯುತ ಮೋಹನ್ ಪದವಿನಂಗರಿ ದಯವಿಟ್ಟು ವೇದಿಕೆ ಬರಬೇಕು. ಕಾವೂರು ಪ್ರಖಂಡ ಅಧ್ಯಕ್ಷರಾಗಿ ಶ್ರೀಯುತ ಯಶವಂತರವರು ದಯವಿಟ್ಟು ವೇದಿಕೆ ಬರಬೇಕು. ಯಶವಂತರವರು. ಮಣ್ಣಗುಡ್ಡೆ ಪ್ರಖಂಡ ಅಧ್ಯಕ್ಷರಾಗಿ ರವಿರಾಜ್ ಶೆಟ್ಟಿ ಅವರು ಮಣ್ಣಗುಡ್ಡೆಯ ಪ್ರಖಂಡ ಅಧ್ಯಕ್ಷರಾಗಿ. ಅದೇ ರೀತಿಯಾಗಿ ಮೂಡುಬಿದ್ರೆ ಹಾಗೂ ಮುಲ್ಕಿ ವಲಯ ಅಧ್ಯಕ್ಷರಾಗಿ ರಮೇಶ್ ಮುಲ್ಕಿ ಅವರನ್ನ ಆಯ್ಕೆ ಮಾಡಿದೆ. ಬಹುಶಃ ಅನಾರೋಗ್ಯದ ಕಾರಣ ಇವರು ಕಾರ್ಯಕ್ರಮಕ್ಕೆ ಇವತ್ತು ಭಾಗವಹಿಸಲಿಲ್ಲ. ರಮೇಶ್ ಮುಲ್ಕಿ ಅವರನ್ನ ಅವರ ಅನುಪಸ್ಥಿತಿಯಲ್ಲಿ ಇವತ್ತು ನಾನು ಘೋಷಣೆ ಮಾಡ್ತಾ ಇದ್ದೀನಿ. ಹಾಗೆಯೇ ಮಂಗಳೂರು ಗ್ರಾಮಾಂತರ ಅಧ್ಯಕ್ಷರಾಗಿ ರಾಘವೇಂದ್ರ ಅಡ್ಯಾರ್ ಪದವ್ ರಮೇಶ್ ಅವರು ಇದ್ದಾರೆ. ಅವರು ಅವ್ರ ಪರವಾಗಿ ಸರ್ ಇವರು ಮಂಗಳೂರು ಗ್ರಾಮಾಂತರ ಅಧ್ಯಕ್ಷರಾಗಿ ರಾಘವೇಂದ್ರ ಅಡ್ಯಾರ್ ಪದವರು. ಸುರತ್ಕಲ್ ವಲಯ ಅಧ್ಯಕ್ಷರಾಗಿ ಶ್ರೀಯುತ ಮಣಿಕಂಠರವರು. ಮಣಿಕಂಠ. ಇವತ್ತು ಜವಾಬ್ದಾರಿ ಸ್ವೀಕರಿಸಿದಂತಹ ಎಲ್ಲ ಪದಾಧಿಕಾರಿಗಳು ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮುಂದಿನ ಏನು ನಮ್ಮ ವಿಭಾಗ ಮಟ್ಟದ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ನಡೀತದೆ, ಮುಂದಿನ ಕೆಲವು ಜವಾಬ್ದಾರಿಗಳನ್ನು ಹಂಚುವಂತಹ ಕೆಲಸ ಇದೆ. ಸತ್ಯಣ್ಣವರ ಹೋರಾಟದ ಬಗ್ಗೆ, ಅವರ ಜೀವನದ ಬಗ್ಗೆ ಸಾಕಷ್ಟು ಸರಿ ಕೇಳಿದ್ವಿ. ಭೇಟಿಯಾಗುವಂಥ ಯೋಗ ಸಿಕ್ಕಿರಲಿಲ್ಲ. ಇವತ್ತು ನನ್ನ ಸೌಭಾಗ್ಯ ಅವರ ಜೊತೆಗೆ ವೇದಿಕೆ ಮೇಲೆ ಕುಳಿತುಕೊಂಡು ಅವರ ವಿಚಾರವನ್ನು ಕೇಳಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ನಮಗೆಲ್ಲ ಹಿರಿಯರಾದಂಥ ಸತ್ಯಣ್ಣವರೇ, ಇವತ್ತು ನಾನು ರಾಜ್ಯದ ಪ್ರಧಾನ ಕಾರ್ಯದರ್ಶಿ, ರಾಜ್ಯದ ಅಧ್ಯಕ್ಷನಾದ ನಂತರ ಅಥವಾ ಅದಕ್ಕಿಂತ ಮುಂಚೆ ಕಾರ್ಯಾಧ್ಯಕ್ಷನಾದಾಗ ಇಡೀ ರಾಜ್ಯದಲ್ಲಿ ಸಂಘಟನೆಯ ಒಂದು ರೂಪದಲ್ಲಿ, ವೇಗದಲ್ಲಿ ಬದಲಾವಣೆಗಳನ್ನು, ಸಾಕಷ್ಟು ವ್ಯಾಪ್ತಿಯನ್ನು ವಿಸ್ತಾರ ಮಾಡಬೇಕು ಅನ್ನುವಂಥ ಯೋಜನೆಗಳನ್ನು ಯಾವ್ಯಾವ ಮಾಡ್ತಾ ಇದ್ದೆ. ಆ ಯೋಜನೆಗಳಿಗೆ
ನನ್ನ ಜೊತೆಗೆ ಹೆಜ್ಜೆಗೆ ಹೆಜ್ಜೆ ಕೊಟ್ಟು ಹೆಗಲಿಗೆ ಹೆಗಲು ಕೊಟ್ಟು ಇಡೀ ರಾಜ್ಯದಲ್ಲಿ ಸಂಘಟನೆಯನ್ನು ಕಟ್ಟಲಿಕ್ಕೆ ನನ್ನ ಸಹೋದರ ರೀತಿಯೊಳಗೆ ಕುಟುಂಬದ ರೀತಿಯೊಳಗೆ ಈ ಒಂದು ಶ್ರೀರಾಮ ಸೇನೆ ಕುಟುಂಬದಲ್ಲಿ ಕೆಲಸ ಮಾಡ್ತಾ ಇರುವಂಥ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಆದಂಥ ಆನಂದ್ ಅಡ್ಯಾರವರೇ, ಎಲ್ಲ ಆತ್ಮೀಯ ಪದಾಧಿಕಾರಿಗಳೇ, ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಈಗಾಗಲೇ ಬೆಳಗಿನಿಂದ ಇಲ್ಲಿಯವರೆಗೆ ಸಾಕಷ್ಟು ವಿಷಯಗಳನ್ನು ನಾವು ಚಿಂತನ ಮಂಥನವನ್ನು ಮಾಡಿದ್ದೀವಿ. ದೇಶದ ಸ್ಥಿತಿಗತಿಗಳ ಬಗ್ಗೆ, ಸಮಾಜದ ಸ್ಥಿತಿಗತಿಗಳ ಬಗ್ಗೆ ವ್ಯಾಪಕವಾದಂಥ ಚರ್ಚೆಗಳನ್ನು ನಾವು ಮಾಡಿದ್ದೀವಿ. ಇವತ್ತಿನ ಬೆಳಗಿನ ಅವಧಿಯಲ್ಲಿ ನಾನೊಂದು ವಿಷಯವನ್ನು ಹೇಳಿದ್ದೆ. ಅದೇ ವಿಷಯವನ್ನು ಸತ್ತಣ್ಣವರು ಸಹ ಈಗ ಅನುಮೋದನೆ ಮಾಡಿದರು. ನಾನು ಹೇಳಿದ್ದೆ, ದೇಶದೊಳಗೆ ಏನಾದರೂ ಬದಲಾವಣೆ ಬರಬೇಕು, ಏನಾದರೂ ಕ್ರಾಂತಿ ಆಗಬೇಕು, ಏನಾದರೂ ಹೊಸ ಇತಿಹಾಸ ನಿರ್ಮಾಣ ಆಗಬೇಕು ಅಂತಂದರೆ ಯಾವುದೇ ರಾಜಕೀಯ ಪಕ್ಷಗಳಿಂದ ಸಾಧ್ಯ ಇಲ್ಲ. ಅದು ಸಶಕ್ತ ಹಿಂದೂ ಸಮಾಜ ಮಾತ್ರ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ನಾನು ಇವತ್ತು ಬೆಳಗ್ಗೆ ಹೇಳಿದೆ. ಅದಕ್ಕೆ ಪೂರಕವಾಗಿ ನಮ್ಮ ಹಿರಿಯರು ಸಹ ಅದೇ ವಿಚಾರವನ್ನು ತಮ್ಮ ಎದುರುಗಡೆಗೆ ಪ್ರಸ್ತಾಪ ಮಾಡಿದರು. ಅದಕ್ಕೆ ನಾನು ಇವತ್ತು ಬೆಳಗ್ಗೆ ಉದಾಹರಣೆಯನ್ನು ಕೊಟ್ಟಿದ್ದೆ. ಕಾಶ್ಮೀರದ್ದು 89ರ ಪರಿಸ್ಥಿತಿಯಲ್ಲಿ ಅವತ್ತಿನಿಂದ ಹಿಡಿದು ಇವತ್ತಿನವರೆಗೂ ಸಹ ಎಲ್ಲ ರಾಜಕೀಯ ಡೊಂಬರಾಟಗಳನ್ನು ನೋಡ್ತಾ ಬಂದ್ವಿ ವಿನಃ ಕಾಶ್ಮೀರದ ಸಮಸ್ಯೆಗೆ ಇವತ್ತಿಗೂ ಪರಿಹಾರ ಸಿಗಲಿಲ್ಲ. ಅದಕ್ಕೆ ಪರಿಹಾರ ಸಿಗಬೇಕು ಅಂದರೆ ಮತ್ತೆ ಸಮಾಜನೇ ಗಟ್ಟಿಯಾಗಬೇಕು. ಹೀಗಾಗಿ ಈ ರಾಜಕೀಯ ವ್ಯವಸ್ಥೆಯನ್ನು ಪಕ್ಕಕ್ಕಿಟ್ಟೆ ಇವತ್ತು ನಾವು ನಮ್ಮ ದೇಶದ ಚಿಂತನೆಯನ್ನು ಮಾಡಬೇಕಾಗಿದೆ ಅನ್ನೋದ್ರೊಳಗೆ ಎರಡನೇ ಮಾತಿಲ್ಲ. ಅದಕ್ಕೆ ನಾನು ಸತ್ಯಣ್ಣವರ ಮಾತಿಗೆ ಸಂಪೂರ್ಣವಾದಂಥ ಒಪ್ಪಿಗೆಯನ್ನು ಸೂಚಿಸ್ತಾ ಇದ್ದೇನೆ. ಇದರ ಜೊತೆಗೆ ಇನ್ನೊಂದು ಬಹಳ ಭಯಾನಕವಾದಂಥ, ಸೂಕ್ಷ್ಮವಾದಂಥ, ನಮ್ಮ ಸಮಾಜವನ್ನು ಒಳಗಡೆಯಿಂದನೇ ಕೊರಿತಾ ಇರುವಂಥ, ಇಡೀ ವ್ಯವಸ್ಥೆಯನ್ನು ಹಾಳುಗೆಡುತ್ತಾ ಇರುವಂಥ ಈ ಸ್ಪೃಶ್ಯ ಅಸ್ಪೃಶ್ಯ ವಿಷಯದ ಬಗ್ಗೆನೂ ಸತ್ಯಣ್ಣ ಬೆಳಕು ಚೆಲ್ಲಿದ್ರು. ನನಗೆ ವಿಚಿತ್ರ ಅನಿಸುತ್ತೆ. ಒಂದೊಂದು ಸಲ ಯೋಚನೆ ಮಾಡಿದರೆ ಇದರ ಬಗ್ಗೆ ಇನ್ನೂ ಬಹಳಷ್ಟು ಅಧ್ಯಯನಗಳಾಗಬೇಕಾಗಿದೆ, ಮಂಥನಗಳಾಗಬೇಕಾಗಿದೆ. ಯಾವ ಹಿಂದೂ ಸಮಾಜ ಸನಾತನ ಅನ್ನುವಂಥದ್ದೇನಿದೆ ನಮ್ಮದು, ಆ ಸನಾತನದಲ್ಲಿ ಸಾವಿರಾರು ವರ್ಷಗಳಿಂದ ನಮ್ಮದು ಏನೊಂದು ವ್ಯವಸ್ಥೆಯಲ್ಲಿ ನಾವು ಬಂದಿದ್ದೀವಿ. ಆ ವ್ಯವಸ್ಥೆಯಲ್ಲಿ ಈ ಅವ್ಯವಸ್ಥೆ ಯಾಕೆ ಬಂತು ಅನ್ನುವಂಥದ್ದು ಬಹಳ ದೊಡ್ಡ ಯಕ್ಷ ಪ್ರಶ್ನೆಯಾಗಿ ನಮಗೆ ಕಾಡ್ತಾ ಇದೆ. ರಾಮಾಯಣವನ್ನು ಓದಬೇಕಾದ್ರೆ ನಮಗಲ್ಲಿ ಜಾತಿಯ ಪಾತ್ರಗಳು ಕಾಣಿಸ್ಲಿಲ್ಲ. ರಾಮ ನಮಗೆ ಬ್ರಾಹ್ಮಣನಾದರೂ ಶ್ರೇಷ್ಠ ಅನ್ನಿಸ್ಲಿಲ್ಲ, ರಾಕ್ಷಸ ಅನಿಸಿದ ಅವನು. ವೇದಗಳನ್ನು ಓದಿದ್ದ, ಆದರೂ ಸಹ ನಮ್ಗೆ ಅವನಿಗೆ ಶ್ರೇಷ್ಠ ಅನ್ನಿಸ್ತಿಲ್ಲ. ಅಲ್ಲಿ ವಾನರರಾಗಿರ್ತಕ್ಕಂಥ ಹನುಮಂತ ಇವತ್ತು ಇಡೀ ದೇಶದಲ್ಲಿ ವಿದೇಶದಲ್ಲಿ ಪೂಜೆಯನ್ನು ಮಾಡುವ ಮಟ್ಟಕ್ಕೆ ನಮ್ಮ ಚಿಂತನಾ ಲಹರಿ ಆವ ಮಟ್ಟಕ್ಕಿತ್ತು ನಮ್ಮದು. ರಾಮಾಯಣವನ್ನು ಬರೆದಂಥ ವಾಲ್ಮೀಕಿಯನ್ನು ಜಾತಿಯ ಆಧಾರದಿಂದ ನಾವು ಯೋಚನೆ ಮಾಡಲಿಲ್ಲ. ಒಪ್ಕೊಂಡ್ವಿ. ಮಹಾಭಾರತವನ್ನು ಬರೆದಂಥ ವ್ಯಾಸ ಮಹರ್ಷಿಯ ಬಗ್ಗೆ ಎಂದೂ ಸಹ ನಮ್ಗೆ ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ವ್ಯಾಸರನ್ನು ಹೊರಗಿಟ್ಟರೆ ಹಿಂದುತ್ವ ಶೂನ್ಯ, ಸನಾತನ ಶೂನ್ಯ. ಆ ವ್ಯಾಸರನ್ನು ನಾವು ಪೂಜೆ ಮಾಡೋದಕ್ಕೆ ಪ್ರತಿಯೊಂದು ಕಾರ್ಯದಲ್ಲೂ ವ್ಯಾಸ ಪೂರ್ಣಿಮೆ ಅಂತಲೇ ಮಾಡಿದ್ವಿ. ಇಡೀ ಹಿಂದೂ ಸಮಾಜದ ಸಂತರು ಯಾವುದೇ ಜಾತಿಯವರಿರಲಿ, ಅವರು ಚಾತುರ್ಮಾಸವನ್ನು ಪ್ರಾರಂಭ ಮಾಡಬೇಕಾದ್ರೆ ವ್ಯಾಸ ಪೂರ್ಣಿಮೆಯ ದಿವಸ ವ್ಯಾಸರನ್ನು ಸ್ಮರಣೆ ಮಾಡಿ ವ್ಯಾಸ ಪೂಜೆಯನ್ನು ಮಾಡಿ ಚಾತುರ್ಮಾಸವನ್ನು ಪ್ರಾರಂಭ ಮಾಡಬೇಕು. ಇದು ನಮ್ಮ ಸಂಪ್ರದಾಯ. ವ್ಯಾಸರ ಜಾತಿ ಕೇಳಿಲ್ಲ ನಾವು, ವ್ಯಾಸರ ಜಾತಿಯನ್ನು ಎಂದೂ ಕೇಳಿಲ್ಲ. ಹೀಗೆ ನಾವು ರಾಮನನ್ನು ಆರಾಧನೆ ಮಾಡಿದ್ವಿ, ಕೃಷ್ಣನನ್ನು ಆರಾಧನೆ ಮಾಡಿದ್ವಿ, ಹನುಮನನ್ನು ಆರಾಧನೆ ಮಾಡಿದ್ವಿ, ಯಾವ್ಯಾವ ದೇವತೆಗಳನ್ನು ದೇವವಾಗಿ ಮಾಡಿದ್ದೀವಿ. ಯಾರನ್ನೂ ಸಹ ನಾವು ಜಾತಿಯ ಲೆಕ್ಕಾಚಾರದಿಂದ, ಜಾತಿಯ ಫ್ರೇಮ್ನಲ್ಲಿ ಎಂದೂ ಕೂರಿಸಲಿಲ್ಲ. ಯಾಕೆ ಬಂತಿದ್ದು ಹಾಗಾದರೆ? ಯಾರಿಂದ ಪ್ರಾರಂಭ ಆಯಿತು? ನಾನು ಭೈರಪ್ಪನವರ ಒಂದೆರಡು ಕಾದಂಬರಿಗಳನ್ನು ಓದಿದೆ. ನಾಂದ್ರಿ ಅನ್ನುವಂಥದ್ದೊಂದು ಕಾದಂಬರಿ, ಪರ್ವ ಅನ್ನುವಂಥದ್ದೊಂದು ಕಾದಂಬರಿ.
ಅಲ್ಲೇ ಒಂದಿಷ್ಟವರು ಇತಿಹಾಸದ ಕಡೆಗೆ ಬೆಳಕು ಹಾಕುವಂಥ ಪ್ರಯತ್ನಗಳನ್ನು ಸೂಕ್ಷ್ಮವಾಗಿ ಮಾಡಿದ್ದಾರೆ. ಹೀಗಾಗಿ ಅವತ್ತಿನಿಂದ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಇದಕ್ಕೆ ಇನ್ನೂ ಆಳವಾಗಿರ್ತಕ್ಕಂಥ ಅಧ್ಯಯನ ನಮ್ಮ ಕಡೆ ಬೇಕಾಗಿದೆ. ಎಲ್ಲೋ ತಪ್ಪಾಗಿದೆ, ಎಲ್ಲೋ ಮಧ್ಯದಲ್ಲಿ ತಪ್ಪಾಗಿದೆ, ಮೂಲದಲ್ಲಿ ಸರಿ ಇತ್ತು, ಈಗೆಲ್ಲೋ ತಪ್ಪಾಗ್ತಾ ಇದೆ. ಇದನ್ನು ಸರಿ ಮಾಡಬೇಕು ಅನ್ನುವಂಥದ್ದು ಇವತ್ತು ಈ ಸತ್ಯಣ್ಣ ಒಂದು ಯೋಚನೆಯನ್ನು ನಮ್ಗೆ ಕೊಟ್ಟಿದ್ದಾರೆ. ಗಂಭೀರವಾಗಿ ನಾವು ಯೋಚನೆ ಮಾಡಬೇಕಾಗಿದೆ. ಜಾಬಾಲಿ ಅನ್ನುವಂಥ ಸತ್ಯಕಾಮ ಅಂಥೇಳಿ ಹೆಸರು. ಗೌತಮ ಋಷಿಗಳ ಹತ್ರ ಹೋಗ್ತಾರೆ ಅವರು. ಗೌತಮ ಋಷಿಗಳು ಕೇಳ್ತಾರೆ, ನಿನ್ನ ಜಾತಿ ಯಾವುದು, ಕುಲ ಯಾವುದು, ಗೋತ್ರ ಯಾವುದು ಅಂತ ಕೇಳ್ತಾರೆ. ಆವಾಗ ಆ ಜಾಬಾಲಿ ವಾಪಸ್ ತನ್ನ ಮನೆಗೆ ಹೋಗ್ತಾನೆ. ತಾಯಿ ಕೇಳ್ತಾನೆ, ತಾಯಿ ನನ್ನ ಗೋತ್ರ ಯಾವುದು, ನನ್ನ ಕುಲ ಯಾವುದು ಅಂತ, ನನ್ನ ತಂದೆ ಹೆಸರೇನು ಅಂತ ಕೇಳ್ತಾನೆ. ಆವಾಗ ತಾಯಿ ಹೇಳ್ತಾಳೆ, ಗೊತ್ತಿಲ್ಲಪ್ಪ ನನಗೆ, ನಿನ್ನ ತಂದೆ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಅಂದರೆ ಅಂಥ ಒಂದು ಕುಲಗೋತ್ರಗಳು ಗೊತ್ತಿಲ್ಲ, ಅವರ ಹಿಂದೆ ಮುಂದೆ ಗೊತ್ತಿಲ್ಲ, ಅಂಥ ಜಾಬಾಲಿ ಬರ್ತಾನೆ. ಅವನು ಬಂದು ವಾಪಸ್ಸು ಮಾರನೇ ದಿವಸ ಗೌತಮರಿಗೆ ಭೇಟಿ ಹಾಕ್ತಾನೆ. ಗೌತಮ ಕೇಳ್ತಾನೆ, ಹೇಳ್ತಾನೆ, ಭಾಳ ಸ್ಪಷ್ಟವಾಗಿ ಹೇಳ್ತಾನೆ, ನನ್ನ ತಾಯಿ ಹೀಗೆ ಹೇಳಿದಾಳೆ ನನಗೆ ಅಂತ. ಆವಾಗ ಗೌತಮ ಋಷಿಗಳು ಹೇಳ್ತಾರೆ, ಏನು ಕಾಳಜಿ ಮಾಡಬೇಡ, ನೀನು ಯಾರಿಗಾದರೂ ಹುಟ್ಟಿರೋ, ನಿನಗೆ ವೇದಾಧ್ಯಯನ ಮಾಡಬೇಕು ಅಂತಿದೆ, ನಿನಗೆ ಓದಬೇಕನ್ನುವಂಥ ಆಸಕ್ತಿ ಇದೆ, ನಾನು ನಿನಗೆ ಗುರುವಾಗ್ತೀನಿ ಅಂಥೇಳಿ ಗೌತಮ ಋಷಿಗಳು ಅವನನ್ನು ಪೂರ್ತಿ ವಿದ್ಯೆಯನ್ನು ಧಾರೆ ಎರೆದು ಅವನಿಗೆ ಜಾಬಾಲಿ ಅಂಥೇಳಿ ಋಷಿಯನ್ನಾಗಿ ಮಾಡ್ತಾರೆ. ಇದು ಇತಿಹಾಸ ನಮ್ಮದು. ಮಾರ್ಕಂಡೇಯ ಋಷಿಗಳು ಯಾರೂ ಜಾತಿ ಯೋಚನೆ ಮಾಡಲಿಲ್ಲ. ಕಶ್ಯಪ ಋಷಿಗಳು ಯಾರೂ ಜಾತಿ ಯೋಚನೆ ಮಾಡಲಿಲ್ಲ. ಹೀಗೆ ಯಾರ್ಯಾರು ನಮ್ಮ ಋಷಿಗಳು ಆಗಿ ಹೋಗಿದ್ದಾರೆ, ಆ ಎಲ್ಲ ಋಷಿಗಳನ್ನು ಸಹ ನಾವು ಜಾತಿಯ ಪರಿಧಿಯಿಂದ ಮೇಲೆ ಎತ್ತಿ ಅವರನ್ನ ಋಷಿಗಳನ್ನಾಗಿ ನೋಡಿದ್ದೀವಿ, ಮುನಿಗಳನ್ನಾಗಿ ನೋಡಿದ್ದೀವಿ, ತಪಸ್ವಿಗಳನ್ನಾಗಿ ನೋಡಿದ್ದೀವಿ, ಪೂಜಿಸಿದ್ದೀವಿ, ಆರಾಧಿಸಿದ್ದೀವಿ. ಆದರೂ ಸಹ ಇವತ್ತು ನಮ್ಮ ರೋಗ ಬಂದ್ಬಿಟ್ಟಿದೆ, ವಿಷರೋಗ ಬಂದ್ಬಿಟ್ಟಿದೆ. ಇದಕ್ಕೆ ಬೇರಿನಿಂದ ಕಿತ್ತಬೇಕಾದಂಥ ಕೆಲಸ ಪ್ರಾರಂಭ ಆಗಬೇಕಾಗಿದೆ. ಸತ್ಯಣ್ಣನ ವಾದಕ್ಕೆ ನಮ್ಮದು ಸಂಪೂರ್ಣ ಬೆಂಬಲ ಇದೆ. ಈಗಾಗಲೇ ಶ್ರೀರಾಮ ಸೇನೆ ಆ ಹೆಜ್ಜೆಯಲ್ಲಿ ನಾವು ಹೆಜ್ಜೆಯನ್ನು ಹಾಕ್ತಾನೇ ಇದ್ದೀವಿ, ಬಿಡುವಂಥ ಪ್ರಶ್ನೆನೇ ಇಲ್ಲ. ಇದನ್ನು, ಈ ಅವ್ಯವಸ್ಥೆಯನ್ನು, ಆಂತರಿಕವಾಗಿರ್ತಕ್ಕಂಥ ಈ ಒಂದು ವಿಷಜಾಲವನ್ನು ನಾವು ಭೇದ ಮಾಡಲೇಬೇಕಾಗಿದೆ. ಇದನ್ನು ಯಾವುದೇ ಬೆಲೆ ತೆತ್ತಾದರೂ ಸರಿ, ನಾವು ಇದನ್ನು ಸರಿಯಾದಂಥ ದಿಕ್ಕಿನಲ್ಲಿ ಒಯ್ಯಲೇಬೇಕಾಗಿದೆ. ಆವಾಗ ಮಾತ್ರ ನಾವು ಕಂಡಂಥ ಅಖಂಡ ಭಾರತ, ನಾವು ಕಂಡಂಥ ಜಗದ್ಗುರು ಭಾರತ, ನಾವು ಕಂಡಂಥ ಸಶಕ್ತ ಭಾರತವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದರೆ ನಾವು ಸಾಧನೆ ಮಾಡಲಿಕ್ಕಾಗಲ್ಲ. ಬಂಧುಗಳೇ, ಇದರ ಜೊತೆಗೆ ಇನ್ನೂ ಒಂದು ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಇದೇ ಅಂಶವನ್ನು ಇಟ್ಕೊಂಡು ಇವತ್ತು ಶತ್ರುಗಳು ಸರಿಯಾಗಿ ನಮ್ಮ ಮೇಲೆ ಆಕ್ರಮಣಗಳನ್ನು ಮಾಡ್ತಾ ಇದ್ದಾರೆ. ಹೇಳಿದ್ರು ಅವರು ಮತಾಂತರದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ. ಇವತ್ತು ಇದೇ ವಿಷಯವನ್ನು ಇಟ್ಕೊಂಡು ಮುಸಲ್ಮಾನರು ಇವತ್ತು ದಲಿತರ ಜೊತೆಗೆ ಸೇರಿಕೊಂಡು ಜೈ ಭೀಮ್ ಜೈ ಮೀಮ್ ಅನ್ನುವಂಥ ಸ್ಲೋಗನ್ಗಳನ್ನು ಇಟ್ಕೊಂಡು ಇವತ್ತು ಆ ದಲಿತರನ್ನು ಸಹಿತ ತಮ್ಮ ಜೊತೆಗೆ ಸೇರಿಸಿಕೊಂಡು ಹಿಂದೂ ಸಮಾಜದ ವಿರುದ್ಧ ಎತ್ತಿ ಕಟ್ಟುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ಎಸ್, ಈ ದೇಶದೊಳಗೆ ದಲಿತರಿಗೆ ಅವಮಾನ ಆಗಿದೆ, ಅಪಮಾನ ಆಗಿದೆ, ಅವರಿಗೆ ಸಾಕಷ್ಟು ತೇಜೋವಧಿ ಆಗಿದೆ. ಅದಕ್ಕೆ ಇಡೀ ಹಿಂದೂ ಸಮಾಜ ಕ್ಷಮೆ ಕೇಳಲೇಬೇಕು, ಕೇಳ್ತೀವಿ. ಆದರೆ ಒಂದು ಕ್ಷಣ ಇವತ್ತು ದಲಿತ ಸಮುದಾಯದವರು ಸಹ ಯೋಚನೆ ಮಾಡಬೇಕಾಗಿದೆ. ಏನಾಯಿತು ಪಾಕಿಸ್ತಾನದಲ್ಲಿ 1947ಕ್ಕೆ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಇದೇ ದೇಶದಲ್ಲಿ ಹೇಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶೋಷಿತರ ಧ್ವನಿಯಾಗಿ ಈ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ರು, ಅದೇ ರೀತಿಯಾಗಿ ಪಶ್ಚಿಮ ಬಂಗಾಳದಲ್ಲಿ ಜೋಗೇಂದ್ರನಾಥ್ ಮಂಡಲ್ ಯುದ್ಧ ಪ್ರಭಾವಿ ನಾಯಕ. ಜೋಗೇಂದ್ರನಾಥ್ ಮಂಡಲ್ ಎಂಥ ಪ್ರಭಾವಿ ನಾಯಕ. ಆವಾಗಿನ ಕಾಲದಲ್ಲಿ ಅಂಬೇಡ್ಕರ್ಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ದಲಿತರಿಗೆ ಆಶ್ರಯ ಕೊಟ್ಟಂತ ಶ್ರೇಷ್ಠ ವ್ಯಕ್ತಿ ಜೋಗೇಂದ್ರನಾಥ್ ಮಂಡಲ್ ಇದ್ರು. ಪಾಕಿಸ್ತಾನ ಆಯ್ತು. ಜಿನ್ನಾ ಹೋಗಿ ಜೋಗೇಂದ್ರನಾಥ್ರಿಗೆ ಹೇಳ್ತಾನೆ,
ನೀವು ಇಲ್ಲಿ ಇದ್ದರೆ ನಿಮಗೆ ಈ ಅಸ್ಪೃಶ್ಯತೆಯಿಂದ ನಿಮಗೆ ಸಾಕಷ್ಟು ಹಿಂಸೆ ಆಗುತ್ತೆ, ದಯಮಾಡಿ ನೀವು ಪಾಕಿಸ್ತಾನಕ್ಕೆ ಬನ್ನಿ, ನಿಮ್ಮ ಎಲ್ಲ ದಲಿತ ಸಮುದಾಯಕ್ಕೆ ಪಾಕಿಸ್ತಾನವನ್ನು ಸ್ವರ್ಗವನ್ನಾಗಿ ಮಾಡ್ತೀವಿ ಅಂತ ಹೇಳಿದ. ಪಾಪ ನಂಬಿದ್ರು ಜೋಗೇಂದ್ರನಾಥ್ ಹೋದ್ರು. ಸಾಧಾರಣ 36 ಲಕ್ಷ ದಲಿತ ಬಂಧುಗಳನ್ನ ಕರ್ಕೊಂಡು ಪಾಕಿಸ್ತಾನಕ್ಕೆ ಹೋದ್ರು. ಮೊದಲನೇ ಕಾನೂನು ಹಾಗೂ ಕಾರ್ಮಿಕ ಮಂತ್ರಿ ಜೋಗೇಂದ್ರನಾಥ್ರೇ ಆದರು ಪಾಕಿಸ್ತಾನಕ್ಕೆ. ಕಾಲ ಕಳಿತು. ಯಾರು 36 ಲಕ್ಷ ದಲಿತ ಬಂಧುಗಳು ಅಲ್ಲಿಗೆ ಹೋಗಿದ್ರು ಪಾಕಿಸ್ತಾನಕ್ಕೆ, ಆ 36 ಲಕ್ಷ ಜನನೂ ಸಹ ಡಿ ನೌಕರರಿಗಿಂತ ಜಾಸ್ತಿ ಅವರಿಗೆ ಒಂದೇ ಒಂದು ಹುದ್ದೆ ಸಿಗಲಿಲ್ಲ. ಸಫಾಯಿ ಕರ್ಮಚಾರಿ, ಕಸ ಗುಡಿಸೋಕೆ ಸಿಗಲಿಲ್ಲ. ಎಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಅಂತಂದ್ರೆ, ಸ್ವಲ್ಪ ದಿವಸದಲ್ಲಿ ಜಿನ್ನಾ ಸತ್ತು ಹೋದ. ಮುಂದೆ ಅಲ್ಲಿ ಬಂದಂಥ ಪ್ರಧಾನಿ ವ್ಯವಸ್ಥೆ ಜೋಗೇಂದ್ರನಾಥರ ವಿರುದ್ಧ ಸಿಡಿದೆತ್ತು. ಜೋಗೇಂದ್ರನಾಥರು ಪಾಕಿಸ್ತಾನವನ್ನು ಬಿಟ್ಟು ಲಂಡನ್ನಲ್ಲಿ ಹೋಗಿ ಕೂತ್ಕೊಂಡು ರಾಜೀನಾಮೆ ಪತ್ರವನ್ನು ಬರೆದು ಪಾಕಿಸ್ತಾನಕ್ಕೆ ಕಳಿಸಿದ್ರು. ಆಮೇಲೆ ವಾಪಸ್ ಪಾಕಿಸ್ತಾನಕ್ಕೆ ಹೋಗಲಿಲ್ಲ. ಕೊನೆಯ ದಿವಸಗಳನ್ನು ಭಾರತದಲ್ಲಿ ಕಳೆದ್ರು, ಅಜ್ಞಾತವಾಗಿ ಕಳೆದ್ರು. ಇಲ್ಲ ಅನಾಥವಾಗಿ ಅಂಥ ಒಂದು ಶಕ್ತಿ ನಿರ್ನಾಮ ಆಗಿ ಹೋಯಿತು. ಯಾಕೆ ಹೇಳ್ತಾ ಇದ್ದೀನಿ ಈ ಅಂಶವನ್ನಂದ್ರೆ, ಹೌದು, ನಾವು ನಮ್ಮಲ್ಲಿ ಕಿಚ್ಚಾಟಗಳಿದ್ದಾವೆ, ನಮ್ಮಲ್ಲಿ ಹೊಡೆದಾಟಗಳಿದ್ದಾವೆ. ಇವತ್ತಿಲ್ಲ ನಾಳೆ ನಾರಾಯಣ ಗುರುಗಳಂಥ ಇನ್ನೂ ಸಾಕಷ್ಟು ಸಂತರು ಮಹಾಂತರು ಈ ದೇಶದಿಂದ ಎದ್ದು ಬರ್ತಾರೆ. ಸಾವರ್ಕರ್ ಅವರಂತ ಎದ್ದು ಬರ್ತಾರೆ. ಈ ಸಮಾಜವನ್ನು ಬಂದ್ ಮಾಡೇ ಮಾಡ್ತಾರೆ. ಆದರೆ ನಾವೇನಾದರೂ ಆ ಒಂದು ಆಕ್ರೋಶದೊಳಗೆ, ಆ ಒಂದು ಸಿಟ್ಟಿನಲ್ಲಿ, ಆ ಒಂದು ನೋವಿನಲ್ಲಿ ಅಕಸ್ಮಾತ್ ಶತ್ರುಗಳ ಜೊತೆ ಹೋದರೆ ಏನಾಗಬಹುದು ಅನ್ನೋದಕ್ಕೆ ಜೋಗೇಂದ್ರನಾಥ್ ಮಂಡಲ್ ಹಾಗೂ ಅಲ್ಲಿ ಹೋದಂಥ ಜನರ ಉದಾಹರಣೆ ನಮ್ಮ ಕಣ್ಮುಂದೆ ಇದೆ. ಕಾಶ್ಮೀರದಲ್ಲಿ 6 ಲಕ್ಷ ಹಿಂದೂಗಳನ್ನಂತ ಹೊರದಾಕಿದ್ರಲ್ಲ, ಅದರಲ್ಲಿ ದಲಿತರು ಇದ್ರು, ಬಲಿತರು ಇದ್ರು, ಮೇಲ್ವರ್ಗದವರು ಇದ್ರು, ಕೆಳವರ್ಗದವರು ಇದ್ರು. ಏನು ಬಿಟ್ಟರೆ ನಮ್ಮನ್ನ ಬಂಧುಗಳೇ, ಆ ನಿಟ್ಟಿನಲ್ಲಿ ನಮ್ಮ ಆಂತರಿಕ ಲಾಭವನ್ನು ಶತ್ರುಗಳು ತಗೊಳ್ಬಾರ್ದು. ಅಂದರೆ ನಾವು ನಮ್ಮಲ್ಲಿರ್ತಕ್ಕಂಥ ನ್ಯೂನ್ಯಗಳನ್ನು, ತಪ್ಪುಗಳನ್ನು ತಿದ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕಾಗಿದೆ. ಆ ದೃಷ್ಟಿಯಿಂದಲೇ ಇವತ್ತು ಹಿಂದುತ್ವದ ಕೆಲಸ, ಆ ದೃಷ್ಟಿಯಿಂದಲೇ ಇವತ್ತು ಶ್ರೀರಾಮ ಸೇನೆ ಕೆಲಸ ಅನ್ನೋದನ್ನು ನಾವೆಲ್ಲ ನೆನಪಿಟ್ಕೊಳ್ಬೇಕಾಗಿದೆ. 2 ವಿಷಯವನ್ನು ಹೇಳಿ ನಾನು ಇವತ್ತು ನನ್ನ ವಿಷಯವನ್ನು ಮುಗಿಸ್ತಾ ಇದ್ದೀನಿ. ಬಂಧುಗಳೇ, 2 ವಿಷಯಕ್ಕೆ ಇಡೀ ರಾಜ್ಯದಲ್ಲಿ ಶ್ರೀರಾಮ ಸೇನೆ ನಾವು ಬಹಳ ಗಂಭೀರವಾಗಿ ತಗೊಂಡು ಕೆಲಸವನ್ನು ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಲವ್ ಜಿಹಾದ್ ಬಹಳ ವ್ಯಾಪಕವಾಗಿ ನಡೀತಾ ಇದೆ, ಭಯಾನಕವಾಗಿ ನಡೀತಾ ಇದೆ. ಬಂಧುಗಳೇ, ಈಗಾಗಲೇ ಸತ್ಯಣ್ಣ ವಿಷಯ ಪ್ರಸ್ತಾಪ ಮಾಡೋದಕ್ಕೆ ಪೂರ್ವಕವಾಗಿಯೇ ಹೇಳ್ತಾ ಇದ್ದೀನಿ. 2023ರಲ್ಲಿ ಅಂಕಿ ಸಂಖ್ಯೆಗಳಿದ್ದಾವೆ ನನ್ನ ಹತ್ರ. ಇಡೀ ದೇಶದಲ್ಲಿ 218 ಹಿಂದೂ ಯುವತಿಯರನ್ನು ಲವ್ ಜಿಹಾದ್ ಹೆಸರಿನಲ್ಲಿ ಮರ್ಡರ್ ಮಾಡಿದ್ದಾರೆ. ದಾಖಲೆ ಸಮೇತ ಹೇಳ್ತಾ ಇದ್ದೀನಿ ನಾನು. 215 ಮಹಿಳೆಯರನ್ನು, ನಮ್ಮ ಸಹೋದರಿಯರನ್ನು ಮರ್ಡರ್ ಮಾಡಿದ್ದಾರೆ. ಆ 215ರಲ್ಲಿ 18% ದಲಿತ ಬಂಧುಗಳಿದ್ದಾರೆ, ದಲಿತ ಸಹೋದರಿಯರಿದ್ದಾರೆ. ಅದರೊಳಗೆ ಪ್ರತಿಶತ 60% ಮೈನರ್, 18 ವರ್ಷನೂ ಆಗಿಲ್ಲ ಅಂಥ ಯುವತಿಯರಿದ್ದಾರೆ. ಅದರಲ್ಲಿ 78% ಆ ಮುಸಲ್ಮಾನರು ತಮ್ಮ ಗುರುತನ್ನು ಮುಚ್ಚಿಟ್ಟಿದ್ದಾರೆ. ಅಂದರೆ ಮುಸಲ್ಮಾನ್ ಅಂತ ಹೇಳಿ ಹುಡುಗಿ ಗೊತ್ತಾಗೋ ಕೊಟ್ಟಿಲ್ಲ. ಈ ರೀತಿಯಾಗಿ ವ್ಯವಸ್ಥಿತವಾಗಿ ಈ ದೇಶದೊಳಗೆ ಲವ್ ಜಿಹಾದ್ ಅನ್ನುವಂಥದ್ದು ವ್ಯಾಪಕ ಪ್ರಮಾಣದಲ್ಲಿ ಇವತ್ತು ಈ ದೇಶವನ್ನು ಆಂತರಿಕವಾಗಿ ಸಂಪೂರ್ಣವಾಗಿ ಕುಸಿಯುವಂಥ ಕೆಲಸ ಆಗ್ತಾ ಇದೆ. ದೇಶದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ವತಿಯಿಂದ ಒಂದು ಅಂಕಿ ಸಂಖ್ಯೆಯನ್ನು ಕೊಟ್ಟಿದ್ದಾರೆ, ಬೆಚ್ಚಿ ಬೀಳಿಸುವಂಥ ಅಂಕಿ ಸಂಖ್ಯೆ. 12 ಲಕ್ಷ ಜನ ಮಹಿಳೆಯರು ಕಾಣೆಯಾಗಿದ್ದಾರೆ, ನಾಪತ್ತೆಯಾಗಿದ್ದಾರೆ, ಅತ್ಯಾಚಾರಕ್ಕೊಳಗಾಗಿದ್ದಾರೆ. ಹಾಗಾದರೆ ಏನಾಗ್ತಾ ಇದೆ ಇಲ್ಲಿ ವ್ಯವಸ್ಥೆ? ಅದನ್ನು ಸಹ 12 ಲಕ್ಷವನ್ನೆಲ್ಲ ಅದನ್ನೆಲ್ಲ ಅಳೆದು ತೂಗಿ ನೋಡಿದ ನಂತರ ಗೊತ್ತಾದದ್ದು ಹೆಚ್ಚು ಕಡಿಮೆ 96.7% ಅದರೊಳಗಿರುವಂಥವರೆಲ್ಲ ಹಿಂದೂಗಳೇ ಇದ್ದಾರೆ. 2019ರಿಂದ 2022ರವರೆಗೆ ಕರ್ನಾಟಕದಲ್ಲಿ 3 ವರ್ಷದಲ್ಲಿ
44,000 ಹೆಣ್ಮಕ್ಳು ಕಾಣೆಯಾದಂಥ ಪ್ರಕರಣಗಳು ದಾಖಲಾದದ್ದನ್ನು ಹೇಳ್ತಾ ಇದ್ದೀನಿ. ಇನ್ನು ದಾಖಲಾಗದೇ ಇದ್ದದ್ದು ಎಷ್ಟಿದೆಯೋ ಗೊತ್ತಿಲ್ಲ. ಹೀಗೆ ಹಿಂದೂ ಸಮಾಜದಲ್ಲಿರ್ತಕ್ಕಂಥ ಮಾತೃದೇವೋಭವ ತಾಯಿಯನ್ನು ಆರಾಧಿಸುವಂಥ ನಮ್ಮದೇನು ಪರಂಪರೆ ಇದೆ, ಆ ಪರಂಪರೆಗೆ ಹೊಡೆಯುವಂಥ ಪ್ರಯತ್ನ ಇವತ್ತು ನಮ್ಮಲ್ಲಿ ನಡೀತಾ ಇದೆ. ಬರೀ ಒಂದು ಯೋಚನೆ ಹೋಗ್ತಾ ಇಲ್ಲ, ಅದರ ಜೊತೆಗೆ ಸಭ್ಯತೆ ಹೋಗ್ತಾ ಇದೆ, ಸಂಸ್ಕಾರ ಹೋಗ್ತಾ ಇದೆ, ಸಮಾಜ ಹೋಗ್ತಾ ಇದೆ. ಅಷ್ಟೇ ಅಲ್ಲ, ಆಕೆಯ ಹೊಟ್ಟೆಯಲ್ಲಿ ಹುಟ್ಟುವಂಥ ಮಕ್ಕಳು ನಾಳೆ ನಮ್ಮ ಗಣಪತಿ ಮೆರವಣಿಗೆಗೆ ಕಲ್ಲೊಗೆಯೋಕೆ ರೆಡಿ ಆಗ್ತಾರೆ. ಇದು ಆಗ್ತಾ ಇರುವಂಥದ್ದು. ಕೊನೆಗೆ ಇದಕ್ಕಂತೂ ಸಾಕಷ್ಟು ನಾವು ಸಂಘರ್ಷವನ್ನು ಮಾಡ್ತಾ ಇದ್ವಿ. ಯಾವಾಗ ನೇಹಾ ಹಿರೇಮಠ ಪ್ರಕರಣ ಆಯಿತು, ಹಾಡಾಗಲೇ ಆಯಿತು, ಕಾಲೇಜ್ ಕ್ಯಾಂಪಸ್ನಲ್ಲೇ ಆಯಿತು, ಸೆಕ್ಯೂರಿಟಿ ಇದೆ, 100 ವಿದ್ಯಾರ್ಥಿಗಳಿದ್ದಾರೆ, ಎಲ್ಲರ ಸಮಕ್ಷಮದೊಳಗೆ ಯಾವಾಗಾಯಿತೋ ಆವಾಗ ನಾವು ಗಂಭೀರವಾಗಿ ಈ ವಿಷಯವನ್ನು ತಗೊಂಡ್ವಿ. ನಾವು ಮೇ 29ನೇ ತಾರೀಕಿಗೆ ಇಡೀ ರಾಜ್ಯದಲ್ಲಿ ನಮ್ಮ ಸಹೋದರಿಯರ ರಕ್ಷಣೆಗಾಗಿ, ಯಾರು ಲವ್ ಜಿಹಾದ್ನಲ್ಲಿ ಟ್ರ್ಯಾಪ್ ಆಗಿದ್ದಾರೆ ಅವರ ರಕ್ಷಣೆಗಾಗಿ ಸಹಾಯವಾಣಿಯನ್ನು ಪ್ರಥಮ ಬಾರಿಗೆ ಕರ್ನಾಟಕದ ಇತಿಹಾಸದಲ್ಲಿ ಶ್ರೀರಾಮ ಸೇನೆ ಪ್ರಾರಂಭ ಮಾಡಿದ್ದು ಅನ್ನೋದಕ್ಕೆ ನನಗೆ ಬಹಳ ಗೌರವ, ಹೆಮ್ಮೆ ಅನ್ನಿಸ್ತಾ ಇದೆ. 3 ತಿಂಗಳಲ್ಲಿ ಸುಮಾರು 3,500 ಕರೆಗಳು ಬಂದಿದ್ದಾವೆ. ನಿರಂತರವಾಗಿ ಕರೆಗಳು ಬರ್ತಾ ಇದ್ದಾವೆ. ಆ ಕರೆಗಳು ಬಂದಮೇಲೆ ನಮಗೂ ಸಹ ಶಾಕ್ ಆಗ್ತಾ ಇದೆ. ನಾವು ಮೊದಲಿಗೆ ಯುವತಿಯರನ್ನಷ್ಟೇ ಟಾರ್ಗೆಟ್ ಮಾಡ್ತಾರೆ ಅಂತ ತಿಳ್ಕೊಂಡಿದ್ವಿ. ಯಾವಾಗ ಈ ಪ್ರೊಸೆಸ್ ಸ್ಟಾರ್ಟ್ ಆಯಿತು, ಮದುವೆ ಆದಂಥ ಹೆಣ್ಣು ಮಕ್ಕಳನ್ನು ಸಹ ಟಾರ್ಗೆಟ್ ಮಾಡ್ತಾ ಇದ್ದಾರೆ. 1-2 ಮಕ್ಕಳಾಗಿದ್ದಾವೆ, ಸಂಸಾರ ಸಮೇತವಾಗಿದ್ದಾರೆ. ಅಂಥ ಹೆಣ್ಣು ಮಕ್ಕಳನ್ನು ಟ್ರ್ಯಾಪ್ ಮಾಡಿ ಇವತ್ತು ಅವರನ್ನು ಉಪಯೋಗಿಸ್ಕೊಳ್ಳುವಂಥ ವ್ಯವಸ್ಥಿತ ಜಾಲ ಕರ್ನಾಟಕದಲ್ಲಿ ನಡೀತಾ ಇದೆ. ಎಲ್ಲ ದಾಖಲೆಗಳಿದ್ದಾವೆ, ಕೇಸುಗಳನ್ನು ಮಾಡಿಸಿದ್ದೀವಿ, ಕೋರ್ಟ್ಗೆ ಹಾಕಿದ್ದೀವಿ, ಎಷ್ಟೋ ಜನರನ್ನು ಅರೆಸ್ಟ್ ಮಾಡಿಸಿದ್ದೀವಿ. ನಿರಂತರವಾಗಿ ಅದು ನಡೀತಾ ಇದೆ. ಇದು ಇವತ್ತು ಬಹಳ ದೊಡ್ಡ ಸವಾಲಾಗಿ ನಮ್ಮ ಮುಂದೆ ಕಾಣಿಸ್ತಾ ಇದೆ. ಇಡೀ ಸಮಾಜವನ್ನು ಒಳಗಿನಿಂದಲೇ ನುಂಗುವಂಥ ಪ್ರಯತ್ನ ಇದು. ಒಂದು ಕಡೆಗೆ ನಮ್ಮ ಹಿಂದೂ ಯುವಕರಿಗೆ ಹುಡುಗಿಯರು ಸಿಗ್ತಾ ಇಲ್ಲ ಮದುವೆಗೆ, ಈ ಕಡೆಗೆ ಇವತ್ತು ಸಂಪೂರ್ಣವಾಗಿ ಇಂಬ್ಯಾಲೆನ್ಸ್ ಆಗ್ತಾ ಇದೆ, ಸಮತೋಲನ ತಪ್ತಾ ಇದೆ ಹಿಂದೂ ಸಮಾಜದಲ್ಲಿ. ಮುಂದೆ ಬರುವಂಥ ದಿವಸದೊಳಗೆ ಹಿಂದೂ ಸಂತತಿಯೇ ಆಗಬಾರ್ದು ಅನ್ನುವಂಥ ಸ್ಥಿತಿಯೊಳಗೆ ಇವತ್ತು ಈ ಲವ್ ಜಿಹಾದ್ ಬಹಳ ದೊಡ್ಡ ಪ್ರಮಾಣದೊಳಗೆ ಕೆಲಸ ನಡೀತಾ ಇದೆ. ಅದಕ್ಕೆ ಸಹಾಯವಾಣಿಯನ್ನು ಪ್ರಾರಂಭ ಮಾಡಿದ್ವಿ. ಅಷ್ಟಕ್ಕೆ ನಿಂತ್ಕೊಳ್ಳಿಲ್ಲ ನಾವು. ಮುಂದಿನ ಭಾಗವಾಗಿ ಇನ್ನು ನಮ್ಮ ಹೆಣ್ಮಕ್ಕಳು ಪ್ರತಿಯೊಂದಕ್ಕೂ ಶ್ರೀರಾಮ ಸೇನೆಗೂ ಹಿಂದೂ ಸಂಘಟನೆಗಳಿಗೂ ಕೇಳಿಕೊಂಡು ಅಬಲೆಯರಾಗಿರೋದು ಬೇಡ, ಸಬಲೆಯರಾಗಿರಬೇಕು. ಬರುವಂಥ ಪರಿಸ್ಥಿತಿಯನ್ನು ಎದುರಿಸುವಂಥ ತಾಕತ್ತು ನಮ್ಮ ತಾಯಂದರಿಗೆ, ನಮ್ಮ ಸಹೋದರಿಯರಿಗೆ ಬರಬೇಕು ಅಂತೇಳಿ ನಾವು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಯೋಚನೆ ಮಾಡಿದ್ವಿ. ಇಷ್ಟು ದಿವಸ ನಮ್ಮ ಯುವಕರಿಗೆ ತ್ರಿಶೂಲ ದೀಕ್ಷಾ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಇನ್ನು ನಮ್ಮ ಯುವಕರಿಗೆ ತ್ರಿಶೂಲದಿಂದ ಪ್ರಮೋಷನ್ ಮಾಡೋಣ, ಯುವಕರಿಗೆ ತಲವಾರು ದೀಕ್ಷೆ ಮಾಡೋಣ, ಯುವತಿಯರಿಗೋಸ್ಕರವಾಗಿ ತ್ರಿಶೂಲ ದೀಕ್ಷೆ ಮಾಡೋಣ ಅಂತೇಳಿ ಸಂಕಲ್ಪವನ್ನು ಮಾಡಿ ಇವತ್ತು ಮೊದಲೇ ಕಾರ್ಯಕ್ರಮವನ್ನು ಧಾರವಾಡದೊಳಗೆ ಜೂನ್ 9ನೇ ತಾರೀಕಿಗೆ 62 ಜನ ಯುವತಿಯರಿಗೆ ತ್ರಿಶೂಲ ದೀಕ್ಷೆಯನ್ನು ಕೊಟ್ಟಿದ್ದೀವಿ. ಅಳ್ತಾ ಕೂತ್ರೆ ಕೇಳೋರು ಯಾರು ನಮ್ಮನ್ನು? ಪೊಲೀಸ್ ಸ್ಟೇಷನ್ಗೆ ಹೋದರೆ ಕಾನೂನನ್ನು ತೋರಿಸಿ ಕೈ ಎತ್ತಿ ಬಿಡ್ತಾರೆ. ಮನೆಯೊಳಗೆ ಯಾರೂ ಕರ್ಕೊಳ್ಳಲ್ಲ. ಯಾವ ಮನೆಯೊಳಗೆ ಹುಡುಗಿ ಹೋಗ್ತಾಳೆ, ನಮ್ಮ ಪಾಲಿಗೆ ಸತ್ಲಕ್ಕಿ ಆಕೆ ಎಲ್ಲಾದರೂ ಹೋಗಿಬಿಡ್ಲಿ ಅಂತ ಹೇಳ್ತಾರೆ. ಎಲ್ಲಿ ಹೋಗ್ಬೇಕ ಹೆಣ್ಮಗಳು? ಆಶ್ರಯ ಏನು? ಆ ಹಿನ್ನೆಲೆಯಲ್ಲಿ ಇವತ್ತು ಶ್ರೀರಾಮ ಸೇನೆ ಈ ಹೆಜ್ಜೆಯನ್ನಿಟ್ಟಿದೆ. ಮುಂದಿನ ದಿವಸದಲ್ಲಿ ನಾವು ಇದಕ್ಕೊಂದು ವ್ಯಾಪಕ ಪ್ರಮಾಣದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಈಗ ಯಾರ್ಯಾರು ಮದುವೆಯಾಗಿ ಹೋಗಿದ್ದಾರೆ ಅವರೂ ವಾಪಸ್ ಬಂದರು ಅಂತಂದರೆ ಅವರ ಮಕ್ಕಳ ಶಿಕ್ಷಣ, ಅವರ ಉದ್ಯೋಗ, ಅವ್ರದ್ದು ಮುಂದಿನ ಭವಿಷ್ಯ ಸಲುವಾಗಿ ಏನೇನಾಗಬೇಕು ಅದನ್ನು ಸಮಾಜ ಜೊತೆ ಕೈ ಜೋಡಿಸಿ ಅವರ ಜೀವನವನ್ನು ಕಟ್ಟಿಕೊಡ್ಬೇಕು ಅನ್ನುವಂಥದ್ದನ್ನು ಶ್ರೀರಾಮ ಸೇನೆ ಯೋಚನೆಯನ್ನು ಮಾಡಿ ಇವತ್ತು ಲವ್ ಜಿಹಾದ್ ವಿರುದ್ಧವಾಗಿ ಷಡ್ ಹೊಡೆದ ರಾಜ್ಯದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದರ ಇನ್ನೊಂದು ಭಯಾನಕವಾದಂಥ ವಿಷಯ ಕರ್ನಾಟಕಕ್ಕೆ ಕಾಡುತ್ತಾ ಇದೆ. ಈಗ ಬಹಳಷ್ಟು ಜನರಿಗೆ ಅದರ ಗಂಭೀರತೆ ಗೊತ್ತಾಗಿದೆಯೋ ಗೊತ್ತಿಲ್ಲ. ಯಾವಾಗ ಬಾಂಗ್ಲಾದೇಶದ ಹಿಂದೂಗಳ ಮೇಲೆ ಗಲಾಟೆ ಆಯಿತು, ಆ ಸಂದರ್ಭದಲ್ಲಿ ಕರ್ನಾಟಕದೊಳಗೆ ಸಿಂಧನೂರು ಅಂತಿದೆ, ರಾಯಚೂರು ಜಿಲ್ಲೆ. ಆ ಸಿಂಧನೂರೊಳಗೆ 1970ರೊಳಗೆ ಆವಾಗ ನಡೆದಂಥ ಗಲಭೆಯ ಸಂದರ್ಭದಲ್ಲಿ
ಸುಮಾರು 2,000 ಫ್ಯಾಮಿಲಿಗಳು, ಹಿಂದೂ ಫ್ಯಾಮಿಲಿಗಳು ಅಲ್ಲಿಂದ ಸ್ಥಳಾಂತರ ಆಗಿ ಆ ಒಂದು ಸಿಂಧನೂರು ಕ್ಯಾಂಪಿಗೆ ಬಂದಿದ್ರು. ನಾವು ಈ ಗಲಾಟೆ ನಡೆದಂಥ ಸಂದರ್ಭದೊಳಗೆ ನನಗನಿಸ್ತು, ಒಂದ್ಸರಿ ಹಾಗಾದ್ರೆ ಹೋಗಿ ಅವ್ರನ್ನ ಭೇಟಿಯಾಗಿ ಬರೋಣ, ಇವ್ರ ರಿಲೇಷನ್ನು ಬಾಂಗ್ಲಾದೇಶದಲ್ಲಿದ್ದಾರೆ, ಅವ್ರ ಪರಿಸ್ಥಿತಿಗಳು ಏನಿದೆಯೋ ಆ ಹಿಂದೂಗಳ ಪರಿಸ್ಥಿತಿಯನ್ನು ಕೇಳೋಣ ಅಂಥೇಳಿ ಅವರ ಕಾಲನಿಗೆ ಹೋದೆ. ನಾನು ಹೋಗಿ ಕೇಳಿದ ನಂತರ ಅವ್ರ ಜೊತೆಗೆ ಮಾತಾಡ್ತಿರ್ಬೇಕಾದ್ರೆ ಅವರು ಹೇಳಿದ್ರು, ನೀವು ಬಾಂಗ್ಲಾದೇಶದೊಳಗಿರುವಂಥ ಹಿಂದೂಗಳ ಚಿಂತೆ ಬಿಟ್ಬಿಡಿ, ಮೊದಲಿಗೆ ಕರ್ನಾಟಕದಲ್ಲಿರ್ತಕ್ಕಂಥ ಬಾಂಗ್ಲಾದೇಶದ ಮುಸಲ್ಮಾನರ ಬಗ್ಗೆ ಸ್ವಲ್ಪ ಯೋಚನೆಯನ್ನು ಮಾಡ್ರಿ ಅಂತ ಹೇಳಿದರು. ನನಗೆ ಶಾಕ್ ಆಯ್ತು, ಇದೇನು ಹಿಂಗೆ ಹೇಳ್ತಾ ಇದ್ದಾರೆ ಇವರು ಅಂತ ಕೇಳಿದೆ. ಏನಿದೆ ವಿಷಯ ಅಂಥೇಳಿ ಅವರೊಂದಿಷ್ಟು ವಿಳಾಸಗಳನ್ನು ಕೊಟ್ಟರು, ಒಂದಿಷ್ಟು ಮಾಹಿತಿಗಳನ್ನು ಕೊಟ್ಟರು. ಅದನ್ನು ಕಲೆಕ್ಟ್ ಮಾಡಿಕೊಂಡು ಪ್ರಮೋದ್ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿದೆ. ಪ್ರಮೋದ್ ಹೀಗೆ ಹೇಳ್ತಾ ಇದ್ದಾರೆ, ಮುಂದೆ ಹೇಗಿದಕ್ಕೆ ಅಂಥೇಳಿ. ಅವಾಗ ಪ್ರಮೋದ್ ಹೇಳಿದ್ರು, ನೀವು ಒಂದು 5 ಜನರದ್ದು ಒಂದು ಕಮಿಟಿ ಮಾಡಿ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿ ಬಾಂಗ್ಲಾದೇಶದ ಬಗ್ಗೆ ಸತ್ಯಾನ್ವೇಷಣೆ ಮಾಡಿರಿ ಅಂತ ಹೊರಟ್ವಿ. ಬೆಂಗಳೂರಿಗೆ ಹೋದೆ. ಬೆಂಗಳೂರಿನಿಂದನೂ ಸಾಕಷ್ಟು ಮಾಹಿತಿ ಸಿಗ್ತಾ ಇತ್ತು ನನಗೆ. ಬೆಂಗಳೂರಿಗೆ ಹೋದ್ವಿ, ಒಂದು 5-6 ಪ್ರದೇಶಗಳನ್ನು ತಿರುಗಾಡಿದೆ. ಕುಡ್ಲಾ ಗೇಟ್ ಅಂತಿದೆ, ಇಲೆಕ್ಟ್ರಾನಿಕ್ ಸಿಟಿ ಹತ್ರ ಏನು ಗೋಡೆ ಇದೆ, ಆ ಗೋಡೆಗೆ ಹತ್ಕೊಂಡೆ 5 ಎಕರೆ ಜಮೀನಿದೆ. ಆ 5 ಎಕರೆ ಜಮೀನಿನಲ್ಲಿ ಸುಮಾರು 4,000 to 5,000 ಬಾಂಗ್ಲಾದೇಶದ ಮುಸಲ್ಮಾನರು ಟೆಂಟ್ ಹಾಕೊಂಡಿದ್ದಾರೆ. ನಮಗೆ ಮಾಹಿತಿ ಸಿಕ್ತು. ನಾವು 4-5 ಜನ ಅಲ್ಲಿಗೆ ಹೋದ್ವಿ. ನಿಮಗೆ ಹೇಳ್ತೇನೆ, ನಾವು ನನ್ನ ಕಡೆ ಇದೆಲ್ಲ ವಿಡಿಯೋಗಳೆಲ್ಲ ಮಾಡ್ಕೊಂಡಿದ್ವಿ, ಫೋಟೋಗ್ರಾಫಿಗಳೆಲ್ಲ ಇದೆ ನಮ್ಮ ಹತ್ರ. ಅದನ್ನೊಂದು ವರದಿ ಮಾಡಿ ದೊಡ್ಡ ಮಟ್ಟದಲ್ಲಿ ಮುಂದೆ ಮಾಡೋರಿದ್ದೀವಿ. ಒಳಗಡೆ ಹೋಗಿದ್ದೀವಿ. ನಮ್ಮ ಜೊತೆ ಇದ್ದಂಥವ ವಿಡಿಯೋ ಫೋಟೋ ಮಾಡ್ತಾ ಇರೋದನ್ನು ನೋಡಿದ ತಕ್ಷಣವೇ ಅಲ್ಲಿ ಇರುವಂಥ ಆ ಬಾಂಗ್ಲಾದೇಶದ ಮುಸಲ್ಮಾನರು 2 to 3 ನಿಮಿಷ ಮಾತ್ರ, ಸಾಧಾರಣ 140-150 ಜನ ಒಟ್ಟು ಸೇರಿದ್ರು. 2-3 ನಿಮಿಷದಲ್ಲಿ ಯಾವ ಕಮ್ಯುನಿಕೇಶನ್ ಅವ್ರದ್ದು, ಯಾವ ಸಿಸ್ಟಮು ಅರ್ಥ ಆಗಲಿಲ್ಲ ನಮಗೆ. ಇಮಿಡಿಯೇಟ್ ಸೇರಿದ್ರು. ಭಯ ಆಯ್ತು, ಅಕ್ಷರಶಃ ಭಯ ಆಯ್ತು. ಏನಿದು, ಎಲ್ಲಿ ಹೋಗ್ತಾ ಇದ್ದೀವಿ ನಾವು ಅಂತ ಅನಿಸ್ತು. ಇನ್ನೊಂದೆಲ್ಲೋ ಸಣ್ಣ ದಾರಿ ಸಿಕ್ತು, ಅಲ್ಲಿಂದ ಗಾಡಿ ತೊಗೊಂಡು ಬಂದ್ವಿ, ವಾಪಸ್ ಬಚಾವಾಗಿ ಬಂದ್ವಿ. ಯಾವುದೋ ಬಾಂಗ್ಲಾದೇಶದ ಕಥೆ ಹೇಳ್ತಾ ಇಲ್ಲ, ಬೇಕಿದ್ರೆ ಬರ್ರೆ ಕರ್ಕೊಂಡು ಹೋಗಿ ತೋರಿಸ್ತೀನಿ ನಿಮಗೆ ಇಲ್ಲೇ ನಡೆದಂಥ ಘಟನಾವಳಿಗಳನ್ನು. ಚಂದಾಪುರ ಅಂತಿದೆ. ಆ ಚಂದಾಪುರದಲ್ಲಿ ಒಳಗಡೆಗೆ ಹೋದ ನಂತರ ಅಲ್ಲಿ ಹೋಗಿ ನೋಡಿದರೆ ಬಾಂಗ್ಲಾ ಬಂಧು ಟ್ರಾವೆಲ್ಸ್ ಅಂಥೇಳಿ ಟ್ರಾವೆಲ್ಸ್ ಏಜೆನ್ಸಿ ಬೋರ್ಡ್ಗಳನ್ನು ಹಾಕ್ಕೊಂಡು ಬಾಂಗ್ಲಾದೇಶದ ಸಲುವಾಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಓಪನ್ ಬೋರ್ಡ್ ಹಾಕಿ ಬೆಂಗಾಲಿ ಭಾಷೆಯಲ್ಲಿ ಬೋರ್ಡ್ಗಳನ್ನು ಹಾಕ್ಕೊಂಡಿದ್ದಾರೆ. ಹೀಗೆ ಒಂದೊಂದೇ ಅದರ ಬಗ್ಗೆ ತೋಡ್ತಾ ಹೋದಾಗ ಚಿಕ್ಕಮಗಳೂರು ಭಾಗದಲ್ಲಿ ಎಷ್ಟು ಜನ ಬಂದಿದ್ದಾರೆ, ಸಕಲೇಶ್ಪುರ ಭಾಗದಲ್ಲಿ ಎಷ್ಟು ಜನ ಬಂದಿದ್ದಾರೆ, ದಾವಣಗೆರೆಯಲ್ಲಿ ಚಿನ್ನದ ಕೆಲಸ ಮಾಡಲಿಕ್ಕೆ ಎಷ್ಟು ಜನ ಬಂದು ಅಲ್ಲಿಯ ಹಿಂದೂಗಳನ್ನು ಮುಂಡಾಯಿಸಿ ಹೋಗಿದ್ದಾರೆ. ಎಲ್ಲ ತೆಗಿತಾ ಹೋದಾಗೆ ಅಕ್ಷರಶಃ ನಮಗೆ ಇದೇನೋ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ಅನ್ನೋಂಥ ಸತ್ಯ ವಾಸ್ತವಿಕತೆ ಕಣ್ಣೆದುರಿಗೆ ಬರೋಕ್ಕೆ ಪ್ರಾರಂಭ ಆಯಿತು. ಹಾಗೆ ಒಂದು ಜೊತೆಗೆ 1-2 ಚಾನಲ್ನವ್ರ ಜೊತೆನೂ ಮಾತಾಡಿದ್ದೆ. ಅವರು ವರದಿ ಮಾಡಿದ್ರು, ಅವ್ರ ಜೊತೆನೂ ಚರ್ಚೆ ಮಾಡಿದ್ದೆ. ಅವರು ಹೇಳಿದರು, ಭಾಳಷ್ಟು ವಿಷಯಗಳನ್ನು ಅವರು ನಮ್ಮ ಜೊತೆಗೆ ಶೇರ್ ಮಾಡಿಕೊಂಡ್ರು. ನಾನು ಸಾಕಷ್ಟು ವಿಷಯಗಳನ್ನು ಅವ್ರ ಜೊತೆ ಶೇರ್ ಮಾಡಿಕೊಂಡಿದ್ದೆ. ಬಂಧುಗಳೇ, ಒಂದು ಅಂದಾಜು ಪ್ರಕಾರ 25-30 ಲಕ್ಷ ಬಾಂಗ್ಲಾದೇಶದ ನುಸುಳುಕೋರರು ಕರ್ನಾಟಕದಲ್ಲಿ ವ್ಯವಸ್ಥಿತವಾಗಿ ಇವತ್ತು ಒಳಗಡೆ ಬಂದಿದ್ದಾರೆ. ಬಹಳ ಭಯಾನಕ ಸ್ಥಿತಿ ಆಗೋದಿದೆ. ಇದು ನಮಗೆ ಕಲ್ಪನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಆ ಮಟ್ಟದಲ್ಲಿ ಇವತ್ತು ಅವರ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಸ್ಥಳೀಯ ಮುಸಲ್ಮಾನರ ಜೊತೆಗೆ ಯಾವ ರೀತಿಯಾಗಿ ಸಂಪರ್ಕ ಇದೆ ಅಂದರೆ, ಗಲಾಟೆ ಮಾಡಬೇಕಾದ್ರೆ ಅವ್ರನ್ನ ಕರೆಸೋದು, ಗಲಾಟೆ ಮಾಡಿ ವಾಪಸ್ ಅವ್ರ ಟೆಂಟಿಗೆ ಕಳಿಸೋದು, ಇವರು ಶಾಂತವಾಗಿ ಕೂತ್ಕೊಳ್ಳೋದು. ವಿನಾಯಕ ಥಿಯೇಟರ್ ಅಂತಿದೆ ಬೆಂಗಳೂರು ದಕ್ಷಿಣದಲ್ಲಿ. ಅಲ್ಲಿ ಮಧ್ಯಾಹ್ನದಲ್ಲಿ ಹೋಗಿದ್ವಿ ನಾವು. ಅವರ ಶರ್ಟ್ಗಳಲ್ಲಿ ಇರುವಂಥ ಹುಡುಗರೆಲ್ಲ ಗಾಂಜಾ ಹೊಡ್ಕೊಂಡು ಸೆರೆ ಕುಡ್ಕೊಂಡು ಆರಾಮವಾಗಿ ಆನಂದವಾಗಿ ಮಧ್ಯಾಹ್ನದಲ್ಲಿ ಯಾವುದೂ ಕೆಲಸ ಮಾಡಲಾರ್ದೇ ಆನಂದವಾಗಿದ್ದರು. ಕೇಳಿದ್ವಿ, ಹೇಗೆ ಇವ್ರ ಜೀವನ ಹಾಗಾದರೆ ಹೇಗೆ ನಡೆಯುತ್ತೆ? ಇಷ್ಟು ಕುಡಿಯೋಕ್ಕೆ, ಈ ರೀತಿ ಗಾಂಜಾ ಹೊಡೆಯೋಕ್ಕೆ ಎಲ್ಲಿಂದ ದುಡ್ಡು ಬರುತ್ತೆ ಅಂಥೇಳಿ ಆವಾಗ ಅಲ್ಲಿರುವಂಥವ್ರು ಒಂದಿಷ್ಟು ಮಾಹಿತಿಯನ್ನು ಕೊಟ್ಟರು. ರಾತ್ರಿ ಆದ ತಕ್ಷಣ ಗಾಂಜಾ ಮಾರಾಟ ಮಾಡ್ತಾರೆ, ಯುವಕರಿಗೆ ಗಾಂಜಾ ಸಪ್ಲೈ ಮಾಡ್ತಾರೆ.
ಅಂದ್ರೆ ಯಾವ ಮಟ್ಟದಲ್ಲಿ ಷಡ್ಯಂತ್ರ ಇವತ್ತು ನಮ್ಮ ಮಧ್ಯದಲ್ಲಿ ನುಸುಳ್ತಾ ಇದೆ ಅನ್ನೋದನ್ನ ಇವತ್ತು ನಾವು ಯೋಚನೆಯನ್ನು ಮಾಡಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಬಾಂಗ್ಲಾ ವಿಷಯವನ್ನು ಸಹ ಶ್ರೀರಾಮ ಸೇನೆ ಇವತ್ತು ಬಹಳ ಗಂಭೀರವಾಗಿ ನಾವು ತಗೊಂಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಿಡೋದಿಲ್ಲ. ಕೇಂದ್ರದ ಎದಿ ಮೇಲಿನ ಅಂಗಿ ಹಿಡಿಲಿಕ್ಕೂ ಸಹ ಶ್ರೀರಾಮ ಸೇನೆ ಬಿಡೋದಿಲ್ಲ. ಮೋದಿಯವರೇ, ನಿಮಗೆ ಹಂಗೆ ಸುಮ್ಮನೆ ಕುಕ್ಕಡೆ ನಾವು ಕೆಲಸ ಮಾಡಿಲ್ಲ. ಈ ದೇಶವನ್ನ ರಕ್ಷಣೆ ಮಾಡ್ತೀರಿ ಅನ್ನುವಂತ ಭರವಸೆ ಮೇಲೆಗೆ ನಿಮ್ಮನ್ನು ನಾವು ಆರಿಸಿ ಕಳಿಸಿದ್ದೀವಿ. 10 ವರ್ಷ ಆಯಿತು. ಇಂಥ ಕಠಿಣವಾದಂಥ ಇಂಥ ಒಂದು ದೇಶವನ್ನೇ ನುಂಗುವಂಥ ಶಕ್ತಿಗಳ ವಿರುದ್ಧ ನೀವು ಬಾಯಿ ಬಿಡಲಿಲ್ಲ ಅಂತಂದ್ರೆ ನಾವೇನು ಸುಮ್ಮನೆ ಇರೋದಿಲ್ಲ. ಮೊನ್ನೆ ಒಂದು ಸಾಂಕೇತಿಕವಾಗಿ ಶ್ರೀರಾಮ ಸೇನೆ ವತಿಯಿಂದ ಇದೇ ಬಾಂಗ್ಲಾದೇಶದ ವಿಷಯವಾಗಿಯೇ ಬಿಜೆಪಿಯ ಬೆಂಗಳೂರಿನ ಅವರ ಕೇಂದ್ರ ಕಾರ್ಯಾಲಯದ ಎದುರುಗಡೆಗೆ ಪ್ರಮೋದ್ ಜಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದೀವಿ, ಧಿಕ್ಕಾರವನ್ನು ಹೇಳಿದ್ದೀವಿ. ಮುಂದಿನ ದಿವಸದಲ್ಲಿ ಅವರೇನಾದರೂ ಬಾಂಗ್ಲಾದೇಶದ ಬಗ್ಗೆ ಕ್ರಮ ತಗೊಳ್ಳಿಲ್ಲ ಅಂತಂದ್ರೆ ಎಲ್ಲೆಲ್ಲಿ ಮೋದಿಯವರು ಬರ್ತಾರೆ, ಮುಂದೆ ನಾವು ಅವರಿಗೆ ಅಲ್ಲಿ ಪ್ರತಿಭಟನೆ ಮಾಡಬೇಕಾಗುತ್ತೆ. ದೇಶದ ವಿಷಯದಲ್ಲಿ ನಾವು ಹೊಂದಾಣಿಕೆ ಮಾಡಿಕೊಳ್ಳುವಂಥ ಮಾನಸಿಕತೆಯಿಂದ ಆಚೆ ಬಂದು ನಮ್ಮವರೇ ತಪ್ಪು ಮಾಡಲಿ ಅದನ್ನೂ ಪ್ರಶ್ನೆ ಮಾಡುವಂಥ ಧೈರ್ಯವನ್ನು, ಆ ಒಂದು ಧಾಷ್ಟ್ಯವನ್ನು ನಾವು ಇವತ್ತು ಬೆಳೆಸ್ಕೊಳ್ಬೇಕಾಗಿದೆ. ಆ ಹಿನ್ನೆಲೆಯಲ್ಲಿನೇ ಇವತ್ತು ಶ್ರೀರಾಮ ಸೇನೆ ಯಾರಿಗೂ ಬಗ್ಗದೆ, ಯಾರಿಗೂ ಜಗ್ಗದೆ, ಎಷ್ಟೇ ನಮ್ಮನ್ನು ವಿರೋಧ ಮಾಡಿದ್ರು, ಯಾರೇ ವಿರೋಧ ಮಾಡಿದ್ರು, ಆ ಹಿಂದುತ್ವದ ವಿಚಾರದಲ್ಲಿ ಯಾರೇ ತಪ್ಪು ಮಾಡಿದ್ರು, ಮುಲಾಜಿರ್ಲಾರ್ದನೆ, ಯಾವುದೇ ಬಿಡೆ ಇರಲಾರ್ದನೆ, ಯಾರಿಗೂ ಒಪ್ಪಂದ ಮಾಡಿಕೊಳ್ಳಾರ್ದನೆ 20 ವರ್ಷದಿಂದ ನಾವೇನಾದರೂ ಈ ರಾಜ್ಯದಲ್ಲಿ ಕೆಲಸವನ್ನು ಮಾಡಿದ್ದೀವಿ ಅಂತಂದ್ರೆ ಅದರಲ್ಲಿ ಆ ರೀತಿಯಾದಂಥ ನಮ್ಮ 20 ವರ್ಷದೊಳಗೆ ನೋ ಕಾಂಪ್ರಮೈಸ್ ಅನ್ನುವಂಥ ಏನು ಶಬ್ದ ಇದೆ, ಅದೇ ಇವತ್ತು ಶ್ರೀರಾಮ ಸೇನೆಯನ್ನ ಇಡೀ ರಾಜ್ಯದಲ್ಲಿ ಈ ಮಟ್ಟಕ್ಕೆ ತಾವೆಲ್ಲರೂ ಬೆಂಬಲಿಸ್ತಾ ಇರುವಂಥ ಕಾರಣ ಅಂತಂದ್ರೆ ಆ ನಮ್ಮ ಪ್ರಖರ ಹಿಂದುತ್ವ. ಕಾಂಪ್ರಮೈಸ್ ಎಲ್ಲೂ ಆಗಲಿಲ್ಲ. ನಾವು ಯಡಿಯೂರಪ್ಪ ಗಣಪನ ಕೂಡಿಸ್ಲಿಕ್ಕೆ ಕೊಡೋದಿಲ್ಲ ಅಂತ ಹೇಳಿದಾಗ ಕೊಡೋಲ್ಲ ನೆಪ ಮಾಡಿ ರಸ್ತೆಗಳಲ್ಲಿ ಯಾರೂ ಬರಲಿಲ್ಲ, ಯಾರೂ ಸಹಕಾರ ಕೊಡಲಿಲ್ಲ, ಯಾವ ಹಿಂದೂ ಸಂಘಟನೆಗಳು ಬರಲಿಲ್ಲ. ಆದರೂ ನಾವು ಬಿಡಲಿಲ್ಲ. ಯಡಿಯೂರಪ್ಪ, ನೀನು ಧರ್ಮದ ವಿಷಯದೊಳಗೆ ಬಂದರೆ ನಿನ್ನನ್ನು ಬಿಡೋದಿಲ್ಲ ಅಂತ ಹೇಳಿ ಅವನ ವಿರುದ್ಧವಾಗಿ ರಸ್ತೆಯೊಳಗೆ ನಿಂತ್ಕೊಂಡ್ವಿ. ಗಣಪತಿಗೆ ಅನುಮತಿಯನ್ನು ತಗೊಂಡ್ವಿ. ಇಲ್ಲೇ ಪಕ್ಕದ ಉಡುಪಿಯೊಳಗೆ ಪೇಜಾವರ ಶ್ರೀಗಳು ದೊಡ್ಡ ಸಂತರು, ಅವ್ರ ಬಗ್ಗೆ ಎರಡನೇ ಮಾತಿಲ್ಲ ನಮಗೆ. ಅವರ ಗೌರವದ ಬಗ್ಗೆ ಎಳ್ಳಷ್ಟು ನಮಗೆ, ಅದರ ಬಗ್ಗೆ ಯಾವುದೇ ವಿಚಾರದೊಳಗೂ ಅವ್ರಿಗೆ ನಾವು ಅಗೌರವ ಇಲ್ಲ ನಮಗೆ. ಆದ್ರೆ ಎಂಥ ಅನಾಹುತ ಮಾಡ್ಲಿಕ್ಕೆ ಹೊರಟಿದ್ರು. ಕೃಷ್ಣನ ದೇವಸ್ಥಾನದೊಳಗೆ ಇಫ್ತಿಯಾರ್, ಮುಸಲ್ಮಾನರಿಗೆ ಇಫ್ತಿಯಾರ್. ಇಡೀ ರಾಜ್ಯದೊಳಗೆ ಯಾರೂ ವಿರೋಧ ಮಾಡಲಿಲ್ಲ. ನಾನೇನುವಂಥ ಹಿಂದೂ ಸಂಘಟನೆಗಳು ಸುಮ್ಮನೆ ಆದವು, ರಾಜಕೀಯ ಪಕ್ಷಗಳಂತೂ ಉಘೆ ಆದವು, ಮಾಧ್ಯಮದವರು ಸೌಹಾರ್ದ ಅಂತ ಬರೆದ್ರು. ಆದರೆ ನಮಗೆ ತಡೀಲಿಕ್ಕಾಗಲಿಲ್ಲ. ನಾಳೆ ಇಫ್ತಿಯಾರ್ ಆಗುತ್ತೆ, ನಾಳೆ ಮಸೀದಿ ಆಗುತ್ತೆ, ದರ್ಗಾ ಆಗುತ್ತೆ, ನಮಾಜ್ ಆಗುತ್ತೆ, ಕೃಷ್ಣನ ಮಠ ಹೋಗಿ ಅದು ಒಂದು ಗೋರಿ ಆಗುತ್ತೆ, ಹೀಗೆ ಬಿಟ್ಟರೆ ದೊಡ್ಡ ಅನಾಹುತ ಆಗುತ್ತೆ ಅಂಥೇಳಿ ಯೋಚನೆಯನ್ನು ಮಾಡಿ ಶ್ರೀರಾಮ ಸೇನೆ ಏಕಾಂಗಿಯಾಗಿ ಒಬ್ಬರೇ ಇಡೀ ಹಿಂದೂ ಸಮಾಜದ ಇಡೀ ಪ್ರವಾಹದ ವಿರುದ್ಧ ನಾವು ನಿಂತ್ಕೊಂಡು ಅದನ್ನು ಹೋರಾಟ ಮಾಡಿದ್ದರ ಪರಿಣಾಮವಾಗಿ ಇವತ್ತು ಕೃಷ್ಣನ ಮಂದಿರವಾಗಿ ಉಳಿದಿದೆ. ಅದು ಮಂದಿರವಾಗಿ ಉಳಿಲಿಕ್ಕೆ ಏನಾದರೂ ಕೊಡುಗೆ ಇದ್ರೆ ಅದು ಶ್ರೀರಾಮ ಸೇನೆಯ ಕೊಡುಗೆ ಅಂತ ನಾನು ಧೈರ್ಯದಿಂದ ಹೇಳ್ತಾ ಇದ್ದೇನೆ. ಇಲ್ಲಾಂದರೆ ಮತ್ತೆ ನಮಾಜ್ ನಡೀತಾ ಇತ್ತಲ್ಲ. ಹೀಗೆ ಈ ಹಿನ್ನೆಲೆಯಲ್ಲಿ ಶ್ರೀರಾಮ ಸೇನೆ ಎಲ್ಲೆಲ್ಲಿ ಕಠಿಣವಾಗಬೇಕು, ಎಲ್ಲೆಲ್ಲಿ ಗಟ್ಟಿಯಾಗಿ ನಿಂತ್ಕೊಳ್ಬೇಕು, ಆ ಗಟ್ಟಿ ಧ್ವನಿಯಾಗಿ ಇವತ್ತು ರಾಜ್ಯದಲ್ಲಿ ನಾವು ನಿಂತ್ಕೊಂಡಿದ್ದೀವಿ. ಆ ಹಿನ್ನೆಲೆಯಲ್ಲಿ ಇವತ್ತೊಂದು ನಮಗೆ ನೆಲೆ ಬೆಲೆ ಇದೆ. ನಮ್ಮ ಮೂಲವನ್ನು ನಾವು ಮರಿಲಾರ್ದನೆ, ನಮ್ಮ ಗುರಿಯನ್ನು ನಾವು ಒಂಚೂರು ಆಚೆ ಈಚೆ ಅಳ್ಳಾಡ್ದನೆ ಆ ಗುರಿ ಸಲುವಾಗಿ ನಾವೆಲ್ಲರೂ ಸೇರಿ ಕೆಲಸವನ್ನು ಪ್ರಮೋದ್ಜಿಯವರ ನೇತೃತ್ವದಲ್ಲಿ ಏನು ಮಾಡ್ತಾ ಇದ್ದೀವಿ. ಇದಕ್ಕಿನ್ನೂ ವೇಗವನ್ನು ಕೊಡಬೇಕಾಗಿದೆ. ಯಾರ್ಯಾರು ಇವತ್ತು ನೀವು ಜವಾಬ್ದಾರಿಗಳನ್ನು ತಗೊಂಡಿದ್ದೀರಿ, ಸುಮ್ಮನೆ ಮನೆಯೊಳಗೆ ಕೂತ್ಕೊಳ್ಳೋದಕ್ಕಲ್ಲ, ವಿಸಿಟಿಂಗ್ ಕಾರ್ಡಿಗಲ್ಲ, ನಾವು ರಸ್ತೆಗಿಳಿಬೇಕಿದೆ, ಸಮಾಜದ ಮಧ್ಯದಲ್ಲಿ ಹೋಗಬೇಕಿದೆ. ಆ ಹಿನ್ನೆಲೆಯಲ್ಲಿ ತಾವೆಲ್ಲರೂ ಸಹಿತ ಕಾರ್ಯಪ್ರವೃತ್ತರಾಗ್ತೀರಿ ಅನ್ನುವಂಥ ವಿಶ್ವಾಸದೊಂದಿಗೆ ಇವತ್ತು ತಾವೆಲ್ಲರೂ ಸೇರಿ ಒಂದು ಸನ್ಮಾನ ಮಾಡಿದ್ರಿ. ಆ ಸನ್ಮಾನವನ್ನು ಸಂಘಟನೆಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ನಾನು ರಾಜ್ಯ ಅಧ್ಯಕ್ಷ ಆದ ದಿವಸನೇ ಹೇಳಿದ್ದೀನಿ, ಅವತ್ತಿನ ದಿವಸನೇ ಹೇಳಿದ್ದೀನಿ, ದಯಮಾಡಿ ನನಗೆ ಸನ್ಮಾನ ಶಾಲು ಹಾರ ಯಾವುದೂ ಬೇಡ, ಅದಕ್ಕೇನು ದುಡ್ಡು ಖರ್ಚು ಮಾಡ್ತೀರಿ ಅದೇ ದುಡ್ಡಿನೊಳಗೆ ನಿಮ್ಮ ಗಾಡಿಗೆ ಒಂದು ರೀತಿ ಪೆಟ್ರೋಲ್ ಹಾಕ್ಕೊಳ್ರಿ, ಇನ್ನೂ 4 ಹಳ್ಳಿಗೆ ಹೋಗಿ ಪ್ರವಾಸ ಮಾಡಿರಿ, ಇನ್ನೂ 4 ಹಳ್ಳಿಯಲ್ಲಿ ಸಂಘಟನೆಯನ್ನು ಗಟ್ಟಿ ಮಾಡಿರಿ. ಅದು
ನೀವು ಮಾಡುವಂಥ ಸಂಘಟನೆಗೆ ಮಾಡುವಂಥ ಸನ್ಮಾನ ಅನ್ನುವಂಥದ್ದನ್ನು ಅವತ್ತು ಹೇಳಿದ್ದೀನಿ. ಹೀಗಾಗಿ ಇನ್ನೊಂದು ನೆನಪು ಮಾಡ್ತಾ ಇದ್ದೀನಿ, ದಯಮಾಡಿ ನಾವು ಯಾರೂ ಸಹ ಸನ್ಮಾನಕ್ಕೋಸ್ಕರವಾಗಿ ಸಂಘಟನೆಗೆ ಬಂದಂಥವರಲ್ಲ, ಸ್ವಾರ್ಥಕ್ಕಾಗಿ ಸಂಘಟನೆಗೆ ಬಂದಂಥವರಲ್ಲ, ಲಾಭಕ್ಕಾಗಿ ಸಂಘಟನೆಗೆ ಬಂದಂಥವರಲ್ಲ. ಏನಾದರೂ ಪ್ರಾಮಾಣಿಕವಾಗಿ ಭಗವಂತ ಏನು ಶಕ್ತಿ ಕೊಟ್ಟಿದ್ದಾನೆ ಅದನ್ನು ಸಮಾಜಕ್ಕೆ ಅರ್ಪಣೆ ಮಾಡಿ ನಮ್ಮ ಜೀವನವನ್ನು ಆ ಧರ್ಮ ಕಾರ್ಯದಲ್ಲಿ ಉದ್ಧಾರ ಮಾಡಿಕೊಳ್ಬೇಕು ಅನ್ನುವಂಥ ವಿಚಾರಧಾರೆಯಿಂದ ಬಂದಂಥವರಿದ್ದೀವಿ. ಹೀಗಾಗಿ ನೀವು ಮಾಡ್ತಾ ಇರುವಂಥ ಕಾರ್ಯನೂ ಅದೇ, ನಾನು ಮಾಡ್ತಾ ಇರುವಂಥ ಕಾರ್ಯನೂ ಹೀಗೆ ನನಗೆ ಸನ್ಮಾನ ಮಾಡಿದರೆ ನಿಮಗೆ ಸನ್ಮಾನ ಮಾಡಿಕೊಂಡಾಗೆ. ಆ ಹಿನ್ನೆಲೆಯಲ್ಲಿ ನಾವು ಅದರಿಂದ ಹೊರಗೆ ಬಂದು ಸಂಘಟನೆಯನ್ನು ವ್ಯಾಪಕವಾಗಿ ಬೆಳೆಸೋಣ ಅನ್ನುವಂಥ ವಿಚಾರದೊಂದಿಗೆ ನನ್ನ ವಿಷಯಕ್ಕೆ ವಿಶ್ರಾಂತಿ ಕೊಡ್ತೀನಿ. ಧನ್ಯವಾದ. ಸಮಾರಂಭದಲ್ಲಿ ದಿಕ್ಸೂಚಿ ಭಾಷಣಗೈದಿರುವಂತಹ ರಾಜ್ಯಾಧ್ಯಕ್ಷರಾಗಿರುವಂತಹ ಶ್ರೀ ಗಂಗಾಧರ ಕುಲಕರ್ಣಿ ಇವರಿಗೆ ಧನ್ಯವಾದವನ್ನು ಅರ್ಪಿಸುತ್ತಾ ನಮ್ಮ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಈಗ ಇವರಿಗೆ ಶ್ರೀರಾಮ ಸೇನಾ ದಕ್ಷಿಣ ಕನ್ನಡ ಜಿಲ್ಲೆಯ ವತಿಯಿಂದ ಧನ್ಯವಾದಗಳು. ಅದೇ ರೀತಿ ನಮ್ಮ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಶ್ರೀ ಗಂಗಾಧರ ಕುಲಕರ್ಣಿ ಇವರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ವತಿಯಿಂದ, ಅದೇ ರೀತಿ ಆನಂದ್ ಶೆಟ್ಟಿ ಅಡ್ಯಾರ್ ಪ್ರಧಾನ ಕಾರ್ಯದರ್ಶಿ, ಅದೇ ರೀತಿ ಮಧುಸೂದನ್ ಉರ್ವಸ್ಟೋರ್ ಇವರಿಗೆ ಕೂಡ ಧನ್ಯವಾದಗಳು. ಅದೇ ರೀತಿ ಧನ್ಯವಾದಗಳು. ಅದೇ ರೀತಿ ಎಲ್ಲ ಕಾರ್ಯಕರ್ತರಿಗೂ ಧನ್ಯವಾದಗಳು. ಅದೇ ರೀತಿ ಮಾಧ್ಯಮ ಮತ್ತು